ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಇವತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಗೂಡ್ತಾ ಇದ್ದೀವಿ. ಇವತ್ತು ಪ್ಯಾನಲ್ನಲ್ಲಿ ನಮ್ಮ ಜೊತೆಗಿರುವಂಥದ್ದು ಶಿವಪ್ರಸಾದ್ ಸರ್ ಅವರು ಹಾಗೂ ಮಹೇಶ್ ಮಸಾಳ್ ಸರ್ ಅವರು. ಶಿವಪ್ರಸಾದ್ ಸರ್ಗೆ ತುಂಬುರದಿಂದ ಸ್ವಾಗತ ಮಾಡ್ತೀನಿ ಸರ್. ವೆಲ್ಕಮ್ ಸರ್. ನಮಸ್ಕಾರ ಮಂಜುನಾಥ್, ಬಹಳ ಖುಷಿ ಆಗುತ್ತೆ ಸಾಧನಾ ಅಕಾಡೆಮಿ ನಿಮ್ಮನ್ನು ಮೀಟ್ ಮಾಡಕ್ಕೆ, ಸಾಧನಾ ಅಕಾಡೆಮಿಗೆ ಬರಕ್ಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಮಹೇಶ್ ಮಸಾಳ್ ಅವರು ತುಂಬಾ ಪರಿಚಯ ಮಾಡ್ಕೊಳ್ಳೋದು ಏನ್ ಬೇಕಾಗಿಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಸಾಧನಾ ಅಂದ್ರೆ ಮಹೇಶ್ ಮಸಾಳ್ ಸರ್ ಅಲ್ಲಿ ಜೊತೆಗಿರ್ತಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರು ಕೂಡ ಸ್ವಾಗತ ಮಾಡ್ತೀನಿ ಸರ್. ವೆಲ್ಕಮ್ ಸರ್. ನಮಸ್ತೆ, ನಮಸ್ಕಾರ. ಸ್ನೇಹಿತರೆ, ಇವತ್ತೊಂದು ವಿಶೇಷ ಟಾಪಿಕ್ ನೊಂದಿಗೆ ನಾವು 3 ಜನ ಸೇರ್ಕೊಂಡಿದ್ದೀವಿ. ಇವತ್ತು ಮೈಂಡ್ ವೇವ್ ಎಜು ಹಬ್ ಎನ್ನುವಂತ ಧಾರವಾಡದ ಒಂದು ವಿಶೇಷ ಕಾನ್ಸೆಪ್ಟ್. ಅದೇನ್ ಕಾನ್ಸೆಪ್ಟ್ ಏನು ಅನ್ನೋ ಡಿಸ್ಕಷನ್ ಮಾಡ್ತೀವಿ. ಒಂದು ಶಿಕ್ಷಕರಿಗೆ ಅಪ್ಗ್ರೇಡ್ ಮಾಡುವಂತ ಒಂದು ಸೆಷನ್ ಆಗಿರುತ್ತೆ. ಇವತ್ತು ನೀವೆಲ್ಲ ಭಾಗವಹಿಸಿದಕ್ಕೋಸ್ಕರ ನಿಮ್ಮನ್ನು ಕೂಡ ಸ್ವಾಗತ ಮಾಡ್ತಾ, ಮೊದಲನೇದಾಗಿ ಪ್ಯಾನಲ್ ನಲ್ಲಿ ಭಾಗವಹಿಸುವಂತ ಶಿವಪ್ರಸಾದ್ ಸರ್ ಯಾರು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಆದ್ರೆ ಕೆಲವೊಬ್ರು ನಮ್ಮ ಈ ಯುವಕರು, ಹೊಸ ಹುಡುಗರು ಜನರೇಷನ್ ಬರ್ತಾ ಇದಿರಲ್ಲ, ನಿಮಗೆ ಜನ್ಝಿನವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅವರಿಗೋಸ್ಕರ ನಾನು ಶಿವಪ್ರಸಾದ್ ಸರ್ನ 1-2 ಪದಗಳಲ್ಲಿ, ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಸುಮಾರು ಒಂದು 15 ನಿಮಿಷ ಅವ್ರನ್ನ ಪರಿಚಯ ಮಾಡಿಸ್ಲೇಬೇಕಾಗತ್ತೆ. ಅಷ್ಟು ದೊಡ್ಡ ವ್ಯಕ್ತಿತ್ವ ಅಂಡ್ ವ್ಯಕ್ತಿ. ಅವರನ್ನ ಚಿಕ್ಕದಾಗಿ ಹೇಳೋದಾದ್ರೆ, ಅವರು ಜವಾಹರ್ಲಾಲ್ ನೆಹರು ಸುಧಾರಿತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ಮಾಜಿ ಹಿರಿಯ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಪ್ರಸ್ತುತ ಧಾರವಾಡದ IIT-ನಲ್ಲಿ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಡಾಕ್ಟರ್ ರಾಜಾರಾಮಣ್ಣ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತ ಒಂದು ಮಹಾನ್ ವ್ಯಕ್ತಿತ್ವ. ಮತ್ತೆ ಇವರು ಪ್ರಯೋಗಾಲಯದಲ್ಲಿ ಎಷ್ಟು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೋ, ಅದೇ ರೀತಿ ಕ್ರಿಕೆಟ್ ಮೈದಾನದಲ್ಲೂ ಕೂಡ ಹ್ಯಾಪಿಯಾಗಿರುವಂಥ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದಾರೆ. ಹಾಗೇನೆ ಶಿಕ್ಷಕರ ತರಬೇತಿ ಇವರಿಗೆ ವಿಶೇಷ ಆಸಕ್ತಿಯಾಗಿದ್ದು, ಹಿಂದೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹೈಯರ್ ಎಜುಕೇಷನ್ ಅಕಾಡೆಮಿಯ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ ಅನುಭವ ಇದೆ. ಅಂದ್ರೆ ಟ್ರಾನ್ಸ್ಫಾರ್ಮಿಂಗ್ ದ ಎಜುಕೇಟರ್ ಅನ್ನೋದು ಇವ್ರದ್ದು ಮೇಜರ್ ಕಾನ್ಸೆಪ್ಟ್. ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕನ್ವರ್ಟ್ ಮಾಡ್ತಾ ಇರೋದಕ್ಕಿಂತಲೂ ಒಬ್ಬ ಶಿಕ್ಷಕನನ್ನು ನಾವು ಅಪ್ಗ್ರೇಡ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕಲಿ ಒಂದು ಜನರೇಷನ್ ಅಪ್ಗ್ರೇಡ್ ಆಗುತ್ತೆ ಅನ್ನುವ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಇಟ್ಕೊಂಡು ಶಿಕ್ಷಕರ ಬಗ್ಗೆ ವಿಶೇಷ ಕಾಳಜಿ ಇರುವಂಥ ವ್ಯಕ್ತಿತ್ವ ನಮ್ಮ ಶಿವಪ್ರಸಾದ್ ಸರ್ ಅವರು. ಅವರು ಇವತ್ತು ನಿಮ್ಮ ಜೊತೆಗಿದ್ದು ಹಲವಾರು ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಇನ್ನು ಮಹೇಶ್ ಮಸಾಳ್ ಸರ್, ನಿಮಗೆ ತುಂಬ ಹೆಚ್ಚು ಪರಿಚಯ ಮಾಡೋದೇನು ಬೇಕಾಗಿಲ್ಲ. ವಿಸ್ತಾರ್ ಜಿಂದಗಿ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಹಲವಾರು ಜನರ ಬದುಕನ್ನೇ ವಿಸ್ತಾರ ಮಾಡಲು ಹೊರಟಿರುವಂಥ, ಅಂದರೆ ಬ್ರಾಡನ್ ದ ಲೈಫ್ ಅವ್ರ ಕಾನ್ಸೆಪ್ಟ್ ಆಗಿರುತ್ತೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು. ನೀವು ಫೈನಾನ್ಷಿಯಲ್ ಸೆಕ್ಟರ್ ಸೆಲೆಕ್ಟ್ ಮಾಡಿದ್ರೆ ಬ್ರಾಡನ್ ದೇರ್, ನೀವು ಎಜುಕೇಷನ್ ಸೆಕ್ಟರ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ವಿಸ್ತಾರ ಆಗುತ್ತೆ ನಿಮ್ಮ ಬದುಕು. ಆಧ್ಯಾತ್ಮಿಕ ಅಂತ ಅಂದರೆ ಅಲ್ಲೂ ಕೂಡ ತೊಡಗುಕೊಳ್ಳುವಂಥ ಒಂದು ಆಲ್ ಸೆಕ್ಟರ್ಗಳಲ್ಲಿ ಗೈಡೆನ್ಸ್ ಮಾಡುವಂಥ ಒಂದು ವಿಭಿನ್ನ ವ್ಯಕ್ತಿತ್ವದ ಶಕ್ತಿ ನಮ್ಮ ಮಹೇಶ್ ಮಸಾಳ್ ಸರ್ ಅವರು. ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಮೈಂಡ್ ವೇವ್ ಕುರಿತಾಗಿ ಆರಂಭಿಕವಾಗಿ ನುಡಿಗಳನ್ನಾಡಬೇಕು ಅಂತ ಮಹೇಶ್ ಮಸಾಳ್ ಸರ್ಗೆ ವಿನಂತಿ ಮಾಡ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಒಂದು ಸಂಕಲ್ಪ ನಮ್ದು. ಬಹಳ ವರ್ಷಗಳಿಂದ ಇದೊಂದು ಒಳಗಡೆ ಒಂದು ತುಡಿತಾ ಇತ್ತು. ಏನಪ್ಪಾ ಅಂದ್ರೆ, ಎಷ್ಟೋ ಜನ ಆಲ್ಮೋಸ್ಟ್ 3.3 ಲ್ಯಾಕ್ ಸ್ಟೂಡೆಂಟ್ಸ್ ಒಂದು TET ಎಕ್ಸಾಮ್ ಬರೀಬೇಕಂತಾರೆ. ಅದರಲ್ಲಿ ಹೆಂಗಾದ್ರೂ ಮಾಡಿ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂತಾರೆ, ಪ್ರಯತ್ನ ಮಾಡ್ತಾರೆ. ಬಟ್ ಅದು ಕಾರ್ಯದಲ್ಲಿ ಬರ್ತಾ ಇಲ್ಲ. ಆಮೇಲೆ ಇದು ಒಂದ್ ಸೈಡ್ ಆದ್ರೆ, ಅಂದ್ರೆ ಟೀಚರ್ ಆಗ್ಬೇಕನ್ನೋರು ಅಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ಸೈಡ್ ನೋಡಿದ್ರೆ ಪ್ರತಿಯೊಂದು ಸ್ಕೂಲು, ಇವತ್ತು ನಾನೇ ಖುದ್ದಾಗಿ ನಮ್ಮ ಸಂಸ್ಥೆ ಕೆಳಗಡೆ ಆಲ್ಮೋಸ್ಟ್ 138 ಸ್ಕೂಲ್ಸ್ ಜೊತೆ ವರ್ಕ್ ಮಾಡ್ತೇವೆ ನಾವು. ಅವರ ಓನರ್ಸ್ ಜೊತೆ ಆ ಟೀಚರ್ಸ್ ಟ್ರೈನಿಂಗ್ ಎಲ್ಲ ನೋಡ್ತೇವೆ. ಪ್ರತಿಯೊಬ್ಬ ಸ್ಕೂಲ್ ಓನರ್ದು ಒಂದೇ ಒಂದು ಕಂಪ್ಲೇಂಟ್ ಅಂದ್ರೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಸರ್ ಶಿಕ್ಷಕರ ಕೊರತೆ ಸರ್, ಒಳ್ಳೆ ಶಿಕ್ಷಕರು ಸಿಗ್ತಾ ಇಲ್ಲ. ಎಸ್ಪೆಷಲಿ ಸೈನ್ಸು ಮತ್ತು ಮ್ಯಾಥ್ಸು ಮತ್ತು ಲ್ಯಾಂಗ್ವೇಜ್ನಲ್ಲಿ ಶಿಕ್ಷಕರೇ ಇಲ್ಲ. ಅದಕ್ಕೆ ತಾವು ಏನಾದರೂ ಮಾಡಿ ಅಂತ ಅವ್ರದ್ದೊಂದು. ಇದ್ದ ಶಿಕ್ಷಕರನ್ನ ಸಬಲೀಕರಣ ಮಾಡೋದು ಒಂದು, ಅವ್ರಿಗೆ ಎಡಿಷನಲ್ ಶಿಕ್ಷಕರು ಬೇಕಾದಾಗ, ಇಲ್ಲ ಒಬ್ರು ಒಳ್ಳೆ ಕ್ವಾಲಿಟಿ ಟೀಚರ್ ಬೇಕಾದಾಗ ಅಲ್ಲಿ ಕಷ್ಟಗಳು ಬರ್ತಾ ಇದ್ದಾವೆ. ಇದು ಇನ್ನೊಂದು ಸೈಡು. ಅದೇ ಒಂದು ಕ್ಷೇತ್ರದಲ್ಲಿ ನೋಡಿದರೆ ಬೇರೆ ರಾಜ್ಯಗಳಿಂದ, ಲೈಕ್ ಕೇರಳದಿಂದ, ತೆಲಂಗಾಣದಿಂದ, ಆಂಧ್ರದಿಂದ ಅಲ್ಲಿಯ ಶಿಕ್ಷಕರು ಕರ್ನಾಟಕದಲ್ಲಿ ಬಂದು ಅವರು ಬೇರೆ ಸಂಸ್ಥೆಗಳನ್ನೆಲ್ಲ ನಡೆಸ್ತಾ ಇದ್ದಾರೆ ಇವತ್ತು.
ಆ ಶಿಕ್ಷಕರಿಗೆ 1,00,000, 2,00,000, 5 ಲಕ್ಷದವರೆಗಿನೂ ಪ್ರತಿ ತಿಂಗಳು ಪಗಾರ ಸಿಗ್ತಾ ಇದೆ. ನಮ್ಮದೇ ವಿದ್ಯಾರ್ಥಿಗಳಿಗೆ ಇಲ್ಲೇನು ಅಂದ್ರೆ, ನಾನು ಕರ್ನಾಟಕದವನು ಅವರು ಆಂಧ್ರದವರು ಅಂತ ಇಲ್ಲ. ನಮ್ಮಲ್ಲಿ ಏನು ಕೊರತೆ ಇದೆ, ನಮ್ಮ ಶಿಕ್ಷಕರು 15-20 ಸಾವಿರ ರೂಪಾಯಿ ಕೇಳಲಿಕ್ಕೂ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಏನು ಕಾರಣ ಅನ್ನೋದೊಂದು ಹುಡುಕ್ತಾ ಹುಡುಕ್ತಾ ಹೋದಾಗ, ಹಾಗೇನೆ ಶಿವಪ್ರಸಾದ್ ಸರು ಇದೇ ಕ್ಷೇತ್ರದಲ್ಲಿ ಒಳ್ಳೆ ಸೈಂಟಿಸ್ಟು, ಏನೋ ದೇಶ ಕಂಡ ಒಂದು ಒಳ್ಳೆ ಸೈಂಟಿಸ್ಟು, ಡಾಕ್ಟರ್ CNR ರಾವ್. ಇವತ್ತು ಅವರೇ ನಮ್ಮ ಈ ಮೈಂಡ್ ವೇವ್ ವೆಡಿಯೋ ಹಬ್ಬಿಗೆ ಡಾಕ್ಟರ್ CNR ರಾವ್ ಅವರೇ ನಮಗೆ ಪೋಷಕರಾಗಿದ್ದಾರೆ. ಈಸ್ ದ ಮೆಂಟರ್ ಫಾರ್ ಅಸ್. ಸೊ ಅಂಥವರು ಶಿವಪ್ರಸಾದ್ ಸರು ಲೈಕ್ ಹೈಯರ್ ಎಜುಕೇಷನ್ ಅಕಾಡೆಮಿಯಲ್ಲಿ ಎಷ್ಟೋ ಹೈಯರ್ ಎಜುಕೇಷನ್ ಟೀಚರ್ಸ್ಗೆ ಎಷ್ಟೋ ಮಂದಿಗೆ ಟ್ರೈನಿಂಗ್ ಮಾಡಿದ್ರು. ಬದಲಾವಣೆ ಸಾಧ್ಯ ಇದೆ. ಕ್ವಾಲಿಟಿ ಕೊಟ್ಟರೆ ನಮ್ಮ ಶಿಕ್ಷಕರು ಆ ಒಂದು ಉನ್ನತ ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ಯಾಕೆ ನಾವು ಆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಒಂದು ಮೈಂಡ್ ವೇವ್ ವೆಡಿಯೋ ಹಬ್ ಅಂತ ಹೇಳಿ ಧಾರವಾಡದಲ್ಲಿ ಒಂದು ಹೊಸ ಪ್ರಯತ್ನ, ಹೊಸ ಸೃಷ್ಟಿ ಆಗ್ತಾ ಇದೆ. ಆಮೇಲೆ ಇದು ಬಹಳ ನೀಡಿದೆ. ಆಲ್ರೆಡಿ ಇದರಲ್ಲಿ ಬಹಳ ರಶ್ ಆಗ್ತಾ ಇದೆ. ಲೈಕ್ ಇಲ್ಲ, ನಮಗೂ ಇದರಲ್ಲಿ ಬರಬೇಕು ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಮಂಜುನಾಥ್ ಸರು ನಾವೆಲ್ಲ ಸೇರಿಕೊಂಡು, ರೈಟ್, ಇದನ್ನ ಯಾಕೆ ನಾವು ಜನರಿಗೆ ಮುಟ್ಟಿಸ್ಬಾರ್ದು, ಇಂಥದ್ದೊಂದಿದೆ, ನೀವು ಒಂದು ಅವಕಾಶ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ವಿ ಥಾಟ್ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಕ್ರಿಯೇಟ್ ಹೋಪ್. ಯಾರೊಳಗೆ ಹೋಪ್ ಕ್ರಿಯೇಟ್ ಮಾಡ್ಬೋದು ಅಂದರೆ, ಯಾರಲ್ಲಿ ಅಂಜಿಕೆ ಹುಟ್ಟಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಏನೂ ಇಲ್ಲ, ಶಿಕ್ಷಕರು ಏನೂ ಆಗ್ಲಿಕ್ಕೆ ಆಗೋದಿಲ್ಲ, ನಾವು ಹೀಗೆ ಉಳಿತೇವೆ, ನಾವು 10,000ದಲ್ಲೇ ಉಳಿಬೇಕು ಅನ್ನೋದು ಒಂದು ಏನು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಏನಿದೆ, ಅದನ್ನು ಹೋಗಲಾಡಿಸ್ಬೇಕಂದ್ರೆ ಈ ಸಂಸ್ಥೆ ಮುಖಾಂತರ ಅದು ಮಾಡ್ಬೇಕಂತ ಉದ್ದೇಶ ಮಾಡಿದ್ವಿ ಸರ್. ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಬೇಸಿಕಲಿ. ಎಸ್ ಸರ್, ಒಂದು ಕ್ವಶನ್ ತಗೊಂಡು ಆಮೇಲೆ ಶಿವಪ್ರಸಾದ್ ಸರ್ ಹತ್ರ ಬರ್ತೀನಿ ಸರ್. ಈಗ ಮೈಂಡ್ ವೇವ್ ಎಜು ಹಬ್, ಇಸ್ ಇಟ್ ಆನ್ಲೈನ್ ಆರ್ ಆಫ್ಲೈನ್ ಆರ್ ಹೈಬ್ರಿಡ್, ಎರಡೂ ಇದೆಯಾ? ರೈಟ್, ಇಟ್ ಈಸ್ ಅನ್ ಆಫ್ಲೈನ್ ಪ್ರೋಗ್ರಾಮ್ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಜೊತೆ ಆ ವಿದ್ಯಾರ್ಥಿಗಳು ಯಾರು ಇರ್ತಾರೆ, ನಮ್ಮ ಜೊತೆ ಯಾರು ಜಾಯ್ನ್ ಆಗ್ತಾರೆ, ಎಂಥವ್ರು ಜಾಯ್ನ್ ಆಗ್ಬೋದು ಅಂತ ಮುಂದೆ ಹೇಳ್ತೀನಿ ನಾನು. ಜಾಯ್ನ್ ಆಗ್ತಾರೆ, ಅವ್ರು ನಮ್ಮ ಜೊತೆ 90 ಡೇಸ್ ಇರಬೇಕು. 90 ದಿವಸ. ಯಾಕಂದ್ರೆ ಕ್ವಾಲಿಟಿ ಹಂಗೆ ಬರೋದಿಲ್ಲ. ಅದರಲ್ಲಿ ಸಾಮರ್ಥ್ಯ ಒಳಗಡೆ ಇರ್ಬೋದು, ಆ ಸಾಮರ್ಥ್ಯವನ್ನು ಪ್ರಕಟ ಮಾಡಲಿಕ್ಕೆ ಓಕೆ ನಮಗೂ ಒಂದು ಅವಕಾಶ ಬೇಕು. ಆ ವಿದ್ಯಾರ್ಥಿ ನಮ್ಮ ಜೊತೆ ತೊಡಗಿದ್ರೆ, ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಶಿಕ್ಷಕರಿದ್ದಾರೆ. ಲೈಕ್ ಈಗ ಸೈಕ್ಯಾಟ್ರಿಸ್ಟ್ ತಗೊಂಡ್ರೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಇದ್ದಾರೆ, CR ಚಂದ್ರಶೇಖರ್ ಇದ್ದಾರೆ, ಸೋಮೇಶ್ವರ್ ಇದ್ದಾರೆ, ಗುರುರಾಜ್ ಕರ್ಜಗಿ ಸರ್ ಇದ್ದಾರೆ. ರೈಟ್, ಒಳ್ಳೆ ಒಳ್ಳೆ ಯಾರು ಕರ್ನಾಟಕ ಕಂಡ ಒಂದು ಪ್ರತಿಷ್ಠಿತ ಶಿಕ್ಷಕರಿದ್ದಾರೆ. ಆಮೇಲೆ IIT ಇಂದ ಬರ್ತಾರೆ, JNCSR ನಿಂದ ಬರ್ತಾರೆ, ಸೈಂಟಿಸ್ಟ್ ಬರ್ತಾರೆ, ಮ್ಯಾಥಮೆಟಿಷಿಯನ್ಸ್ ಬರ್ತಾರೆ. ಅವರೆಲ್ಲ ಡಾಕ್ಟರ್ ಶಿವಪ್ರಸಾದ್ ಸರ್ ಒಂದು ಗರಡಿಯಲ್ಲಿ ಎಲ್ಲರೂ ಸೇರಿಸ್ಕೊಂಡು ಆ ಗರಡಿಯಲ್ಲಿ ಆ ಹುಡುಗ 90 ಡೇಸ್ ಇರಬೇಕು. ಇದ್ದಾಗ ಅವನಲ್ಲಿ ಒಳಗೊಂದು ಸಾಮರ್ಥ್ಯವನ್ನು ಹೊರಗಡೆ ಪ್ರಕಟ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಈ ಪ್ರಯತ್ನ ಅವ್ರು ಮಾಡಲೇಬೇಕು. ಅಂದ್ರೆ ಆ ಒಂದು ಟೈಮ್ ಕೊಡಬೇಕು. ಅವ್ರು ಬಹಳ ಇಂಪಾರ್ಟೆಂಟ್. ಆ ಟೈಮ್ ಕೊಟ್ಟರೆ ನಮ್ಮಲ್ಲಿ ಅವರಲ್ಲಿ ಬದಲಾವಣೆ ತರ್ಬೋದು. ಆಮೇಲೆ ಅವ್ರನ್ನ ಆ ಮಟ್ಟಕ್ಕೆ ಒಂದು ಶಿಕ್ಷಕ ವೃತ್ತಿಯಲ್ಲಿ ಆ ಮಟ್ಟಕ್ಕೆ ಒಯ್ಯಲಿಕ್ಕೆ ನಮಗೊಂದು ಅವಕಾಶ ಆಗುತ್ತೆ. ಅದಕ್ಕೆ ಇದು ಫುಲ್ ಟೈಮ್ ಪ್ರೋಗ್ರಾಮ್ ಸರ್. 90 ಡೇಸ್ ದೇ ಹ್ಯಾವ್ ಟು ಬಿ ವಿತ್ ಅಸ್. ಎಸ್ ಸರ್, ಈಗ ಒಂದು ಏನು ನಿರೀಕ್ಷೆ ಇರುತ್ತೆ ಯಾರಿಗೆ ಆದ್ರೂ ಅಂದ್ರೆ, ದೇ ಸ್ಪೆಂಡ್ ದೇರ್ ಟೈಮ್ ಅಂಡ್ ಮನಿ ಎರಡೂ ಸ್ಪೆಂಡ್ ಮಾಡಿದಾಗ ಅದರಿಂದ ಔಟ್ಕಮ್ ಏನಿರುತ್ತೆ ಅಂತ ಒಂದು ನಿರೀಕ್ಷೆ ಇರುತ್ತೆ. ಆಫ್ಟರ್ ಮೈಂಡ್ ವೇವ್, ವಾಟ್ ಇಸ್ ಔಟ್ಕಮ್? ಸರ್, ಔಟ್ಕಮ್ ಏನಂತಂದ್ರೆ ಲೈಕ್ ಅಲ್ಟಿಮೇಟ್ಲಿ ಔಟ್ಕಮ್ ಇಸ್ ಎ ಜಾಬ್. ಎರಡು ಮಕ್ಕಳು ಕೇಳೋದು, ಇವತ್ತು ನಮ್ಮ ಯುವಕರು ಕೇಳೋದೇನಂದ್ರೆ, ಸರ್ ಇದನ್ನೆಲ್ಲ ಮಾಡ್ತೀನಿ ಕರೀರಿ, ನೀವು ಹೇಳ್ದಂಗೆ ಮಾಡ್ತೀನಿ, ನೀವು ಹೆಂಗ್ ಹೇಳ್ತೀರಿ ಹಂಗೆ ಮಾಡ್ತೀನಿ, ಬಟ್ ನನಗೆ ನೌಕರಿ ಕೊಡಿಸ್ರಿ. ನಮ್ದು ಒಂದೇ ಒಂದು ಪ್ರಶ್ನೆ, ನಾ ಯಾವಾಗ್ಲೂ ನನ್ನ ಒಂದು ವಿಡಿಯೋಸ್ ನಲ್ಲಿ ಮಾತಾಡ್ತಿರ್ತೇನೆ, ಸಾಮಾಜಿಕ ಸಭೆಗಳಲ್ಲಿ ಮಾತಾಡ್ತೇನೆ, ಯಾಕೆ ನೌಕರಿ ಬೇಕು ಅಂತ ಕೇಳ್ತೀರಾ? ನೀವು ಇಷ್ಟು ಯೋಗ್ಯರಾಗಬೇಕಲ್ಲ. ಯೋಗ್ಯತಾ ಪತ್ರ ಇಂಪಾರ್ಟೆಂಟ್ ಇಲ್ಲ, ಯೋಗ್ಯತೆ ಇಂಪಾರ್ಟೆಂಟ್. ಯಾವಾಗ ನೀವು ಯೋಗ್ಯರಾಗ್ತೀರಾ, ನಿಮ್ಮನ್ನೇ ಬಂದು ಪಿಕಪ್ ಮಾಡ್ತಾರೆ ಜನ. ನಾನು ಹೇಳ್ತಾ ಇದ್ದೆನಲ್ಲ, ನಾವು ವರ್ಕ್ ಮಾಡುವಂತ 138 ಸ್ಕೂಲ್ಗಳಲ್ಲಿ, ಅದನ್ನ ಬಿಟ್ಟು ಎಷ್ಟೋ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಅವೆಲ್ಲರಲ್ಲೂ ಟೀಚರ್ಸ್ ಕೊರತೆ ಇದೆ. ನಾವು ಈ 90 ದಿನದಲ್ಲಿ ನಾವು ರೆಡಿ ಮಾಡಿದ್ಮೇಲೆ ನಾವು ಅವ್ರ ಕಡೆ ಹೋಗೋದಿಲ್ಲ, ಅವರೇ ಓನರ್ಸೇ ನಮ್ಮ ಕ್ಯಾಂಪಸ್ಗೆ ಬರಬೇಕು. ಇದೆಲ್ಲ ಇಂಜಿನಿಯರಿಂಗ್ ಕಾಲೇಜು, MBBS ಕಾಲೇಜ್, MBA ಕಾಲೇಜ್ನಲ್ಲಿ ಇವೆಲ್ಲ ನಡೀತವೆ. ಕ್ಯಾಂಪಸ್ ರೆಕ್ರೂಟ್ಮೆಂಟ್, ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಟೀಚರೇ ತನ್ನ ಪ್ರೊಫೈಲ್ ತಗೊಂಡು ಹೋಗಿ ಓನರ್ ಮುಂದೆ ಕೂತ್ಕೊಳ್ತಾನೆ. ಅವಾಗ ಅವ್ರು ಅನಾಲಿಸಿಸ್ ಮಾಡ್ತಾರೆ. ಇಲ್ಲ, ಈ ಸಲ ನಾವು ಇಲ್ಲಿ ಚೇಂಜ್ ದಿಸ್. ಏನ್ ಮಾಡೋದಂದ್ರೆ, ಆ ಒಂದು ಏನು ಸ್ಕೂಲ್ ಓನರ್ಸ್ ಇದ್ದಾರೆ, ಯಾರಿಗೆ ಶಿಕ್ಷಕರು ಬೇಕು, ಅವರು ನಮ್ಮ ಕ್ಯಾಂಪಸ್ಗೆ ಬರಬೇಕು. ನಾವು ರೆಡಿ ಮಾಡಿದ ಏನು ವಿದ್ಯಾರ್ಥಿಗಳಿದ್ದಾರೆ, ಅವ್ರೇನು ಶಿಕ್ಷಕರಿದ್ದಾರೆ, ಒಂದು ಏನು ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಅವರು ಮಾತಾಡಿಸಿ ಅವ್ರ ಪ್ರೆಸೆಂಟೇಷನ್ ಎಲ್ಲ ನೋಡಿ ಅವ್ರಿಗೊಂದು ಯೋಗ್ಯ ಒಂದು ಸ್ಯಾಲ್ರಿಯನ್ನ ಫಿಕ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ನಮ್ದು ಇಚ್ಛೆ. ಇದು ವಾಪಸ್ ಹೋಗಿ ಕೇಳೋದು ಮಾಡೋದಿದ್ರೆ ಇದನ್ನ ಯಾಕೆ ಮಾಡ್ಬೇಕು ಸರ್? ಮತ್ತೆ ಆಯ್ತಪ್ಪ ನಾನು ಕಲಿಸ್ತೇನೆ, ನೀನು ಹೋಗು, ಅಲ್ಲಿ ಯಾವ್ದಾದ್ರು ಒಂದ್ ಕಡೆ ನೌಕರಿ ತಗೊಂಡ್ರಿಲ್ಲ. ಬಟ್ ಎರಡು ವಿಷಯ ಸರ್. ಎರಡು ವಿಷಯ ಏನಂದ್ರೆ, ಒಂದು
ಓಕೆ. ಈ ವಿದ್ಯಾರ್ಥಿ ಒಂದು ಬಹಳ ಎರಡು ವಿಷಯ ಬಿಡ, ಒಂದು ವಿದ್ಯಾರ್ಥಿ ಒಂದು ವಿಷಯ ಏನಂದ್ರೆ, ಈ ಹುಡುಗರು ನಮ್ಗೆ ಇದೇ ಊರಲ್ಲೇ ಬೇಕು, ಇಲ್ಲೇ ಬೇಕು, ನನ್ನ ಮನೆ ಪಕ್ಕಕ್ಕೆ ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಮೂವ್ಮೆಂಟ್ ಆಗಬೇಕು, ಲೈಕ್ ಯುವಕ ವಯಸ್ಸಿನಲ್ಲಿ. ಓಕೆ, ದೇಶ ದೇಶ ಪರ್ಯಟನೆ ಮಾಡ್ಬೇಕಂತಾರಲ್ಲ, ತಾನ್ ಜಾಗ ಬಿಟ್ಟು ಕದಲ್ಬೇಕು ಅವನು. ಊರ್ ಹ್ಮ್ ಬಿಟ್ಟವ ಉದ್ಧಾರ ಆಗೇನಂತ ಹೇಳ್ತಾರಲ್ಲ, ಹ್ಮ್ ಅದಕ್ಕೆ ಆ ಹ್ಮ್ ಊರ್ ಬಿಡಕ್ಕೂ ರೆಡಿ ಇರ್ಬೇಕು. ಅಂದಾಗ ಒಂದು ಒಳ್ಳೆ ಸ್ಕೂಲು, ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಇಲ್ಲ ನ್ಯಾಷನಲ್, ಒಳ್ಳೆ ಒಂದು ಆದರ್ಶ ಸ್ಕೂಲ್ನಲ್ಲಿ ಅವನಿಗೆ ಜಾಬ್ ಸಿಗುತ್ತೆ, ಒಳ್ಳೆ ಪಗಾರನೂ ಸಿಗುತ್ತೆ. ಬಟ್ ಇವ್ರ ಓಕೆ. ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ಕಷ್ಟ. ಕಷ್ಟ. ರೈಟ್ ಸರ್. ಸೊ ಓಕೆ. ಅದೊಂದು ಎಸ್ ಕಂಡೀಷನ್. ಒಂದು ಎಸ್ ಸರ್. ಪರ್ಫಾರ್ಮೆನ್ಸ್ ಅಂದ್ರೆ ನಾವೇನಾವ್ದೊಂದು ಪ್ರೊಸೆಸ್ ಇಟ್ಕೊಂಡಿದ್ದೇವೆ, ಆ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಓಕೆ. ನೀ ಹೇಗಾದ್ರೂ ಇರಪ್ಪ, ಅಲ್ಲಿ ಯಾರು ದಡ್ರು ಅನ್ನೋದಿರಲ್ಲ. ನಮ್ಮ ಪ್ರಕಾರ ಯಾರು ದಡ್ರಿಲ್ಲ. ಶಿವಪ್ರಸಾದ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಗೆ, ಯಾರು ದಡ್ರು ಅನ್ನೋರಿಲ್ಲ. ಅವನಿಗೆ ಆ ಸೈನ್ಸ್ ನಲ್ಲಿ ಮತ್ತು ಮ್ಯಾಥ್ಸ್ ನಲ್ಲಿ ಆಸಕ್ತಿ ಇರಬೇಕು. ಯಾಕಂದ್ರೆ ನಾವು ಈ ಮೊದಲ ಹಂತದಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಸ್ ಅಷ್ಟೇ ರೆಡಿ ಮಾಡ್ತಾ ಇರೋದು. ಅವನಿಗೆ ಆಸಕ್ತಿ ಇರಬೇಕು. ಆ ಆಸಕ್ತಿ ಇದ್ದು ಇಲ್ಲಿ ಬಂದು ಆ ಪ್ರೊಸೆಸ್ ನಲ್ಲಿ, ಓಕೆ, ಹೆಂಗೆ ಕಬ್ಬಿನ ಗಾನದಲ್ಲಿ ಹೋಗಿ ಹೋಗಿ ಸಕ್ಕರೆ ಆಗುತ್ತೆ, ಕುದಿಯುತ್ತೆ, ಎಲ್ಲ ಆಗುತ್ತೆ, ಹಂಗೆ ಈ ಪ್ರೊಸೆಸ್ ನಲ್ಲಿ ದಾಟಿ ಬರಬೇಕು. ಒಳ್ಳೆ ಒಳ್ಳೆ ಯೋಗ್ಯ ಶಿಕ್ಷಕರು ಅವ್ರಿಗೆ ಕಲಿಸ್ತಾರೆ, ಟ್ರೈನರ್ಸ್ ಕಲಿಸ್ತಾರೆ, ನಾನ್ ಕಲಿಸ್ತೇನೆ. ಶಿವಪ್ರಸಾದ್ ಸರ್ ಸಂಪೂರ್ಣವಾಗಿ ತಮ್ಮನ್ನೇ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ರೈಟ್. ಸೊ ಇದನ್ನ ಮಾಡಿದಾಗ ಆ ಪ್ರೊಸೆಸ್ ದಾಟಿದ ಒಂದು. ಎರಡನೇದು, ಪ್ಲೇಸ್ ಬಗ್ಗೆ ಬಹಳ ನೀ ತಲೆ ಕೆಡಿಸ್ಕೊಬೇಡ. ಯಾವ ಪ್ಲೇಸ್ ಬಂದು ಹೋಗಿ ಮಾಡಕ್ ರೆಡಿ ಇರಬೇಕು. ಅವಾಗ ಡೆಫಿನೆಟ್ಲಿ ದೇ ಎಂಡ್ ಅಪ್ ಇನ್ ಎ ಜಾಬ್. ರೈಟ್ ಸರ್. ಇದು ಓಕೆ. ಯಾರು? ಸಾಮಾನ್ಯ ವಿದ್ಯಾರ್ಥಿಗಳು, ಅಸ್ಪೈರಿಂಗ್ ಟೀಚರ್, ಈಗ ಜಸ್ಟ್ B.Ed ಮುಗಿಸಿದ್ದಾರೆ, B.Ed ಫೈನಲ್ ಇಯರ್ ಇದ್ದಾರೆ, ಇವ್ರಿಗೆ ಡೈರೆಕ್ಟ್ಲಿ ಜಾಬ್ ಅವ್ರು ಹೋಗ್ತಾರೆ. ಯಾರು ಜಾಬ್ನಲ್ಲಿ ಆಲ್ರೆಡಿ ಇದ್ದಾರೆ, ಕಡಿಮೆ ಪಗಾರ ತಗೊಳ್ತಾ ಇದ್ದಾರೆ ಈಗ. ರೈಟ್ ಸರ್. ಆಲ್ರೆಡಿ ಅವ್ರು ಫಿಸಿಕ್ಸ್ ಕಲಿಸ್ತಾ ಇದ್ದಾರೆ, ಕೆಮಿಸ್ಟ್ರಿ, ಬಟ್ ಕಡಿಮೆ ಪಗಾರ ತಗೋತಿದ್ದಾರೆ. ಬಟ್ ಅದನ್ನ ಹೆಚ್ಚಿಗೆ ಮಾಡಬೇಕು ಅಂತವ್ರು ಇಲ್ಲೇ ಬರ್ಬೇಕು. ದಿಸ್ ಸ್ಕೇಲ್ ಇಸ್ ಅಪ್. ಆಲ್ಸೋ ಎ ಪಾಸಿಬಲ್. ಓಕೆ. ಈಗ ಎಸ್ ಸರ್. ಇಲ್ಲಾಂದ್ರೆ ಅಂದ್ರೆ ಇಂಜಿನಿಯರ್ಸ್ ಬಹಳ ಜನ ಟೀಚಿಂಗ್ ಬರ್ತಾ ಇದ್ದಾರೆ ಸರ್ ಇವತ್ತು, ಹಾ, ಇಂಜಿನಿಯರ್ಸ್. ಹೌದೌದು. ಹೌದು. ಹೌದಾ. ಸೊ ಇಂಜಿನಿಯರ್ಸ್ ಈಗ ಆಕ್ಚುಲಿ PUC ಕಾಲೇಜ್ನಲ್ಲಿ, ನಮ್ಮ ಸ್ಕೂಲ್ನಲ್ಲಿ ಬಹಳ ಡಿಮಾಂಡ್ ಇದೆ ಇವತ್ತಿಗೆ. ಹ್ಮ್ ಹ್ಮ್ ರೂಲ್ಸ್ ಚೇಂಜ್ ಆಗಿದ್ದಾವೆ. ಸೊ ಹ್ಮ್ ಅದಕ್ಕೆ ಅವ್ರು ಏನಾದ್ರು ಅಸ್ಪೈರಿಂಗ್, ಇಲ್ಲಪ್ಪ ನಾನು BA ಮಾಡಿದ್ದೇನೆ, ನನ್ಗೆ ಯಾಕೋ ಇಂಡಸ್ಟ್ರಿ ಲೈಕ್ ಆಗ್ತಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗು ಅಲ್ಲಿ ಇಲ್ಲಿ ಹೋಗಿ ನನ್ನ ಮನಸ್ಥಿತಿಗೆ ಅದು ಮ್ಯಾಚ್ ಆಗ್ತಾ ಇಲ್ಲ. ಲೆಟ್ ಮಿ ಟೇಕ್ ಇಟ್ ಅಪ್, ಲೈಕ್ ಲೆಟ್ ಮಿ ಡೂ ಟೀಚಿಂಗ್. ಯಾಕಂದ್ರೆ ನನಗೇನೋ ನನ್ನೊಳಗೆ ಟೀಚರ್ ಇದ್ದಾನಂದ್ರೆ, ಬಟ್ ಹೆಂಗೆ ಕಲಿಸ್ಬೇಕಂತ ಗೊತ್ತಿಲ್ಲ ಅವ್ರಿಗೆ, ಮಕ್ಕಳ ಸೈಕಾಲಜಿ ಗೊತ್ತಿಲ್ಲ, ಇದೆಲ್ಲ. ಸೊ ಅದಕ್ಕೆ ಬನ್ನಿ. ಓಕೆ. ದೆನ್ ಈ ಗರಡಿಯಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡೋಣ. ಡೆಫಿನೆಟ್ಲಿ ಲೀಡ್ ಎ ವಂಡರ್ಫುಲ್ ಲೈಫ್. ಎಸ್ ಸರ್. ಅಲ್ಲಿಗೆ ರೈಟ್. ಟೈಮ್ ಅಂಡ್ ಮನಿ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಹ್ಮ್. ಉತ್ತಮವಾದ ಜಾಬ್ ಅವಕಾಶ ಇದೆ. ಬಟ್ ಒಂದ್ ಕಂಡೀಷನ್ ಸಪ್ಲೈ ಅಂದ್ರೆ ಹೋಮ್ ಸಿಕ್ನೆಸ್ ಬಿಟ್ಟು ಬ್ಯಾಗ್ ಹಾಕೋಕ್ ರೆಡಿ ಇರಬೇಕು ಅಂತ ಬಿಡ್ಬೇಕು ಹೆಗಲಿ. ಸರ್. ಹ್ಮ್. ಅವಾಗ ಡೆಫಿನೆಟ್ಲಿ ಜಾಬ್ ಇದೆ ಅನ್ನೋ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀರಾ. ಎಸ್ ಸರ್. ಹ್ಮ್. ಇದರಲ್ಲಿ ಹೆಚ್ಚು ಈಗ ಮಾರ್ಗದರ್ಶಕ ಮಂಡಳಿಯಲ್ಲಿ ಹೆಡ್ ಆಗಿದ್ಕೊಂಡು ಗೈಡ್ ಮಾಡ್ಕೊಂತ ಈ ಮೈಂಡ್ ವೇವ್ ಅನ್ನ ಪ್ರಾಪರ್ ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗೋಕೆ ಉತ್ತಮ ಮಾರ್ಗದರ್ಶನ ನೀಡಿ ಟೀಮ್ನೆಲ್ಲ ಆರ್ಗನೈಸ್ ಮಾಡಿಕೊಟ್ಟಂತ ಒಂದು ಶಕ್ತಿ ಯಾರು ಅಂದ್ರೆ ಶಿವಪ್ರಸಾದ್ ಸರ್. ಶಿವಪ್ರಸಾದ್ ಸರ್ಗೆ ಈ ಮೈಂಡ್ ವೇವ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅನ್ಕೋತೀನಿ ನಾನು. ಸರ್, ನಿಮ್ ಹೌದು. ಕಡೆಯಿಂದ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಅನ್ನು ಕೊಡ್ತೀರಾ? ಆಮ್, ಮಹೇಶ್ ಹೇಳ್ದಾಗೆ ಎಲ್ಲ ಕಡೆನೂ ಈಗೊಂದು 21st ಸೆಂಚುರಿ ಎಜುಕೇಶನ್ ಅಂತ ಇದೀವಿ ನಾವು. 21ನೇ ಶತಮಾನದ ಆ, ಹೆಂಗೆ ಇದೆಲ್ಲ ಶಿಕ್ಷಣ ಬದಲಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ. ಎರಡು ಕಾರಣ ಇದಕ್ಕೆ. ಒಂದು ಅಂತಂದ್ರೆ, ನಿಮಗೆ ಗೊತ್ತಿದ್ದಂಗೆ ನಾವು ಎಕಾನಮಿ ಓಪನ್ ಮಾಡಿದ್ವಿ. ಈಗ ಬೇರೆ ದೇಶದಿಂದನೂ ಸ್ಕೂಲ್ಗಳನ್ನ ಭಾರತದಲ್ಲಿ ಶುರು ಮಾಡ್ಬೋದು ಅಂತ ಇದೆ. ಆಲ್ರೆಡಿ ಶುರು ಆಗ್ತಾ ಇದೆ. ಓಕೆ. ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲೇ ಸಾಕಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ರೆಡಿ ಆಗ್ತಾ ಇದ್ದಾವೆ. ಪ್ಲಸ್ ನಮ್ಮ ಸ್ಕೂಲ್ಗಳೇ ಇದಾವಲ್ಲ, ಅವು ಅಪ್ಗ್ರೇಡ್ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ CBSE ಆಗ್ತಾ ಇದೆ, ICSE ಆಗ್ತದೆ. ಅಂದ್ರೆ ಈ ಮುಂದಿನ ಸೆಂಚುರಿಗೆ ಯಾವ ಥರದ ಎಜುಕೇಶನ್ ಬೇಕು ಅನ್ನೋ ಬದಲಾವಣೆ ಬಹಳ ಬಹಳ ಮುಖ್ಯ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಆದ್ರಿಂದ ಈ ಕನ್ವೆನ್ಷನಲ್ ಎಜುಕೇಶನ್ ಏನಿತ್ತಲ್ಲ, ಇದು ಬಹಳ ದಿವಸ ನಡೀಲಿಕ್ಕಿಲ್ಲ. ಬಿಕಾಸ್ AI ಬಂದಿದೆ, ಯೂಟ್ಯೂಬ್ ಬಂದಿದೆ, AI ಲೆಕ್ಚರರ್ಸ್ ಬರ್ತಾರೆ, ಹೊಲೋಗ್ರಫಿಕ್ ಇಮೇಜಸ್ ಬರುತ್ತೆ. ಈ ಥರ ಎಲ್ಲ ಬಂದ್ಬಿಟ್ರೆ ಈಗಿನ ಶಿಕ್ಷಣ ವ್ಯವಸ್ಥೆನೇ ಅಪ್ಸೈಡ್ ಡೌನ್ ಆಗ್ಬೋದು. ಅದಕ್ಕೆ ನನಗನ್ಸಿದ್ದೇನು ಅಂತಂದ್ರೆ, ನಮಗೆ ಮಾಡರ್ನ್ ಟೀಚರ್ಸ್ ಬೇಕೀಗ. ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಯಾವ ಸ್ಕಿಲ್ ಬೇಕು, ಅದಕ್ಕೆ ಯಾವ ಥರದ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು, ಅದನ್ನ ಅಪ್ಲೈ ಮಾಡೋ ಎಬಿಲಿಟಿ ಹೇಗೆ ಬಳಸಬೇಕು ಅನ್ನೋ ಒಂದು ಯೋಚನೆ ಮಾಡಿ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಅದಕ್ಕೆ ಫೆಲ್ಟ್ ದ್ಯಾಟ್ ಒಂದು ಬಿಗ್ ನೀಡ್ ಇದೆ. ಈಗ ನಾಟ್ ಓನ್ಲಿ ಒಂದು, ಈಗ ಟೀಚರ್ಸ್ ಬರ್ತಾರೆ, ಈಗ ಅವರು ಸ್ಕೂಲಿಗೆ ಹೋಗ್ತಾರೆ. ಈಗ ಸ್ಕೂಲಿಗೆ ಈಗ ಹೊಸ ಎಜುಕೇಷನ್ ಸಿಸ್ಟಮಲ್ಲಿ ಹೋಗಬೇಕು ಅಂತಂದರೆ ಅವರಿಗೆ ಆ ಹೊಸ ಟೂಲ್ಸು, ಆ ಹೊಸ ಮೆಥಡ್ಸ್ ಎಲ್ಲ ಗೊತ್ತಿರಬೇಕು. ಅವರೆಲ್ಲ ಓದಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಅವ್ರ ಕೇಪಬಿಲಿಟಿ ಎಲ್ಲ ಇರುತ್ತೆ. ಆದರೆ ಎಲ್ಲ ಒಂದು ಫೈನ್ ಟ್ಯೂನಿಂಗ್ ಬೇಕಾಗಿದೆ.
ಫೈನ್ ಟ್ಯೂನಿಂಗ್ ಬೇಕಾಗಿದೆ. ಅವರ ಟೀಚಿಂಗ್ ಸ್ಕಿಲ್ ಆಗಿರ್ಬೋದು, ಅಥವಾ ಅವರ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೋದು, ಅಥವಾ ಈಗ ಜೀವನ ಜೀವನ ಏನು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡೋದು. ಈ ವಿಜ್ಞಾನ ಹಾಗೂ ಗಣಿತ ಏನಿದೆಯಲ್ಲ, ಇದು ನಿಜ ಜೀವನಕ್ಕೆ ಹೆಂಗೆ ಕನೆಕ್ಟ್ ಮಾಡ್ಬೋದು ಅನ್ನೋದೊಂದು ಪಾಯಿಂಟ್ ಆ ಶಕ್ತಿ ಇದ್ದರೆ ಐ ಥಿಂಕ್ ದೇ ಕ್ಯಾನ್ ಬಿಕಮ್ ವಂಡರ್ಫುಲ್ ಟೀಚರ್ಸ್. ಅವರು ಮಹೇಶ್ ಹೇಳ್ದಂಗೆ ಅವರು ಡಿಮ್ಯಾಂಡಲ್ಲಿ ಬರ್ತಾರೆ. ಸಚ್ ಟ್ರೈನ್ ಟೀಚರ್ಸ್ ವಿಲ್ ಕಮ್ ಇನ್ ಡಿಮ್ಯಾಂಡ್, ಬಿಕಾಸ್ ಅದು ದ್ಯಾಟ್ ವಿಲ್ ಬಿ ದಿ ವಾಂಟಿಂಗ್ ಇನ್ ದ ಫ್ಯೂಚರ್ ಜನರೇಷನ್. ಸೊ ಎಲ್ಲ ಸ್ಕೂಲ್ಗಳು ಈಗ ನಮ್ಗೆ ತುಂಬ ಜನ ಬಂದು ಕೇಳ್ತಾ ಇದ್ದಾರೆ, ನಮ್ಗೆ ಒಳ್ಳೆ ಟೀಚರ್ಸ್ ಕೊಡಿ ಸರ್, ಮಾಡರ್ನ್ ಇದು ಕಡೆ AI ಇನ್ ಟೀಚಿಂಗ್ ಗೊತ್ತಿರೋ ಅಂತ ಕಡೆ ಅಂತ ಕೇಳ್ತಾ ಇರ್ತಾರೆ. ಅಂಥ ಟೀಚರ್ಸ್ ಬಂದರೆ ವಿ ಆರ್ ರೆಡಿ ಟು ಎಂಬ್ರೇಸ್ ದೆಮ್. ಅದನ್ನ ಅವ್ರನ್ನ ತೊಗೊಳಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಸಿಗ್ತಾ ಇಲ್ಲ, ಸಾಕಷ್ಟು ಜನ ಆ ಥರ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಆ ಗ್ಯಾಪ್ ಏನಿತ್ತಲ್ಲ, ಈಗ ಅವರಿಗೆ ಒಳ್ಳೆ ಟೀಚರ್ಸ್ ಬೇಕಾಗಿದೆ, ಹಾಗೂ ನಮ್ಮ ಯಂಗ್ ಸ್ಟೂಡೆಂಟ್ಸಿಗೆ ಒಳ್ಳೆ ಜಾಬ್ಸ್ ಬೇಕಾಗಿದೆ. ಈ ಎರಡನ್ನೂ ಕಂಬೈನ್ ಮಾಡೋ ಗ್ಯಾಪನ್ನು ಈ ಮೈಂಡ್ ವೇವ್ ಎಡು ಹಬ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಆ ದೃಷ್ಟಿಯಿಂದ ನಾವು ಇದನ್ನೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಎಸ್ ಸರ್. ಈಗ ನನಗೆ ಒಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಸರ್. UPSC ಎಲ್ಲ 1,000 ಹುದ್ದೆಗಳು ಇರ್ತವೆ. 1,000 ಹುದ್ದೆಗಳಿಗೆ ಗೈಡ್ ಮಾಡೋಕ್ಕೆ ಅಷ್ಟೊಂದು ಇನ್ಸ್ಟಿಟ್ಯೂಟ್ಗಳೆಲ್ಲ ಇದೆ. ಬಟ್ ನೀಟ್ ಎಕ್ಸಾಮ್ನಲ್ಲಿ ಗೌರ್ಮೆಂಟ್ ಸೀಟ್ ಸುಮಾರು 60,000 ಅವೈಲೇಬಲ್ ಇದೆ ಸರ್, 60,000. ಟೋಟಲ್ 1,20,000ವರೆಗೂ ಇರುತ್ತೆ. IITಗಳಲ್ಲೆಲ್ಲ ಒಂದು 18-20,000ವರೆಗೂ ಹುಡುಗರು ಒಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದು ಪ್ಯೂರ್ಲಿ ಗೌರ್ಮೆಂಟ್ ಇರುತ್ತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ನಂಬರ್ ಇದೆ. ಅದು ಆ ನಂಬರ್ಗೆ ವಿದ್ಯಾರ್ಥಿಗಳು ರೆಡಿ ಮಾಡೋದಕ್ಕೆ ಕಾಲೇಜ್ಗಳಲ್ಲಿ ಆಗ್ತಾ ಇಲ್ಲ. ನಾನು ಕೆಲವೊಂದು ಕಾಲೇಜ್ ಅಬ್ಸರ್ವ್ ಮಾಡ್ತೀನಿ, ಅಲ್ಲಿ ನೀಟ್ ರಿಸಲ್ಟು 0, ಅಲ್ಲಿ 200-300 ಇರ್ತಾರೆ. ಆ್ಯಂಡ್ IIT JEE ಕಡೆ ಅಂತೂ ಅದು ಯೋಚನೆ ಕೂಡ ಮಾಡ್ತಾ ಇಲ್ಲ. ಈ ಸ್ಟೆಮ್ ಎಜುಕೇಶನ್ ಏನು, ಸೈನ್ಸಸ್, ಟೆಕ್ನಾಲಜಿ ಆ್ಯಂಡ್ ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಇದನ್ನ ಗೈಡ್ ಮಾಡುವಂಥ ಟೀಚರ್ಸ್ಗಳು ಕೊರತೆ ಇದೆ ಅನಿಸ್ತಾ ಇದೆಯಾ, ಅಥವಾ ಆ ಟೀಚರ್ಸ್ಗಳು ಇದ್ದಾರೆ, ಅವರಿಗೆ ಆ ಮಟ್ಟಕ್ಕೆ ಲೆವೆಲಪ್ ವಿದ್ಯಾರ್ಥಿಗಳು ಮಾಡುವ ಶಕ್ತಿ ಕೊರತೆ ಇದೆ ಅನಿಸ್ತಾ ಇದೆಯಾ? ಏನು ಅನಿಸ್ತಾ ಇದೆ ಸರ್ ನಿಮಗೆ? ಅಬ್ಸಲ್ಯೂಟ್ಲಿ. ಈಗ ನಾನು ಮೊದಲು IIT ಡೆಲ್ಲಿಲಿ ಪಾಠ ಮಾಡ್ತಾ ಇದ್ದೆ, ಈಗ ನಾನು IIT ಧಾರವಾಡದಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಈ ಹಾಂ ಸರ್. ವಿದ್ಯಾರ್ಥಿಗಳೆಲ್ಲ ನೋಡಿದರೆ ನನಗೆ ಒಂದು ಏನು ಅನಿಸುತ್ತೆ ಅಂದರೆ, ಈಗ ಸುಮಾರು ನಮ್ಮ ಧಾರವಾಡ IITಲಿ ಒಂದು 5% ಕೂಡ ಕನ್ನಡದವರಿಲ್ಲ ಅಲ್ವಾ, ಓಕೆ. ಬೇರೆ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಹ್ಞೂ ಹ್ಞೂ ಆಮೇಲೆ ಕನ್ನಡದವ್ರು ಬಂದರು, ಎಲ್ಲೋ ಒಂದು 5% ಬಂದರು ನೋಡಿದ್ರು. ಅವರೆಲ್ಲ ದೇ ಆರ್ ಟ್ರೈನ್ ಬೈ ದೋಸ್ ಆಂಧ್ರದಿಂದ ಒಳ್ಳೆ ಟ್ರೈನ್ ಆದ ಟೀಚರ್ಸ್ ಬಂದು ಅವರಿಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಮಹೇಶ್ ಹೇಳ್ದಂಗೆ ನಮ್ಮೆಲ್ಲ ಸ್ಕೂಲ್ಗಳು ಅಲ್ಲಿಂದ ಬಂದಿದ್ದಾರೆ, ಆಂಧ್ರದಿಂದ, ಕೇರಳದಿಂದ ಎಲ್ಲ ಬಂದು ದೇ ಆರ್ ಗೈಡಿಂಗ್. ಆದರೆ ನಮ್ಮ ಟೀಚರ್ಸಿಗೆ ಅದನ್ನು ಮಾಡೋಕ್ಕಾಗ್ತಿಲ್ಲ. ಆದ್ದರಿಂದ ಅವ್ರ ಕೇಪಬಿಲಿಟಿ ಇಲ್ಲ ಅಂತಲ್ಲ, ಆ ಟೆಕ್ನಿಕ್ಗಳು, ಆ ಮೆಥಡ್ಗಳು, ಎಕ್ಸಾಮನ್ನು ಕ್ರ್ಯಾಕ್ ಮಾಡೋ ಮೆಥಡ್ಗಳು, ಅದು ಅವ್ರಿಗೆಲ್ಲೂ ಈ ಥರದ ಅನುಭವ ಇಲ್ಲ. ಅದು ಆ ಎಜುಕೇಷನಲ್ಲಿ ಸಿಕ್ಕಿಲ್ಲ. ಆದ್ದರಿಂದ ಅವರಿಗೆ ಅದು ಆಗ್ತಾ ಇಲ್ಲ. ಬಟ್ ಅದು ನಾವು ಇದನ್ನು ಬದಲಿಸ್ಬೇಕು ಅಂತಿದ್ದೀವಿ, ಇನ್ ದ ಸೆನ್ಸ್ ದ್ಯಾಟ್ ನಮ್ಮ ಈಗ ಆ ಥರ ಏನು ಈಗ ಟೀಚಿಂಗ್ ಮಾಡ್ತಾ ಇದ್ದಾರಲ್ಲ, ಐ ಮೀನ್ 11ನೇ 12ನೇ ಕ್ಲಾಸಿಗೆ ಬಹಳ ಇಂಟೆನ್ಸ್ ಟೀಚಿಂಗ್ ಏನು ಮಾಡ್ತಾ ಇದ್ದಾರೆ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮಾಡ್ತಾ ಇದ್ದಾರಲ್ಲ, ಅದು ನಮ್ಗೆ ಯಾಕೋ ಸರಿಯಾದ ರೀತಿ ಅಲ್ಲ ಅಂತ ಅನ್ಸುತ್ತೆ ನಮಗೆ. ಆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಕ್ಕಳದ್ದು ಬೆಳೆಸಿದ್ರೆ, ನಾವು ಟೀಚರ್ಗಳಿಗೆ ಹೋಲಿಸ್ಟಿಕ್ ಡೆವಲಪ್ ಮಾಡಿದರೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೊಟ್ಟರೆ, ಎಲ್ಲ ಪ್ರತಿಯೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಆಗೋಗಿ ಕೊಟ್ಟರೆ, ಅದನ್ನು ಜೀವನದಲ್ಲಿ ಕಾಣೋ ಥರ ನಾವು ಮಕ್ಕಳಿಗೆ ಕಲಿಸಿದ್ರೆ, ಓಕೆ, IIT ಅಥವಾ ನೀಟ್ ಪಾಸ್ ಮಾಡೋದು ಬಹಳ ಈಸಿ ಆಗುತ್ತೆ. ಅಲ್ಲಿ ಜಾಸ್ತಿ ನೆನಪಿಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಅಪ್ಲೈ ಮಾಡೋ ಎಬಿಲಿಟಿ ಬೇಕಾಗುತ್ತೆ. ಸೊ ನಾನು IIT ಕ್ವೆಶ್ಚನ್ ಪೇಪರ್ ನಾನು ಸೆಟ್ ಮಾಡ್ತಾ ಇದ್ದೆ, IIT JEE ಕ್ವೆಶ್ಚನ್ ಪೇಪರ್ನು ತುಂಬಾ ವರ್ಷದಿಂದ ಸೆಟ್ ಮಾಡ್ತಾ ಇದ್ದೆ. ಅಲ್ಲಿ ಏನು ಅಂದ್ರೆ, ಇಟ್ಸ್ ನಾಟ್ ಅಬೌಟ್ ರಿಮೆಂಬರಿಂಗ್ ಥಿಂಗ್ಸ್, ಇಟ್ ಈಸ್ ಅಬೌಟ್ ಕನೆಕ್ಟಿಂಗ್ ಥಿಂಗ್ಸ್. ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಕನೆಕ್ಟ್ ಮಾಡೋದು, ಅಲ್ಲಿಂದ ಡೇಟಾ ತಗೊಂಡು ಇಲ್ಲಿ ಹಾಕೋದು. ಆಮೇಲೆ ಮ್ಯಾಥಮೆಟಿಕ್ಸ್, ಫಾರ್ ಎಕ್ಸಾಂಪಲ್ IIT ಅಂದ್ರೆ ಮ್ಯಾಥಮೆಟಿಕ್ಸ್ಗೂ ಮತ್ತು ಫಿಸಿಕ್ಸ್ಗೂ, ಮ್ಯಾಥಮೆಟಿಕ್ಸ್ಗೂ ಕೆಮಿಸ್ಟ್ರಿಗೂ ಹೆಂಗೆ ಕನೆಕ್ಷನ್ ಇದೆ ಅನ್ನೋದು ಕಲಿಬೇಕಾಗಿದೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮ್ಯಾಥಮೆಟಿಕ್ಸೇ ಬೇರೆ, ಫಿಸಿಕ್ಸೇ ಬೇರೆ, ಕೆಮಿಸ್ಟ್ರಿ ಬೇರೆ ಅನ್ನೋ ಥರನೇ ನಾವು ಪಾಠ ಮಾಡ್ತಾ ಇದೀವಿ. ಆದ್ರಿಂದ ಆ ಕನೆಕ್ಷನ್ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಸೊ ಟೀಚರ್ಸ್ಗೂ ಆ ಕೇಪಬಿಲಿಟಿ ಒಳಗಿರ್ಬೋದು, ಬಟ್ ದೇ ಆರ್ ನಾಟ್ ಏಬಲ್ ಟು ಕನೆಕ್ಟ್ ದಿಸ್ ಥಿಂಗ್ಸ್. ಆದ್ರಿಂದ IIT JEE ಪಾಸ್ ಮಾಡೋದು ತುಂಬಾ ಕಡಿಮೆ. ನೀಟಲ್ಲಿ ಲಿಟಲ್ ಬಿಟ್ ನೆನಪಿರೋ, ಐ ಮೀನ್ ನೆನಪಿಡೋ ಕಾಂಪೋನೆಂಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅದೇನು ಬೇಕಾಗಲ್ಲ, ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ 11th 12th. ಇಫ್ 8th 9th 10th ಮಕ್ಕಳು ಭಾಳ ಒಳ್ಳೆಯ ರೀತಿಯಿಂದ ಹೆಂಗೆ ಸ್ಟಡಿ ಮಾಡಬೇಕು, ಜ್ಞಾನಕ್ಕಾಗಿ ಹೆಂಗೆ ಸ್ಟಡಿ ಮಾಡಬೇಕು, ಇವೆಲ್ಲ ಏನಿದೆ ಈಗ ಮೆಕ್ಯಾನಿಸಮ್, ಎಕ್ಸಾಮಿಗಾಗಿ ಹೆಂಗೆ ಸ್ಟಡಿ ಮಾಡಬೇಕಾಗಿದೆ ಅನ್ನೋದು ಕಲಿಸ್ತಾ ಇದ್ದಾರೆ. ಓಕೆ, ದಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಈಗ ನಾನು IITಲೂ ನೋಡ್ತೀನಿ ಅಥವಾ ಮೆಡಿಕಲಲ್ಲೂ ನೋಡ್ತೀನಿ, 60% ಸ್ಟೂಡೆಂಟ್ಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಯಾಕೆ ಬಂದ್ಬಿಟ್ಟಿದ್ದಾರೆ, ಬಂದು ಅದಾಡ್ತಿದ್ದಾರೆ. ಪಾಪ ಅವ್ರ ಕರಿಯರು ಮುಂದೆ ಭಾಳ ಕಷ್ಟ ಆಗುತ್ತೆ, ಆಮೇಲೆ ಟೆನ್ಷನಲ್ಲಿ ಕಳೀತಾರೆ. ಓಕೆ, ಆದ್ರಿಂದ ನಮ್ಗೇನು ಅನಿಸುತ್ತೆ ಅಂದರೆ, ಹೋಲಿಸ್ಟಿಕ್ ಮಕ್ಕಳನ್ನ ಬೆಳೆಸೋ ಅಂತ ಹೋಲಿಸ್ಟಿಕ್ ಟೀಚರ್ಸ್
ರೆಡಿ ಮಾಡಿದರೆ ಇದೊಂದು IITಗೆ ಹೋಗೋದು ಒಂದು ಎಂಜಾಯಬಲ್ ಜಾಬ್ ಆಗುತ್ತೆ ರಾದರ್ ದನ್ ಗೋಯಿಂಗ್ ಟು ದಿಸ್ ಟಾರ್ಚರ್ ಅಂತ ಸ್ಟ್ರಾಂಗ್ ಫೀಲಿಂಗ್ ಇರೋದ್ರಿಂದ ಫೈನ್ ಟ್ಯೂನಿಂಗ್ ಆಫ್ ಟೀಚರ್ಸಲ್ಲಿ ಮಹೇಶ್ ಹೇಳ್ದಂಗೆ ಅವರೆಲ್ಲ ಕೇಪಬಿಲಿಟಿ ಇದೆ, ನೀವು ಹೇಳ್ದಂಗೆ ಅವರಲ್ಲಿ ಕೇಪಬಿಲಿಟಿ ಇದೆ. ಬಟ್ ಇದಕ್ಕೆ ಹೆಂಗೆ ಫೈನ್ ಟ್ಯೂನ್ ಮಾಡಬೇಕು ಅವ್ರನ್ನ, ಅವರ ವ್ಯಕ್ತಿತ್ವ ವಿಕಸನ ಮಾಡಿಕೊಂಡು ಅದನ್ನು ಮಕ್ಕಳಿಗೆ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋಕೆ ಇದೊಂದು ಫಿನಿಶಿಂಗ್ ಸ್ಕೂಲ್ ಥರ ನಾವು ಈ ಮೈಂಡ್ ವೇವ್ ಎಡ್ಯು ಹಬ್ಬನ್ನು ಕನ್ಸ್ಟ್ರಕ್ಟ್ ಮಾಡಿದ್ವಿ, ಡಿಸೈನ್ ಮಾಡಿದ್ವಿ ಆ ಬೇಸಿಸ್ ಮೇಲೆ. ಸರಿ, ಮೈಂಡ್ ವೇವ್ ಎಜ್ ಹಬ್ +2 ಅಂದ್ರೆ 11th-12th ಟೀಚರ್ಸ್ ಫೋಕಸ್ ಮಾಡ್ತಾ ಇದ್ದೀರೋ ಅಥವಾ 6 to 10th ಮಾಡ್ತಾ ಇದ್ದೀರೋ ಅಥವಾ 1 to 12th ಪೂರ್ತಿ ತಗೋತಾ ಇದ್ದೀರಾ? ಯಾವ ಸೈನ್ಸ್ ಅಂಡ್ ಮ್ಯಾಥ್ಸ್ ಟೀಚರ್ಸ್ಗಳನ್ನ ಫೋಕಸ್ ಮಾಡ್ತಾ ಇದ್ದೀರಾ? ಸರಿ, ಇಲ್ಲಿ ನಾವು ಬರೀ ಹೈಸ್ಕೂಲ್ ಟೀಚರ್ಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಟೀಚರ್ಸಿಗೆ ನೋಡ್ತಾ ಇದ್ದೀವಿ, ಇನ್ ದ ಸೆನ್ಸ್ ದಟ್ 8, 9, 10th. ಬಿಕಾಸ್ ನಮಗೇನು ಅನ್ಸುತ್ತೆ ಅಂದ್ರೆ ಅಲ್ಲಿ ಒಂದು ಲೈಫಲ್ಲಿ ಒಂದು ದೊಡ್ಡ ಚೇಂಜ್ ಬರುತ್ತೆ. ಮಕ್ಕಳು ಅಡೋಲೆಸೆಂಟ್ಸ್ ಆಗ್ತಾ ಇರ್ತಾರೆ, ಎಮೋಷನಲ್ ಚೇಂಜಸ್ ಆಗ್ತಾ ಇರುತ್ತೆ ಅವರಲ್ಲಿ. ಅಟ್ ದ ಸೇಮ್ ಟೈಮ್ ಆದ್ಮೇಲೆ ಅವರಿಗೆ ಪ್ರೊಫೆಷನ್ ಅಂದ್ರೆ ಏನು, ಜಾಬ್ ಅಂದ್ರೆ ಏನು ಅನ್ನೋ ಯೋಚನೆ ಬರೋಕ್ಕೆ ಶುರು ಮಾಡುತ್ತೆ. ದೇ ಬಿಕಮ್ ಸೀರಿಯಸ್. ನಾನು ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಟೀಚರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಈ ಥರ ಎಲ್ಲ ಕ್ವೆಶನ್ಸ್ ಅವ್ರ ತಲೆಯಲ್ಲಿ ಬರೋಕ್ಕೆ ಶುರು ಮಾಡುತ್ತೆ. ಆದ್ರಿಂದ ನಾವು 8th, 9th ಫೋಕಸ್ ಮಾಡೋಣ, 8th, 9th, 10th ಫೋಕಸ್ ಮಾಡೋಣ ಅಂತ. ಸೊ ಈ ಥರ ನಾವು ಮಕ್ಕಳನ್ನ 8th, 9th, 10th ಫೋಕಸ್ ಮಾಡೋ ಟೀಚರ್ಸನ್ನು ರೆಡಿ ಮಾಡಿದರೆ ಅವರು ದೇ ಕ್ಯಾನ್ ವೆರಿ ಈಸಿಲಿ ಟೇಕ್ ದಿ 11th, 12th ಸ್ಟ್ಯಾಂಡರ್ಡ್ ಮುಂದ್ಗಡೆ ಅಂತ ಇದೆ. ನಮ್ಮ ಪ್ಲಾನಿಂಗ್ ಏನು ಅಂತಂದ್ರೆ, ಈಗ ರೈಟ್ ನಾವು ವಿ ಫೋಕಸ್ ಆನ್ 8th, 9th, 10th. ವಿದಿನ್ 1 or 2 years ನಮ್ಮ 8th, 9th, 10th ಹುಡುಗರು ವೆನ್ ದೇ ಬಿಕಮ್ ರೆಡಿ ಫಾರ್ ದಿ 11th and 12th, ಅಲ್ಲಿಗೂ ವಿ ವಿಲ್ ಅಲ್ಲಿಗೂ ಆಮೇಲೆ ವಿಲ್ ಆಡ್ ಆನ್ ಟು ದಟ್. ದಿಸ್ ಇಸ್ ವಾಟ್ ಅವರ್ ಪ್ಲಾನ್. ಬಟ್ ಈಗ ರೈಟ್ ನಾವು ಎರಡನೇ ಹಂತದಲ್ಲಿ +2 ಪ್ಲಾನ್ ಇದೆ ಸದ್ಯಕ್ಕೆ, 8, 9, 10. ಸರ್, ಈಗ ಸುಮ್ಮನೆ ಔಟ್ ಆಫ್ ದಿ ಬಾಕ್ಸ್ ಒಂದು ಕ್ವಶನ್ ಅಂದ್ರೆ, ಈ ನೀಟ್ JEE ಎಲ್ಲ ಮೇಜರ್ ಟಾರ್ಗೆಟ್, ನೀವು ಸೈನ್ಸ್ ಅಂಡ್ ಮ್ಯಾಥ್ಸ್ ಕಡೆ ಬಂದ್ರಿ ಅಂದ್ರೆ ಅದೇ ಮುಖ್ಯವಾದ ಫೋಕಸ್ ಇರುತ್ತೆ, ಅಥವಾ ಇಂಜಿನಿಯರಿಂಗ್ ಕಡೆ ಬರೋದು, ಬೇರೆ ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಹೋಗೋದೇ ಇರುತ್ತೆ? ಈ ತರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪೇರೆಂಟ್ಸ್ಗಳ ತಲೆಯಲ್ಲಿ ಏನಿದೆ ಅಂದ್ರೆ, 11ನೇ ಕ್ಲಾಸಿಗೆ ಬಂದ ನಂತರ ನಮ್ಮ ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡ್ಸೋಣ ಅಂತ, ಮ್ಯಾಥಮೆಟಿಕ್ಸು ಸೈನ್ಸ್ ರಿಲೇಟೆಡ್ ಆಗಿ ಏನೋ PCMB, PCMCS ಇವೆಲ್ಲ ತಗೋತಾರಲ್ಲ ಅದು. ಬಟ್ ನೀವು ಅದು ಓಕೆ ಅಂತೀರಾ, ಅಥವಾ ಇದು 6th ಅಥವಾ 8th ಹಂತದಿಂದನೇ ಬೆಸ್ಟ್ ಎಜುಕೇಶನ್ ಬೇಕು ಅಂತೀರಾ, ಅಂದ್ರೆ ಹೈಯರ್ ಎಕ್ಸಾಮ್ಗಳು ಕ್ರ್ಯಾಕ್ ಮಾಡೋದಕ್ಕೆ? ಸಿ 8th ಇಂದ ಈಗ ಅದನ್ನೇ ನಾನು ಹೇಳೋದು, ಒಂದು ಅಂತಂದ್ರೆ ಆಸ್ಪೆಕ್ಟ್ ಎಂದು ಒಂದು ಜ್ಞಾನ ಪಡ್ಕೊಳ್ಳೋದು. ಈಗ ನಾಲೆಜ್ ಅನ್ನ ಟೆಸ್ಟ್ ಮಾಡಕ್ ಒಂದು ಎಕ್ಸಾಮಿನೇಷನ್ ಅಂತಿರೋದು ಅಲ್ವಾ. ಈಗೇನಾಗಿದೆ, ಆ ಎಕ್ಸಾಮ್ಗಾಗಿ ನಾಲೆಜ್ ಅನ್ನು ಕೊಡ್ತಾ ಇದೀವಿ ನಾವು. ಆದ್ರಿಂದ ಮಕ್ಕಳು ಇನ್ಕಂಪ್ಲೀಟ್ ಆಗ್ತಾ ಇದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಅವ್ರು ಹೆಂಗೋ ಎಕ್ಸಾಮ್ ಪಾಸ್ ಮಾಡಿದ್ರು ಮುಂದೆ ಕ್ರಿಯೇಟಿವಿಟಿ ಅವರಲ್ಲಿ ಬರಲ್ಲ ಅನ್ಸುತ್ತೆ. ಬಹಳ ಕಷ್ಟಪಟ್ಟು ಪಾಸ್ ಮಾಡ್ತಾರೆ, ಬಟ್ ಅವ್ರ ಕ್ರಿಯೇಟಿವಿಟಿ ಬರಲ್ಲ. ಅವ್ರು ಇಲ್ಲಿಂದನೇ ನಾವು ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರೆ, ಓಕೆ, ನಾವು 8th, 9th, 10th ಅಲ್ಲೇ ಬೆಸ್ಟ್ ಎಜುಕೇಶನ್ ಅವ್ರಿಗೆ ಸಿಕ್ಕರೆ ಅವರು ಈಸಿಯಾಗಿ 11th and 12th ಹ್ಯಾಂಡಲ್ ಮಾಡ್ಬೋದು. ಅಲ್ಲಿ ಅವರು ಫೋಕಸ್ ಆನ್ ಎಕ್ಸಾಮಿನೇಷನ್ ಮಾಡ್ಬೋದು. ಬಟ್ ರೈಟ್ ನಾವು ಇಲ್ಲಿ ಹೆಂಗೆ ನಾನು ಕಲಿಬೇಕು, ಕಲಿಯೋ ರೀತಿ ಏನು, ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಇದನ್ನು ಅಪ್ಲೈ ಮಾಡಬೇಕು, ಯಾವ ಥರ ನಾನು ಯೋಚನೆ ಮಾಡಬೇಕು, ಈ ಸಬ್ಜೆಕ್ಟನ್ನು ಬೇರೆ ಬೇರೆ ಸಬ್ಜೆಕ್ಟನ್ನು ನಾನು ಕೂಡಿಸೋದು ಹೆಂಗೆ ಅನ್ನೋ ಒಂದು ಕಲ್ಪನೆ ಅವ್ರಿಗೆ ಬಂದರೆ 11th, 12th ತುಂಬ ಈಸಿ ಆಗುತ್ತೆ ಅಂತ ನಮ್ಮ ಫಿಲಾಸಫಿ. ಆದ್ದರಿಂದ ನಾವು ವಿ ಫೀಲ್ ದಟ್ ದ ಬೆಸ್ಟ್ ಎಜುಕೇಷನ್ ಶುಡ್ ಸ್ಟಾರ್ಟ್ ಅರೌಂಡ್ 8th ಸ್ಟ್ಯಾಂಡರ್ಡಿಂದ. ಮುಂಚೆ ಮಕ್ಕಳು ಲೆಟ್ ದೆಮ್ ಎಂಜಾಯ್ ದರ್ ಲೈಫ್. ಓಕೆ, ಅವ್ರ ಜೀವನವನ್ನು ನೋಡಿಲಿ. 7ನೇ ಕ್ಲಾಸ್ ತನಕ ಐ ಡೋಂಟ್ ಥಿಂಕ್ ದೇ ನೀಡ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ಸ್ಟಡೀಸ್ ಎಟ್ಸೆಟ್ರಾ. ಬಟ್ ಜಗತ್ತು ಗೊತ್ತಾಗಲಿ ಅವರಿಗೆ ಥ್ರೂ ದ ಎಜುಕೇಷನ್. ಬಟ್ 8th, 9th, 10th ಬಂದಾಗ ಇನ್ನೊಂದು ಸ್ವಲ್ಪ ಪರ್ಸ್ಪೆಕ್ಟಿವ್ ಅವ್ರದ್ದು ಬಹಳ ನ್ಯಾರೋ ಆಗಿರುತ್ತೆ. ಅಲ್ಲಿ ನಮಗೆ ಐ ಥಿಂಕ್ ವಿ ಶುಡ್ ಗಿವ್ ದೆಮ್ ಕ್ವಾಲಿಟಿ ಎಜುಕೇಷನ್. ಆವಾಗ 11th, 12th ಪಾಸಿಂಗ್ ನೀಟ್ ಅಥವಾ ಎನಿ ಎಕ್ಸಾಮ್ ಡಿಪೆಂಡಿಂಗ್ ಆನ್ ದರ್ ನೀಡ್. ಯಾಕಂದರೆ ಇನ್ನೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನಮಗೆ ಹೆಂಗಾಗಿದೆ ಈಗ, ನೀವು ಹೇಳ್ದಂಗೆ ಇದು ಫ್ಯಾಷನಬಲ್ ಆಗಿಬಿಟ್ಟಿದೆ IITಗೆ ಹೋಗೋದು, ನೀಟಿಗೆ ಹೋಗೋದು, ವಿತೌಟ್ ನೋಯಿಂಗ್ ವಾಟ್ ಈಸ್ ದಿ ಚೈಲ್ಡ್ ಆಕ್ಚುಲಿ ಕೇಪಬಲ್ ಆಫ್. ಅವ್ರ ಇನ್ಹರೆಂಟ್ ಕೇಪಬಿಲಿಟಿ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಏನೂ ಮೆಕ್ಯಾನಿಸಮ್ ಇಲ್ಲ ನಮ್ಮಲ್ಲಿ ಕಂಡುಹಿಡಿಯೋಕ್ಕೆ. ಸೊ ಹಿಂಗಾಗಿ ಮಗುಗೂ ಗೊತ್ತಾಗಲ್ಲ ಅವ್ರ ಕೇಪಬಿಲಿಟಿ, ಅವ್ರ ಪೇರೆಂಟ್ಸ್ಗೂ ಗೊತ್ತಾಗಲ್ಲ, ಆಮೇಲೆ ಟೀಚರ್ಸ್ಗೂ ಗೊತ್ತಾಗಲ್ಲ. ಅದಕ್ಕೆ ನಾವು ಇಲ್ಲಿ ನಮ್ದು ಭಾಳ ಫೋಕಸ್, ಮಹೇಶ್ ಅವ್ರು ಹೇಳ್ದಂಗೆ, ಈಸ್ ಆಲ್ಸೋ ದ ಸೈಕಾಲಜಿ ಆಫ್ ದ ಸ್ಟೂಡೆಂಟ್ಸ್. ಓಕೆ, ನಮಗೆ ಟೀಚರ್ಗೆ ಆ ಕೇಪಬಿಲಿಟಿ ಕಲಿಸ್ಬೇಕು. ಏನಂದರೆ ಅವ್ರ ಪೇರೆಂಟ್ಸ್ಗೂ ಗೈಡ್ ಮಾಡಬೇಕು, ನಿಮ್ಮ ಮಗು ಇದರಲ್ಲಿ ಚೆನ್ನಾಗಿದ್ದಾನೆ, ಓಕೆ, ಈ ಕೇಪಬಿಲಿಟಿ ಬಹಳ ಇದೆ. ಈಗ ನಾವೇನಂತಿದ್ವಿ ಮುಂಚೆ IQ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಅದು IQ ಅನ್ನೋದಿಲ್ಲ, ಈಗ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಗೋಲ್ಡ್ ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. 8 ಥರದ ಇಂಟೆಲಿಜೆನ್ಸ್ ಇರುತ್ತೆ. ಆದ್ರಿಂದ ಬಿಕಾಸ್ 8 ಥರದ ಇಂಟೆಲಿಜೆನ್ಸ್ ಇರುತ್ತೆ, 6 ಥರದ ಕಲಿಕಾ ರೀತಿ ಇರುತ್ತೆ. ಓಕೆ, ಕಲಿಕಾ ರೀತಿಗಳು 6 ಥರದಿಂದ ಕಲಿತಾ ಇರ್ತಾರೆ ಬೇರೆ ಬೇರೆ ಮಕ್ಕಳು. ನಾವು ಒಂದೇ ಥರ ಪಾಠ ಮಾಡಿದರೆ ಎಲ್ಲ ಉಳಿದ ಮಕ್ಕಳು ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ಅನ್ಫಾರ್ಚುನೇಟ್ಲಿ ಅವರಿಗೆ ಸ್ಲೋ ಲರ್ನರ್ಸ್ ಅಂತ ಹೇಳ್ತಾ ಇದ್ದೀವಿ. ಅವರು ಸ್ಲೋ ಲರ್ನರ್ಸ್ ಅಲ್ಲ, ಅವ್ರು ಡಿಫ್ರೆಂಟ್ ಲರ್ನರ್ಸ್.
ಆ ಡಿಫ್ರೆಂಟ್ ಲರ್ನರ್ಸ್ಗೆ ನಾನು ಡಿಫ್ರೆಂಟ್ ಮೆಥಡಲ್ಲಿ ಹೇಗೆ ಪಾಠ ಹೇಳಬೇಕು ಅನ್ನೋದು ಆ ಶಕ್ತಿ ನಮ್ಮ ಟೀಚರಿಗೆ ಬಂದ್ಬಿಟ್ರೆ ದೇ ವಿಲ್ ಬಿಕಮ್ ಅಮೇಝಿಂಗ್ ಅಲ್ವಾ. ಡಿಫ್ರೆಂಟ್ ಲರ್ನರ್ಸಿಗೆ ಡಿಫ್ರೆಂಟ್ ಸ್ಟೈಲ್ ಆಫ್ ಲರ್ನರ್ಸಿಗೂ ನಾನು ಒಂದು ಅವಕಾಶ ಹೆಂಗೆ ಕ್ರಿಯೇಟ್ ಮಾಡಬೇಕು ನನ್ನ ಎಜುಕೇಷನ್ ಸಿಸ್ಟಮಲ್ಲಿ ಅಂತ. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಫೋಕಸ್. ಒನ್ ಈಸ್ ದ ಕಾನ್ಸೆಪ್ಟ್ಸ್, ಇನ್ನೊಂದು ನಾವು ನಮ್ಮಲ್ಲಿ 3 ಕಾನ್ಸೆಪ್ಟ್ಸ್ ಯೋಚನೆ ಮಾಡ್ತಿದ್ವಿ. ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಅಬ್ಸಲ್ಯೂಟ್ಲಿ ಕಾನ್ಸೆಪ್ಟ್ಸ್ ಅನ್ನೋದು ಕ್ಲಿಯರ್ ಇರಬೇಕು, ಅದು ರಿಯಲ್ ಲೈಫಲ್ಲಿ ಮಕ್ಕಳು ಕಂಟಿನ್ಯೂಂಗ್ ಆಗಬೇಕು. ಆಮೇಲೆ ಅದನ್ನ ಅಪ್ಲೈ ಮಾಡೋ ಲೆವೆಲ್, ಈ ಬ್ಲೂಮ್ಸ್ ಲೆವೆಲಲ್ಲಿ ಹೈಯರ್ ಲೆವೆಲ್ ತನಕ ತೊಗೊಂಡು ಹೋಗ್ಬೇಕು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮಾಡಬೇಕು. ಸೆಕೆಂಡ್ ಅಂತಂದರೆ ಅವರಲ್ಲಿ ಟೀಚಿಂಗ್ ಸ್ಕಿಲ್ಸ್ ಇರಬೇಕು. ಓಕೆ, ಟೀಚಿಂಗ್ ಸ್ಕಿಲ್ಸ್ ಅಂದರೆ ಏನೇನು ಪ್ಯಾರಾಮೀಟರ್ಸ್ ಇರುತ್ತೆ, ಟೀಚಿಂಗ್ ಸ್ಕಿಲ್ಸ್ ಬರಬೇಕು. ಅಂದರೆ ಈ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇದಿರ್ಬೋದು, ಐ ಮೀನ್ ಸೋ ಮೆನಿ ಸ್ಕಿಲ್ಸ್ ಆಗಿದೆ, ಒಂದು 25 ಸ್ಕಿಲ್ಸ್ ಇದೆ. ಅದನ್ನು ಹೆಂಗೆ ಯೂಟಿಲೈಸ್ ಮಾಡಿದ್ರೆ ನಿಮ್ಮ ಪಾಠ ಚೆನ್ನಾಗಾಗುತ್ತೆ, ಇಫೆಕ್ಟಿವ್ ಆಗುತ್ತೆ, ಎಲ್ಲ ಮಕ್ಕಳಿಗೂ ಮುಟ್ಟುತ್ತೆ ಅಂತ ಒಂದು. ಆಮೇಲೆ ಮೂರನೇದು ಎಂಪತಿ ಇರಬೇಕು. ಮಕ್ಕಳ ಮಕ್ಕಳ ಸಕ್ಸಸ್, ಅಕಾಡೆಮಿಕ್ ಸಕ್ಸಸ್ ನಮ್ಮ ಜವಾಬ್ದಾರಿ ಅನ್ನೋದೊಂದು ನಮ್ಮ ಟೀಚರ್ಸಿಗೆ ಇರಬೇಕು. ಅದನ್ನ ಹೆಂಗೆ ಮಾಡಬೇಕು ಅದು ಭಾಳ ಕಷ್ಟ ಅನ್ಸುತ್ತೆ ರೈಟ್ ನಾವು. ಪ್ರತಿಯೊಂದು ಮಗುಗೂ ಕಲ್ಸಕ್ಕಾಗುತ್ತಾ, ಮಕ್ಕಳದ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಇರುತ್ತೆ. ನಮ್ಮ ಮೈಂಡ್ ವೇವಲ್ಲಿ ಅದನ್ನೇ ತೆಗಿಬೇಕಾಗಿದೆ. ಇಲ್ಲ, ನೀವು ಟೀಚರ್ಸ್ ಎಷ್ಟು ಅದ್ಭುತ ಇದ್ದೀರಿ ಅಂದರೆ ಎಂಥ ಮಗುಗೂ ನೀವು ಅದ್ಭುತವಾಗಿ ಅವರಿಗೆ ಒಂದು ಗೈಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನ ತಗೊಂಬರೋದೇ ಮೇನ್ ಇಂಟೆನ್ಷನ್ ಆಫ್ ಅವರ್ ಮೈಂಡ್ ವೇವ್. ಎಸ್ ಸರ್, ಈಗ ಸ್ಕೂಲ್ ನೀವು ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ ಅಂತ ಕ್ಲಿಯರ್ ಮಾಡಿದ್ರಿ. ಅದರಲ್ಲಿ ಫಿಸಿಕ್ಸ್ ಟೀಚರ್ಸ್, ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಂಡ್ ಬಯಾಲಜಿ, ಲೈಫ್ ಸೈನ್ಸ್ ಟೀಚರ್ಸ್ ಇರ್ತಾರೆ. ಮೂರು ಇದೆಯಾ ಅಥವಾ PM ಟೀಚರ್ಸ್ ಅಷ್ಟೇ ಇದ್ದಾರಾ? ಇಲ್ಲ, 3 ಇದೆ, ಹಾ 3 ಟೀಚರ್ಸ್ ಇದ್ದಾರೆ. ಆಮೇಲೆ ಅಷ್ಟೇ ಅಷ್ಟೇ ಅಲ್ಲ, ಇದರಲ್ಲಿ ಅವರಿಗೆ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಮತ್ತು ಹಾ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಕಂಬೈನ್ ಮಾಡಿದ್ವಿ ಇದರೊಳಗೆ. ಓಕೆ ಓಕೆ ಇಟ್ ಈಸ್ ಓಕೆ ನಾಟ್ ಓನ್ಲಿ ಅಬೌಟ್ ದ ಸಬ್ಜೆಕ್ಟ್. ಅವರಿಗೆ ಇಂಗ್ಲಿಷ್ ಬರದೇ ಇದ್ದವರು ಬಂದರೂ ಇಲ್ಲಿ ವಿ ಕ್ಯಾನ್ ಮೇಕ್ ಶೂರ್ ದಟ್ ಇನ್ 3 ತಿಂಗಳಲ್ಲಿ ಅವರು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡುವಂಥ ಒಂದು ಅಟ್ಮಾಸ್ಫಿಯರು, ಒಂದು ಡಿಸೈನ್, ನಮ್ಮ ಕೋರ್ಸ್ ಡಿಸೈನ್, ಕರಿಕ್ಯುಲರ್ ಡಿಸೈನ್ ಇಸ್ ಆಲ್ ಬೇಸ್ಡ್ ಆನ್ ದಟ್. ಬಿಕಾಸ್ ಎರಡೂ ಎಸ್ ಸರ್. ಬೇಕಾಗುತ್ತೆ, ಕನ್ನಡದಲ್ಲೂ ಪ್ರೊಫಿಷಿಯನ್ಸಿ ಬೇಕಾಗುತ್ತೆ, ಇಂಗ್ಲೀಷಲ್ಲೂ ಬೇಕಾಗುತ್ತೆ. ಬೈಲ್ಯಾಂಗ್ವಲ್ ಟೀಚಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಟೀಚಿಂಗ್ ಅಂತ ನಮಗನ್ಸುತ್ತೆ. ಸೊ ಎಲ್ಲಿ ನಾವು ಕನ್ನಡ ಯೂಸ್ ಮಾಡಬೇಕು ಕ್ಲಾಸಲ್ಲಿ, ಎಲ್ಲಿ ನಾನು ಇಂಗ್ಲೀಷ್ ಯೂಸ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ, ಅದನ್ನು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಇನ್ ದಿಸ್. ಸರ್, ನಾನು 20 ಇಯರ್ಸ್ ಬ್ಯಾಕ್ B.Ed ಮಾಡ್ಬೇಕಾದ್ರೆ ಸೈಕಾಲಜಿನಲ್ಲಿ ನೀವು ಹೇಳ್ದಲ್ಲ, ಈಗ ಗಿಲ್ಫೋರ್ಡ್ ಇಂಟೆಲಿಜೆನ್ಸ್ ಮೆಥಡ್ಸ್ ಎಲ್ಲ ಕಲ್ತಿದ್ವಿ. ಈಗ ನೀವು ಹೇಳಿದ್ರಿ ಮಲ್ಟಿಪಲ್ ಇಂಟೆಲಿಜೆನ್ಸ್. ಹೀಗೆ ಎಷ್ಟು ವರ್ಷಕ್ಕೆ ಒಂದ್ಸರಿ ಟೀಚರ್ಸ್ಗೆ ಅಪ್ಗ್ರೇಡ್ ನೀಡಿದೆ, ಒಂದು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ? ಸುಮ್ಮನೆ ನಾನು ಕೇಳ್ತಾ ಇರೋದು ಸರ್. ನನಗೆ ಏನಿಸುತ್ತೆ ಅಂದರೆ, ಇಫ್ ಯು ಲುಕ್ ಅಟ್ ದ ಹಿಸ್ಟ್ರಿ ಆಫ್ ಎಜುಕೇಶನ್ ನೀವು ನೋಡಿದರೆ, ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದಿ ಇಂಡಸ್ಟ್ರಿ ಓಕೆ ಅಲ್ವಾ. ಓಕೆ. ಎಜುಕೇಶನ್ 1.0 ಅಂತಿತ್ತು, ಅದು ಇಟ್ ವಾಸ್ ರಿಲೇಟೆಡ್ ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್. 2.0 ವಾಸ್ ರಿಲೇಟೆಡ್ ಟು ಎಜುಕೇಶನ್ 1.0. ಎಜುಕೇಶನ್ 3.0 ಬಂದಾಗ ವಿ ವಾಂಟೆಡ್ ಎಜುಕೇಶನ್ 2.0. ಈಗ ನಮ್ದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಅಂತ ಇರೋದಕ್ಕೆ ವಿ ನೀಡ್ ಎಜುಕೇಶನ್ ವಾಟ್ ಇಸ್ ಕಾಲ್ಡ್ ಎಸ್ 3.0 ಅಂತ ಬಂದಿದೆ. ಓಕೆ, ನಾವಿನ್ನೂ 1.0ನೋ 1.5 ಅಲ್ಲಿ ಇದ್ದೀವಿ. ಓಕೆ, ಬಟ್ ಆಲ್ರೆಡಿ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಹೋಗಿದೆ ಈಗ ಓಕೆ ಅಲ್ವಾ. ಓಕೆ ಓಕೆ. ಸೊ ನನ್ನ ಪ್ರಕಾರ ಈ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಇದು, ದ ಕೈಂಡ್ ಆಫ್ ರಿಕ್ವೈರ್ಮೆಂಟ್ಸ್ ಇನ್ ದ ಸೊಸೈಟಿ. ಮುಂಚೆ ಎಸ್ ದೇರ್ ಸರ್. ವಾಸ್ ವೆರಿ ಲಿಮಿಟೆಡ್ ಇಂಡಸ್ಟ್ರಿ ಇತ್ತು. ಓಕೆ, ಲಿಮಿಟೆಡ್ ಇಂಡಸ್ಟ್ರಿಯಿಂದ ಲಿಮಿಟೆಡ್ ಕೈಂಡ್ ಆಫ್ ಟ್ರೈನಿಂಗ್ ಇತ್ತು. ಅದಕ್ಕೆ ಸೊ ಅದೇನು ನಮ್ದು ಯೂಶುವಲ್ ಚಾಕ್ ಅಂಡ್ ಟಾಕ್ ಮೆಥಡ್ ಇತ್ತಲ್ಲ, ದಟ್ ವಾಸ್ ವರ್ಕಿಂಗ್ ವೆರಿ ವೆಲ್. ಬಟ್ ಈಗ ಹಂಗಿಲ್ಲ, ಬಿಕಾಸ್ ನೌ ದಿ ಇಂಡಸ್ಟ್ರಿ ಇಸ್ ಮೋರ್ ಆಫ್ ನಾಲೆಜ್ ಬೇಸ್ಡ್ ಇಂಡಸ್ಟ್ರಿ. ಇನ್ನು ಮುಂದೆ ಬರೋ ಇಂಡಸ್ಟ್ರಿ AI ಬೇಸ್ಡ್ ಇಂಡಸ್ಟ್ರಿ. ಇದೆಲ್ಲ ಬಂದಾಗ ಈಗ ಏನು ಮನುಷ್ಯರು ಮಾಡ್ತಿದಾರೋ, ನಾರ್ಮಲಿ ಮಾಡ್ತಿದ್ರು, ಇದನ್ನೆಲ್ಲ ಮೆಷಿನ್ಗಳು ಮಾಡಕ್ಕೆ ಶುರು ಮಾಡ್ತಾರೆ. ಈ ಮೆಷಿನ್ಗಳು ಮಾಡೋಕ್ಕೆ ಶುರು ಮಾಡಿದಾಗ ಅದಕ್ಕೆ ತಯಾರಾಗುವಂಥ ಮಕ್ಕಳನ್ನ ಹೆಂಗೆ ತಯಾರು ಮಾಡೋದು? ಸೊ ರಿಕ್ವೈರ್ಮೆಂಟ್ಸ್ ಮಕ್ಕಳದು ಈ ಟೈಮಿಗೆ ಚೇಂಜ್ ಆಗ್ತಾ ಇರುತ್ತೆ. ಅವಾಗ ನಮ್ಮ ಎಜುಕೇಷನು ಅದ್ರ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇದ್ರೆ ವಿ ಕ್ಯಾನ್ ಪ್ರೊಡ್ಯೂಸ್ ರಿಯಲಿ ಕ್ವಾಲಿಟಿ ಸ್ಟೂಡೆಂಟ್ಸ್ ಹೂ ವಿಲ್ ಬಿ ಯೂಸ್ಫುಲ್ ಟು ದ ಸೊಸೈಟಿ ಆ್ಯಂಡ್ ಯಾರಿಗೆ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ ಆ ಟೈಮಲ್ಲಿ. ಅದಕ್ಕೆ ಸೊ ಆ ಥರ ಎಜುಕೇಷನ್ ಆಗುತ್ತೆ. ಆಮೇಲೆ ಇನ್ನೊಂದು ಆಸ್ಪೆಕ್ಟ್ ನೀವು ಕೇಳಿದ ಕ್ವಶನಿಗೆ, ಈ ಕಾಗ್ನಿಟಿವ್ ನ್ಯೂರಾಲಜಿ ಅಂತೇಳಿ, ಅಂದರೆ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಜಾಸ್ತಿ ಅರ್ಥ ಆದಂಗೆ ನಾವು ಎಜುಕೇಷನ್ ಸಿಸ್ಟಮ್ ಬದಲಾಗುತ್ತೆ. ಮುಂಚೆ ನಮ್ಗೆ ಅಷ್ಟು ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಈಗ ನೋಡಿ, ಬ್ರೈನ್ ವರ್ಕ್ ಹೆಂಗಾಗುತ್ತೆ ಅಂತ ಯಾರಿಗೆ ಅರ್ಥ ಆಗಿದೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅರ್ಥ ಆಗಿದೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಬೇಸ್ಡ್ ಆನ್ ದ್ಯಾಟ್ ದೇ ಆರ್ ಡೂಯಿಂಗ್ AI and ML. ಓಕೆ, ಬ್ರೈನ್ ಕಾಪಿ ಮಾಡ್ತಾ ಇದೀವಿ ನಾವು ಇನ್ ಡೂಯಿಂಗ್ ಮೆಷಿನ್ ಲರ್ನಿಂಗ್ ಮಾಡ್ತೀವಿ ಅಥವಾ AI ಮಾಡ್ತೀವಿ, ಅಲ್ಲಿ ಕಾಪಿ ಮಾಡ್ತಾ ಇದೀವಿ ಬ್ರೈನ್. ಬಟ್ ನಾವು ಟೀಚರ್ಸ್ ಇನ್ನೂ ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ನಮ್ಮ ಕ್ಲಾಸ್ ರೂಮಲ್ಲಿ ಅಲ್ವಾ. ಆ ಮೆಥಡನ್ನ ವಾಟ್ ಈಸ್ ಕಾಲ್ಡ್ ಎಸ್ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಏನೊಂದು ಫೀಲ್ಡ್ ಇದೆಯಲ್ಲ, ಆ ನ್ಯೂರಲ್ ನೆಟ್ವರ್ಕ್ಸ್ ಈ ಥರ ವರ್ಕ್ ಆಗೋದ್ರಿಂದ ನಾನು ಈ ಥರ ಪಾಠ ಮಾಡಬೇಕು ಅನ್ನೋ ಒಂದು ಶಕ್ತಿ ನಮ್ಮ ಟೀಚರ್ಸಿಗೆ ಕೊಟ್ಟರೆ ದೇ ವಿಲ್ ಬಿ ಇನ್ ವೆರಿ ವೆರಿ ಹೈ ಡಿಮ್ಯಾಂಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ಮೇ ಬಿ ಔಟ್ಸೈಡ್ ಆಲ್ಸೋ ದೇ ಮೇ ಬಿ ಇನ್ ವೆರಿ ಹೈ ಡಿಮ್ಯಾಂಡ್ ಅಂತ ನಮಗನ್ಸುತ್ತೆ. ಎಸ್ ಸರ್. ಈಗ ನಾನು ಮ್ಯಾಶ್ ಮಸಾಲ್ ಸರ್ ಜೊತೆ ಒಂದಷ್ಟು ಚರ್ಚೆ ಮಾಡೋಕೆ ಬಯಸ್ತೀನಿ ಸರ್. ಮೈಂಡ್ ವೇವ್ ಕಾನ್ಸೆಪ್ಟು
ಯಾರಿಗೆ ಬೆನಿಫಿಟ್ಟು? ಒಂದು ಟೀಚರ್ಸ್ ಬರ್ತಾ ಇದಾರಲ್ಲ ಅವ್ರಿಗ, ಅಥವಾ ಯಾರು ಅವ್ರನ್ನ ಹೈರ್ ಮಾಡ್ತಾರಲ್ಲ ಇನ್ಸ್ಟಿಟ್ಯೂಟ್ ಅವ್ರಿಗ, ಅಥವಾ ಫೈನಲಿ ಅವರಿಂದ ಪಾಠ ಕಲಿಯುವ ವಿದ್ಯಾರ್ಥಿಗಳಿಗ, ಅಥವಾ ದಿಸ್ ಸೊಸೈಟಿಗ? 4 ಆಪ್ಷನ್ ನಿಮ್ಗೆ ಕೊಡ್ತಾ ಇದ್ದೀನಿ ಸರ್. ಸರ್ ನಮ್ದೊಂದು ಏನ್ ಟೀಮ್ ಇದೆ, ಲೈಕ್ ಟೀಮ್ ಆಫ್ ಪೀಪಲ್, ಶಿವಪ್ರಸಾದ್ ಸರ್ ಜೊತೆ ಎಲ್ಲ ಸೇರ್ಕೊಂಡು ಮಾಡಿದ್ದು. ಮೇನ್ ನಮ್ಮ ಒಂದು ಫೋಕಸ್ ಇರೋದು ಮಕ್ಕಳೇ ಸರ್. ಹ್ಮ್ 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 ಹ್ಮ್. ಓಕೆ, ನಮ್ಗೆ ರಿಯಲಿ ಟಚ್ ಆಗ್ತಾ ಇರೋದು ಯಾಕಂದ್ರೆ ಮಕ್ಕಳಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ, ಅದು ಪ್ರಕಟ ಆಗ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇಲ್ಲ. ಯಾಕಂದ್ರೆ ಶಿಕ್ಷಕರು, ಪಾಲಕರು ಮತ್ತು ಸಮಾಜ ನಾವು ಅಪ್ಡೇಟ್ ಆಗ್ತಾ ಇಲ್ಲ, ಅಪ್ಸ್ಕಿಲ್ ಆಗ್ತಾ ಇಲ್ಲ. ಈ ಹೊಸ ಜನರೇಷನ್ದು ಸೈಕಾಲಜಿ ಏನಿದೆ, ಅವ್ರು ನೋಡೋ ರೀತಿ ಹೆಂಗಿದೆ, ಅವ್ರ ಲರ್ನಿಂಗ್ ಸ್ಟೈಲ್ಸ್ ಏನಿದಾವೆ, ಅವರ ಇಂಟೆಲಿಜೆನ್ಸ್ ಇವನ್ನೆಲ್ಲ ನಾವು ಅಪ್ಡೇಟ್ ಆಗ್ಲಾರ್ದಕ್ಕೆ ನಾವು ಅವರನ್ನ ನಮ್ಮ ಲೆವೆಲಿಗೆ ತೊಗೊಂಬರ್ತಾ ಇದ್ದೇವೆ ಅಂತ ನಮ್ದೊಂದು ಅನಿಸಿಕೆ ಸರ್. ಲೈಕ್ ಅಂದ್ರೆ ಇದೊಂದು ರಿಸರ್ಚ್ ಆಕ್ಚುಲಿ, ರೈಟ್? ಸೊ ಅದಕ್ಕೆ ನಾವು ಶಿಕ್ಷಕರು, ಪಾಲಕರು ಮತ್ತು ಸಮಾಜ ಅವಾಗ ಅಪ್ಡೇಟ್ ಆಗುತ್ತೆ. ಆ ಮಕ್ಕಳ ರೀತಿಯಲ್ಲೇ ನೋಡಿದಾಗ, ಅವರಲ್ಲಿರೋ ಒಂದು ಶಕ್ತಿಯನ್ನು ನೋಡಿದಾಗ, ಆ ಶಕ್ತಿಯ ಪರಿಚಯ ಅವರಿಗೆ ಮಾಡಿಕೊಟ್ಟು ಅದಕ್ಕೊಂದು ಒಳ್ಳೆ ಡೈರೆಕ್ಷನ್ ಕೊಟ್ಟಾಗ ಅವರೊಂದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾರೆ. ಸೊ ಅದಕ್ಕೆ ದ ಫೋಕಸ್ ಈಸ್ ಆನ್ ಚಿಲ್ಡ್ರನ್ ಓನ್ಲಿ. ಬಟ್ ಈಗ ಡೈರೆಕ್ಟ್ ಚಿಲ್ಡ್ರನ್ ಕಡೆ ಹೋಗಿ ಅದು ಮಾಡೋದು ಬಹಳ ಸಮಯ ತಗೊಳುತ್ತೆ. ಸೊ ಬಹಳ ಬೆಸ್ಟ್ ವೇ ಏನಪ್ಪಾ ಅಂತಂದ್ರೆ, ಅವ್ರ ಶಿಕ್ಷಕರನ್ನೇ ಹಾಗೆ ರೆಡಿ ಮಾಡಿಬಿಟ್ರೆ, ಈ ಒಂದು ಮನಸ್ಥಿತಿಯ ಶಿಕ್ಷಕರನ್ನ ರೆಡಿ ಮಾಡಿದ್ರೆ, ಯಾಕಂದ್ರೆ ಪರಿಸ್ಥಿತಿ ಚೇಂಜ್ ಮಾಡ್ಕೊಂತ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಗೌರ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಪಾಲಕರನ್ನ ಚೇಂಜ್ ಮಾಡಿ ಎಲ್ಲನೂ ಕಷ್ಟ ಇದ್ದೇವೆ. ಅವನ್ನೆಲ್ಲ ಮಾಡೋದಕ್ಕಿಂತ ಅದಕ್ಕೆ ಶಿವಪ್ರಸಾದ್ ಸರ್ ಹೇಳ್ತಿರ್ತಾರೆ, ದ ಬ್ಯೂಟಿಫುಲ್ ಥಿಂಗ್ ಇಸ್ ಓನ್ಲಿ ರೂಮ್ ದಟ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿಸ್ ಪರ್ಟಿಕ್ಯುಲರ್ ನೇಷನ್ ಆರ್ ಹ್ಯುಮ್ಯಾನಿಟಿ. ಒಂದೇ ಒಂದು ರೂಮ್ ಯಾವುದು ಟ್ರಾನ್ಸ್ಫಾರ್ಮ್ ಮಾಡುತ್ತಪ್ಪ ಅಂದ್ರೆ ಇಟ್ ಈಸ್ ಕ್ಲಾಸ್ ರೂಮ್. ಆ ಕ್ಲಾಸ್ ರೂಮ್ಗೆ ಅಧಿಪತಿ ಯಾರು? ಶಿಕ್ಷಕ. ಯಾವಾಗ ಆ ಶಿಕ್ಷಕನ ಸಬಲೀಕರಣ ಮಾಡ್ತೇವೆ, ಅವನಿಗೆ ಆ ಒಂದು ದಾರಿಯನ್ನು ತೋರಿಸ್ತೇವೆ, ಅವನಿಗೆ ಇಲ್ಲ ಅವಳಿಗೆ ಆ ಒಂದು ರಿಯಾಲಿಟಿ ಅವ್ರಿಗೆ ತಿಳಿಸ್ಕೊಡ್ತೇವೆ, ಆ ಮನುಷ್ಯನಲ್ಲಿರೋ ಶಕ್ತಿಯ ಪ್ರಕಟ ಹೇಗೆ ಮಾಡಬೇಕು, ಅದು ಮಾಡಬೇಕಂದ್ರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಹೆಂಗೆ ಕಲಿಸ್ಬೇಕು, ಹೆಂಗೆ ಇಂಟಿಗ್ರೇಟ್ ಮಾಡಬೇಕು, ಇದನ್ನು ನಾವು ಕಲಿಸ್ಬಿಟ್ರೆ ಆ ಮಕ್ಕಳಲ್ಲಿರೋ ಶಕ್ತಿ ಪ್ರಕಟ ಆದರೆ ಅದು ಸಮಾಜದ ಮೇಲೆ ಪರಿಣಾಮ ಬಿದ್ದೇ ಬಿಡುತ್ತೆ ಸರ್. ಬಟ್ ಇದಕ್ಕೆ ದೊಡ್ಡ ಒಂದು ಏನೋಪ್ಪ ಶಕ್ತಿ ಯಾರು ನಮಗೆ ಅಂತಂದ್ರೆ ಶಿಕ್ಷಕರು. ಅದಕ್ಕೆ ನಾವು ಟೀಚರ್ಸೇ ಸರ್ ನೀವು ವಿದ್ಯಾರ್ಥಿಗಳದೇ ಮಾಡಿಬಿಡ್ಬೋದಿತ್ತಲ್ಲ ಅಂದ್ರೆ, ನಾವು ವಿದ್ಯಾರ್ಥಿಗಳದೇ ಮಾಡಿದ್ರೆ 1,000 ವಿದ್ಯಾರ್ಥಿಗಳನ್ನು ತಗೊಂಡು ಒಂದು ದೊಡ್ಡ ಸ್ಕೂಲ್ ಮಾಡ್ಬೋದಿತ್ತು. ಅದೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ, ಏನೋ ಇನ್ನೋವೇಟಿವ್ ಸ್ಕೂಲ್ ಅಂತ ಹೇಳಿ ಒಂದು ಪ್ರಮೋಟ್ ಮಾಡಿ ನಾವು ಹಂಗೆ ಆಗ್ಬೋದಿತ್ತು. ಬಟ್ ಸಮಾಜದ ಮೇಲೆ ಪರಿವರ್ತನೆ ಬರಬೇಕು ಅಂದ್ರೆ ಅಷ್ಟು ಶಿಕ್ಷಕರನ್ನ ರೆಡಿ ಮಾಡಿದಾಗ ಎಷ್ಟೋ ಸ್ಕೂಲ್ಗಳಲ್ಲಿ ನಮ್ಮ ಈಗ ವಿದ್ಯಾರ್ಥಿಗಳು ಅಂದ್ರೆ ಶಿಕ್ಷಕ ವಿದ್ಯಾರ್ಥಿಗಳು ಯಾರಾಗೋರಿದ್ದಾರೆ, ಅವರು ಈಗ ಮೊದಲನೇ ವರ್ಷದಲ್ಲಿ ನಾವು ವಿ ಆರ್ ಟೇಕಿಂಗ್ ಓನ್ಲಿ 40 ಪೀಪಲ್, 40 ಜನ. ಈಗ 40 ಜನ 40 ಸ್ಕೂಲ್ಗಳಿಗೆ ಹೋದ್ರೆ ಅಲ್ಲಿ ಒಬ್ಬ ಒಳ್ಳೆ ಶಿಕ್ಷಕ ಯಾರು ಅಂತ ಒಂದು ಸ್ಯಾಂಪಲ್ ಸಿಗುತ್ತೆ ಆ ಸ್ಕೂಲ್ಗೆ. ಅವನ ಕ್ಲಾಸ್ನಲ್ಲಿ ಏನು ಪರಿವರ್ತನೆ ತರ್ತಾನೆ ನಾನು ನೋಡ್ತಾ ಉಳಿದ ಶಿಕ್ಷಕರು ಅವನಿಂದ ಕಲಿಯುವಂತ ಅವಕಾಶ ಇರುತ್ತೆ. ಅವನು ಹೊಸ ಮೆಥಡ್ಸ್ ಅನ್ನು ಉಳಿದ ಶಿಕ್ಷಕರ ಜೊತೆ ಹಂಚ್ಕೊಳ್ಬಹುದು. ಓಕೆ, ಅವನೊಂದು ಲೀಡರ್ ಆಗ್ತಾನಲ್ಲ ಆ ಸ್ಕೂಲ್ನಲ್ಲಿ. ಸೊ ಹಾಗೆ ಪರಿವರ್ತನೆ ಮಲ್ಟಿಪ್ಲೈ ಆಗ್ಬೇಕಂದ್ರೆ ಶಿಕ್ಷಕರೇ ಇಂಪಾರ್ಟೆಂಟು ಅಂತ ನಮ್ಗನಿಸಿ ಅದಕ್ಕೆ ಶಿಕ್ಷಕರ ಸಂಸ್ಥೆ ಮಾಡ್ತಾ ಇರೋ ಸರ್. ಆಲ್ರೆಡಿ ನಾವೀಗ ಶಿವಪ್ರಸಾದ್ ಸರ್ ಆಗಲಿ, ನಾನೇ 12-13 ಲಕ್ಷ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದ್ದೇವೆ, ಶಿಕ್ಷಕರ ಟ್ರೈನಿಂಗ್ ಮಾಡಿದ್ದೇವೆ, ಎಲ್ಲ ಆಗಿದೆ. ಬಟ್ ಈಗ ಅದು ಮಲ್ಟಿಪ್ಲೈ ಎಫೆಕ್ಟ್ ಆಗ್ಬೇಕಂದ್ರೆ ಐ ಥಿಂಕ್ ಶಿಕ್ಷಕರು ಯಾವಾಗ ರಿಯಲಿ ಶಿಕ್ಷಕರಾಗ್ತಾರೆ, ಅವರನ್ನು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸ್ತಾರೆ, ಅವಾಗ ವೆನ್ ವಿ ಇನ್ವಾಲ್ವ್ ವಿ ವಿಲ್ ಎವಾಲ್ವ್ ಅಂತ ಹೇಳ್ತಾರಲ್ಲ, ಹಾಗೆ ಸಂಪೂರ್ಣವಾಗಿ ಅದ್ರಾಗ ಇನ್ವಾಲ್ವ್ ಆದರೆ ಅದು ಒಂದು ಒಳ್ಳೆಯ ಒಂದು ಏನೋ ಎವಾಲ್ವ್ ಆಗಿ ಲೈಕ್ ಸಮಾಜದ ಮೇಲೆ ಪರಿವರ್ತನೆ ಆಗುತ್ತೆ ಅನ್ನೋದೊಂದು ನಮ್ದೊಂದು ತಿಳುವಳಿಕೆ ಸರ್. ಆ ವಿದ್ಯಾರ್ಥಿಯಿಂದ ಶಿಕ್ಷಕರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ. ಎಸ್ ಸರ್, ಇನ್ನೊಂದು ಜನರಲ್ ವಿಚಾರ ಒಂದು ಮಾತಾಡಿ ಆಮೇಲೆ ಸ್ಪೆಸಿಫಿಕ್ ಪ್ರೋಗ್ರಾಮ್ ರಿಲೇಟೆಡ್ ಮಾತಾಡ್ತೀನಿ ಸರ್. ಶಿವಪ್ರಸಾದ್ ಸರ್ಗೆ ನನ್ನ ಪ್ರಶ್ನೆ ಸರ್ ಇದು. ಈಗ 10 ವರ್ಷಗಳಿಂದ ಔಟ್ಪುಟ್ ಬರ್ತಾ ಇರೋಂಥ ಯುವಕ ಯುವತಿಯರ ಮೇಲೆ ಇಂಡಸ್ಟ್ರಿಯಲ್ಲಿ ತುಂಬ ಕಂಪ್ಲೇಂಟ್ ಇದೆ ಸರ್. ಮತ್ತು ನಮ್ಮದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲ ತುಂಬ ಸ್ನೇಹಿತರಿದಾರಲ್ಲ, ಅಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿ ಬರ್ತಾ ಇರೋಂಥ ವಿದ್ಯಾರ್ಥಿಗಳಲ್ಲೂ ಪರ್ಫಾರ್ಮೆನ್ಸ್ ಪವರ್ ಸಾಕಾಗ್ತಾ ಇಲ್ಲ ಅಂತ, ಕಂಪ್ಯಾರಿಟಿವ್ಲಿ 2015 ಹಿಂದಿರುವಂಥ ಜನ್ರೇಷನ್ಗೆ. ನಾವು ಈ ಟೆಕ್ನಾಲಜಿ ಅಪ್ಗ್ರೇಡು ಅದು ಇದು ಎಲ್ಲ ಆಗ್ತಾ ಇದೆ, ಬಟ್ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಡೌನ್ ಆಗ್ತಾ ಇದೆ ಅನ್ನುವಂಥ ಕಂಪ್ಲೇಂಟು ಇಂಡಸ್ಟ್ರಿ, ಅಂದರೆ ರಿಕ್ರೂಟ್ ಮಾಡುವಂಥ ಬೇರೆ ಬೇರೆ ಕ್ಷೇತ್ರದ ಎಕ್ಸ್ಪರ್ಟ್ಗಳ ಜೊತೆ ಎಲ್ಲ ಮಾತಾಡಿದಾಗ ಅದು ಒಂದು ಕಂಪ್ಲೇಂಟ್ ಭಾಳ ಬರ್ತಾ ಇದೆ ಸರ್. ಅಂದರೆ ತಂತ್ರಜ್ಞಾನ ಬೆಳೆದಂತೆ ಮಕ್ಕಳ IQ ಲೆವೆಲ್, EQ ಲೆವೆಲ್, ಮೆಮೊರಿ ಪವರ್ ಎಲ್ಲವೂ ಇಂಪ್ರೂವ್ ಆಗಬೇಕಿತ್ತು, ಎಲ್ಲೋ ಒಂದು ಸ್ವಲ್ಪ ಲ್ಯಾಗ್ ಆಗ್ತಾ ಇದೆಯಲ್ಲ ಅನ್ನೋದು ಪ್ರಶ್ನೆ ಸರ್ ನಂದು. ನನ್ನ ಪ್ರಕಾರ ಜಾಸ್ತಿ ಆಗ್ತಾ ಇದೆ ಅದೆಲ್ಲ. ಬಟ್ ಏನಂದ್ರೆ ಡೈರೆಕ್ಷನ್ ಲಾಸ್ ಆಗಿದೆ. ಹಾಂ ಹಾಂ ಓಕೆ, ಹಾಂ ಎಲ್ಲ ಎಬಿಲಿಟಿ IQ ಅದು ಇದು ಎಲ್ಲ ಜಾಸ್ತಿ ಆಗಿದೆ.
ಹಾ ಬಟ್ ಡೈರೆಕ್ಷನ್ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿದೆ. ಆದ್ರಿಂದ ಓಕೆ. ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಅವರು ಎಜುಕೇಶನಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ನನಗೆ. See, ಏನಂದ್ರೆ ಸೊ ಈಗ ನಾರಾಯಣ ಮೂರ್ತಿನೂ ಹೇಳಿದ್ರು, ಈವನ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಇಂದ ಬರೋ ಇನ್ಸ್ಟಿಟ್ಯೂಷನ್ಸ್ ದೇ ಆರ್ ನಾಟ್ ವರ್ಕ್ ರೆಡಿ ಅಂತ. ಹೌದೌದು. ಅಗೇನ್ ಅವರು ಹೋಗಿ ಮತ್ತೆ ಟ್ರೈನಿಂಗ್ ಕೊಡಬೇಕು ಅದು ಇದೆಯಲ್ಲ ಅಂತ. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಹ್ಮ್. ಅಲ್ವಾ? ಸೊ ಈ ರೆಡಿ ಅವ್ರಿಗೆ ನನ್ನ ಪ್ರಕಾರ ಅವರು ಮಕ್ಕಳು ಕಾಂಪಿಟೆಂಟ್ ಇಲ್ಲ ಅಂತಲ್ಲ. ನನ್ನ ಪ್ರಕಾರ ಟೀಚರ್ಸ್ಗೆ ನಮಗೆ ಅವ್ರಿಗೆ ಗೈಡ್ ಮಾಡಕ್ ಆಗ್ತಾ ಇಲ್ಲ ಇನ್ ದ ರೈಟ್ ಹಾ ಹಾ. ಡೈರೆಕ್ಷನ್. ಯಾಕಂದ್ರೆ ನಾವು ಅಪ್ಡೇಟ್ ಆಗಿಲ್ಲ. ಹ್ಮ್ ಹ್ಮ್ ಮಹೇಶ್ ಹ್ಮ್. ಹೇಳ್ದಂಗೆ ಸಮಾಜ ಮತ್ತು ಟೀಚರ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಹಾ ಹಾ. ಈಗ ರಿಕ್ವೈರ್ಮೆಂಟ್ ಏನಿದೆ, ಸಮಾಜಕ್ಕೆ ರಿಕ್ವೈರ್ಮೆಂಟ್ ಇದೆ, ಮಕ್ಕಳ ರಿಕ್ವೈರ್ಮೆಂಟ್ ಏನಿದೆ, ಆ ಲೆವೆಲ್ಗೆ ನಾವು ಟೀಚರ್ಸ್ ಬರೋಕ್ಕಾಗಿಲ್ಲ. ಹ್ಮ್ ಹ್ಮ್ ಆದ್ರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಅವರ ಯಾಕಂದ್ರೆ ಈಗೇನು ಸಮ್ ಸ್ಮಾಲ್ ಥಿಂಗ್ಸ್, ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಹೇಳ್ತೀರೋ ಅದಕ್ಕಿಂತ ಒಳ್ಳೆ ಯೂಟ್ಯೂಬ್ ಲೆಕ್ಚರ್ ಇದೆ, ಹೌದು. ರೈಟ್? ನಾವೇನು ಮಾಡ್ತೀವೋ ಅದಕ್ಕಿಂತ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಇದೆ. ಹ್ಮ್ ಹ್ಮ್ ಸೊ ಹ್ಮ್ ಆ ಕಡೆ ಎಲ್ಲ ಅವ್ರ ಮಕ್ಕಳು ಹೋಗ್ತಿರ್ಬೇಕಾದ್ರೆ ಏನು ಪವರ್ ಅಂಡ್ ಸ್ಟ್ರೆಂತ್ ಆಫ್ ದಿ ಟೀಚರ್ ಬಹಳ ಇರಬೇಕು ಹ್ಮ್ ಅಲ್ವಾ? ಹ್ಮ್ ಹ್ಮ್. ದೇ ಹ್ಯಾವ್ ಟು ಬಿ ಎಂಪವರ್ಡ್. ಈ ಮಕ್ಕಳನ್ನ, ಈ ಸೈಕಾಲಜಿ, ಈ ಮಕ್ಕಳನ್ನ, ಈ ಜನರೇಷನ್ ಮಕ್ಕಳನ್ನ ನಾನು ಹೆಂಗೆ ಹಿಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕೇಪಬಿಲಿಟಿ ನಮಗೆ ಬೇಕು. ನಾವೇನು ಮಾಡ್ತಿದ್ವಿ, ವಿ ಹ್ಯಾವ್ ಸೆಟ್ ಸಮ್ ಬೌಂಡ್ರೀಸ್. ವಿ ಹ್ಯಾವ್ ಸೆಟ್ ಸಮ್ ಬೌಂಡ್ರೀಸ್ ಇನ್ ದಿ ಕನ್ವೆನ್ಷನಲ್ ಎಜುಕೇಶನ್. ಆ ಬೌಂಡ್ರಿ ಒಳಗೆ ಇರ್ರಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ ಮಕ್ಕಳು ಆ ಬೌಂಡ್ರಿನ ಪುಷ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಹ್ಮ್ ಪುಷ್ ಹ್ಮ್ ಮಾಡ್ತಾ ಇದ್ದಾರೆ. ಹ್ಮ್ ಹ್ಮ್ ಪುಷ್ ಹ್ಮ್. ಮಾಡೋದು ನಮ್ಗೆ ಒಂಥರ ಭಯ ಆಗ್ತಾ ಇದೆ. ಇದೇನಪ್ಪ ಇವರು ದೇ ಆರ್ ಗೋಯಿಂಗ್ ಔಟ್ ಆಫ್ ಕಂಟ್ರೋಲ್ ಅಂತ. ಇಲ್ಲ, ಅವರು ಹೊಸ ರೆವಲ್ಯೂಷನ್ ತರ್ತಾ ಇದ್ದಾರೆ ಇಂದು ಸಮಾಜಕ್ಕೆ. ಅವರು ಹೊಸ ರೆವಲ್ಯೂಷನ್ ತರ್ತಾ ಇದ್ದಾರೆ. ಸೊ ಅವರ ಲೆವೆಲ್ ಆಫ್ ಥಿಂಕಿಂಗಿಗೆ ನಾವು ಅಪ್ಡೇಟ್ ಆದರೆ ಟೀಚರ್ಸ್ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದಟ್ ಬೆಟರ್, ವಿಲ್ ಬಿ ಏಬಲ್ ಓಕೆ ಟು ಓಕೆ. ಹ್ಯಾಂಡಲ್ ದಟ್. ಹ್ಮ್. ಅದು ಐ ಥಿಂಕ್ ಇಸ್ ದ ಮೇಜರ್ ಮೇಜರ್ ಪ್ರಾಬ್ಲಮ್. ಬಟ್ ಸರ್, ನನ್ನ ಪ್ರಕಾರ ಈಗಿನ ಮಕ್ಕಳು ದೇ ಆರ್ ಡೆಫಿನೆಟ್ಲಿ ನಮಗಿಂತ ಅವರು ಜಾಸ್ತಿ ಸುಪೀರಿಯರ್ ಇದ್ದಾರೆ ಇನ್ ಇನ್ ಆಲ್ ಹೌದು. ರೆಸ್ಪೆಕ್ಟ್ಸ್, ಇನ್ ಆಲ್ ಅವ್ರಿಗೆ ದರ್ ನಾಲೆಜ್. ಪ್ರಾಪರ್ ನಮ್ಮ ಟ್ರೈನಿಂಗ್ ನಮ್ ಕಡೆಯಿಂದ ಕನ್ವೆನ್ಷನಲ್ ಆಗ್ತಾ ಇಲ್ಲ. ಹಾ ಕನ್ವೆನ್ಷನಲ್ ಇದಕ್ಕೆ ಅವರು ಭಿನ್ನವಾಗಿದ್ದಾರೆ. ಹಾ ಹಾ ಅದಕ್ಕೆ ನಾವು ಅವ್ರು ಸರಿ ಇಲ್ಲ ಅಂತ ನಮ್ಮ ನಮ್ಮ ಅನಿಸಿಕೆ ಅದು. ಹಾ ಬಟ್ ಐ ಹಾ. ಥಿಂಕ್ ವಿ ಕ್ಯಾನ್ ಸ್ವಲ್ಪ ನಾವು ಟ್ಯೂನ್ ಆಗ್ಬಿಟ್ರೆ ವಿ ಕ್ಯಾನ್ ಹ್ಮ್ ಹ್ಮ್. ಯೂಟಿಲೈಸ್ ದಮ್ ಮಚ್ ಎಫೆಕ್ಟಿವ್ಲಿ. ಎಸ್ ಸರ್. ಸರ್, ಒಬ್ಬ ಟೀಚರ್ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಅವ್ರಿಗೆ ಕಂಟೆಂಟ್ ಪವರ್ ಇರ್ಬೇಕು. ಅಂದ್ರೆ ಕಂಟೆಂಟ್ ಮೇಲೆ ಕಮಾಂಡಿಂಗ್ ಇರಬೇಕು, ಬರೀ ಹೋಲ್ಡ್ ಅಲ್ಲ, ಕಮಾಂಡ್ ಲೆವೆಲ್ಗೆ ಕಂಟೆಂಟ್ ಮೇಲೆ ಹಿಡ್ತಾ ಇರಬೇಕು. ನಂಬರ್ 2, ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ನಂಬರ್ 3, ಕ್ಲಾಸ್ ರೂಮ್ ಹೋಲ್ಡಿಂಗ್ ಇರಬೇಕು, ಮತ್ತು ಅನುಭೂತಿ, ಅವ್ರ ಬಗ್ಗೆ ಕಾಳಜಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಎಷ್ಟೇ ಕಮ್ಯುನಿಕೇಶನ್ ಇರ್ಬೋದು, ಮಕ್ಕಳ ಮೇಲೆ ನಿಮಗೆ ಅನುಭೂತಿ, ಎಂಪತಿ, ಕಾಳಜಿ ಅನ್ನೋದು ಬರಲಿಲ್ಲ ಅಂದರೆ ರೀಚ್ ಆಗಲ್ಲ. ಈಗ ನಮ್ಮ ಮೈಂಡ್ ವೇವ್ ಅಲ್ಲಿ ಇದಿಷ್ಟರಲ್ಲಿ ಯಾವುದೆಲ್ಲನೂ ಕವರ್ ಮಾಡ್ತೀರಾ, ಅಥವಾ ಇದ್ರ ಆಚೆಗೆ ಇನ್ನೇನಾದ್ರೂ ಕವರ್ ಆಗ್ತಾ ಇದೆಯಾ? ವೆರಿ ಗುಡ್ ಕ್ವೆಶ್ಚನ್ ಸರ್. ಇವು ಎಲ್ಲವೂ ನಮಗೆ ಇಂಪಾರ್ಟೆಂಟ್. ಅದಕ್ಕೆ ನಾನು ಹ್ಮ್. ಫಸ್ಟಿಗೆ ಹೇಳ್ದಂಗೆ ಟೀಚರ್ ಸ್ಕಾಲರ್ಶಿಪ್, ಟೀಚರ್ಸ್ ಎಂಪತಿ, ಟೀಚಿಂಗ್ ಸ್ಕಿಲ್ಸ್ ಆ್ಯಂಡ್ ಮಾಡರ್ನ್ ಟೆಕ್ನಾಲಜಿ, ಓಕೆ. ಈ ನಾಲ್ಕನ್ನು ನಾವು ತರಬೇಕು. ಅಲಾಂಗ್ ವಿತ್ ದಿಸ್ ನಾವೇನು ಮಾಡ್ತಿದ್ವಿ, ಹೋಲಿಸ್ಟಿಕ್ ಪರ್ಸನಾಲಿಟಿ ಪ್ಲಸ್ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಈ 6 ಆಸ್ಪೆಕ್ಟ್ಸನ್ನು ಇಟ್ಕೊಂಡು ನಾವು ಈ ಪ್ರೋಗ್ರಾಮನ್ನು ಡಿಸೈನ್ ಮಾಡಿದ್ದೀವಿ. ಓಕೆ, ಓಕೆ ಓಕೆ. ಸೊ ಹಾ ಹಾ. ನಮ್ಮ ಪ್ರಕಾರ ಇವು 6 ಇಲ್ಲ ಅಂತಂದರೆ ನಮ್ಮ ಟೀಚರ್ಸ್ ಇರ್ರೆಲೆವೆಂಟ್ ಆಗ್ತಾರೆ. ನಿಮಗೆಲ್ಲ ಗೊತ್ತಿದ್ದಂಗೆ AI ವಿಲ್ ಟೇಕ್ ಓವರ್ ಟೀಚಿಂಗ್ ಜಾಬ್ಸ್. ಎಸ್ ಎಸ್. ನಮಗೆ ಅದೇ ಟೀಚರ್ಸ್ ಹೇಳ್ತಾ ಇರ್ತಾರೆ, ವಿ ಕ್ಯಾನ್ ಓನ್ಲಿ ಟೇಕ್ ಟು ದ ಹಾರ್ಸ್ ಟು ದ ವಾಟರ್, ವಿ ಕಾಂಟ್ ಮೇಕ್ ಇಟ್ ಡ್ರಿಂಕ್ ಅಂತ ಹೇಳ್ತಿರ್ತಾರೆ. ಬಟ್ ನಾನು ಹೇಳ್ತೀನಿ, ನೋ ನೋ ನೋ, ಎ ಗುಡ್ ಟೀಚರ್ ಟೇಕ್ಸ್ ದ ಹಾರ್ಸ್ ಟು ದ ವಾಟರ್, ಬಟ್ ಎನ್ ಎಕ್ಸಲೆಂಟ್ ಟೀಚರ್ ಮೇಕ್ಸ್ ದ ಹಾರ್ಸ್ ಥರ್ಸ್ಟಿ ಫಸ್ಟ್ ಅಂತ. ಹ್ಮ್ ಹ್ಮ್ ಅಲ್ವಾ? ಹ್ಮ್. ನೀರಡಿಕೆ ಆದರೆ ನೀರು ಕುಡ್ದೇ ಕುಡಿಯುತ್ತೆ, ರೈಟ್? ಹಂಗೆ ನಾವು ಜ್ಞಾನಡಿಕೆ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋ ಒಂದು ಎಬಿಲಿಟಿ ಆಫ್ ದಿ ಟೀಚರ್ ಇದ್ದಾಗ ದೆನ್ ಮಕ್ಕಳು, ಈಗ ಸೆಲ್ಫ್ ಎಜುಕೇಶನ್, ಸೆಲ್ಫ್ ಲರ್ನಿಂಗ್ ವಿಲ್ ಬಿಕಮ್ ಮೋರ್ ಪವರ್ಫುಲ್. ಎಲ್ಲ ಹ್ಮ್ ವಿಷಯನೂ ಟೀಚರ್ ಹೇಳೋದು ಬೇಕಾಗಿಲ್ಲ, ರೈಟ್? ಯಾಕಂತಂದ್ರೆ ಅದೆಲ್ಲ ಸಿಗುತ್ತೆ, ಗಾಳಿಲೇ ಸಿಗುತ್ತೆ. ಬಟ್ ಅದನ್ನ ಹೆಂಗೆ ತಗೋಬೇಕು ಅನ್ನೋದು ಶಕ್ತಿ ಕೊಡಿಸ್ಬೇಕು. ಯಾವುದನ್ನು ತಗೋಬೇಕು, ಹೆಂಗೆ ತಗೋಬೇಕು ಅನ್ನೋ ಒಂದು ಒಂದು ಮೆಥಡ್ ಇದೆಯಲ್ಲ, ಒಂದು ಪ್ರಾಸೆಸ್ ಇದೆಯಲ್ಲ, ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಸೊ ಹೋಲ್ ಟೀಚಿಂಗ್ ಸ್ಟೈಲ್ ಈಸ್ ಗೋಯಿಂಗ್ ಟು ಟೇಕ್ ಒಂದು ಕಂಪ್ಲೀಟ್ ಟರ್ನ್ ತಗೊಳುತ್ತೆ. ಓಕೆ. ಆದ್ರಿಂದ ನಮ್ಮ ಟೀಚರ್ಸು ಇವೆಲ್ಲ ಹೋಲಿಸ್ಟಿಕ್ ಇರಬೇಕು ಅಂತ. ಅವ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ ಒಬ್ಬ ಐನ್ಸ್ಟೈನ್ ಇರ್ಬೋದು, ಒಬ್ಬರು ಮೇಡಮ್ ಕ್ಯೂರಿ ಇರ್ಬೋದು, ಒಬ್ಬ ವಿರಾಟ್ ಕೊಹ್ಲಿ ಇರ್ಬೋದು, ಒಬ್ಬ ಡಾನ್ಸರ್ ಶೋಭನಾ ಇರ್ಬೋದು, ಓಕೆ, ಒಬ್ಬ ಸೈಕಾಲಜಿ, ಎಲ್ಲ ಥರದ ಜನನೂ ಇರ್ಬೋದು. ಅದ್ರದ್ದು ಎಲ್ಲಾದ್ರದ್ದು ಅಪ್ರಿಸಿಯೇಷನ್ ಇಲ್ಲ ಅಂತಂದ್ರೆ ಟೀಚರಿಗೆ, ಓಕೆ, ಅವ್ರೇನು ಮಾಡ್ತಾನೆ, ಬಿಡಪ್ಪ, ಈಗ ನೀನು ಆಟ ಆಡಬೇಡ, ಇನ್ನು 2 ವರ್ಷ ಎಕ್ಸಾಮ್ ಮುಗಿಸಿ ಆಮೇಲೆ ನೀನು ಆಟ ಆಡೋದು ನಿಲ್ಸೀಗ, ಯಾಕಂದರೆ ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ಟೀಚರಿಗೆ ಅಪ್ರಿಸಿಯೇಷನ್ ಇದ್ರಿ, ಎಲ್ಲದದ್ದು ಅಪ್ರಿಸಿಯೇಷನ್ ಇದ್ರೆ ಏನು ಹೇಳ್ತಾರೆ, ನೀನು ಆಟ ಆಡ್ಕೊಂಡು ನೀನು ಅಭ್ಯಾಸನ ಹೆಂಗೆ ಮಾಡ್ಬೋದು ಅನ್ನೋದು ಹೇಳ್ಕೊಡೋ ಕೇಪಬಿಲಿಟಿ ಟೀಚರಿಗೆ ಬೇಕಾಗ್ತದೆ. ಹ್ಮ್ ಬಿಕಾಸ್ ಹ್ಮ್ ಆ ಅಪ್ರಿಸಿಯೇಷನ್ ಕ್ರಿಯೇಟ್ ಮಾಡೋಕ್ಕೆ ನಾವಿಲ್ಲಿ ವಿ ಆರ್ ಎಕ್ಸ್ಪೋಸಿಂಗ್ ದ ಟೀಚರ್ಸ್ ಟು ಫೈನ್ ಆರ್ಟ್ಸ್, ಮ್ಯೂಸಿಕ್, ಡಾನ್ಸ್, ಡ್ರಾಮಾ, ಎಲ್ಲದನ್ನೂ ಎಕ್ಸ್ಪೋಸ್ ಮಾಡ್ತಾರೆ ಟೀಚರ್ಸಿಗೆ. ಯಾಕಂದರೆ ಅವರು ಎಕ್ಸ್ಪರ್ಟ್ಸ್ ಆಗಬೇಕು ಅಂತ ಏನಿಲ್ಲ, ಟೀಚರ್ ಯಾವುದ್ರಲ್ಲೂ ಎಕ್ಸ್ಪರ್ಟ್ ಇರಲ್ಲ, ಅದಕ್ಕೆ ಟೀಚರ್ ಆಗಿರ್ತಾರೆ.
ಅಲ್ವಾ? ಬಟ್ ವಾಟ್ ದೇ ಬಿಕಮ್ ಇಸ್ ದೇ ಆರ್ ಕೇಪಬಲ್ ಆಫ್ ಗೈಡಿಂಗ್ ಪೀಪಲ್ ಟು ಮೇಕ್ ದೋಸ್ ಎಕ್ಸ್ಪರ್ಟ್ಸ್ ಪಾಸಿಬಲ್. ಸೊ ಇಲ್ಲಿ ನಮಗೆ ಒಂದು ಅಫ್ಕೋರ್ಸ್ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ಸ್ ಬಹಳ ಕ್ಲಿಯರ್ ಇರಬೇಕು, ಆ ಸ್ಕಾಲರ್ಶಿಪ್ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಅಂದ್ರೆ ಏನು ಅಂದ್ರೆ ಬಹಳ ಅವನು ದೊಡ್ಡ ಸ್ಕಾಲರ್ ಆಗಿರ್ಬೇಕು ಅಂತ ಏನಿಲ್ಲ ಟೀಚರ್, ಅಲ್ವಾ? ಅವ್ನು ಗೊತ್ತಿದ್ದ ಕಾನ್ಸೆಪ್ಟನ್ನ ಪಾಠ ಮಾಡ್ಬೇಕಾದ್ರೆ ಬೇರೆ ಬೇರೆ ಮಕ್ಕಳಿಗೆ ಯಾವ್ಯಾವ ರೀತಿಯಿಂದ ಹೇಳಬೇಕು ಅನ್ನೋ ಒಂದು ಕೇಪಬಿಲಿಟಿ ಇರಬೇಕು, ಅವ್ನಿಗೆ ಕಾಂಪಿಟೆನ್ಸ್ ಇರಬೇಕು. ಆಮೇಲೆ ಆ ಕಾನ್ಸೆಪ್ಟನ್ನ ರಿಯಲ್ ಲೈಫಲ್ಲಿ ಮಕ್ಕಳಿಗೆ ತೋರಿಸ್ಬೇಕು, ಅಲ್ವಾ? ಈಗೇನು ಸೈಂಟಿಸ್ಟು ಸ್ಕಾಲರ್ಸ್ ಎಲ್ಲ ಏನು ಮಾಡಿದ್ದಾರೆ, ಜಗತ್ತನ್ನು ಅಬ್ಸರ್ವ್ ಮಾಡಿ ಅದು ಪ್ಯಾಟರ್ನ್ ಕಂಡು ಹಿಡಿದು ಅದನ್ನು ನಮ್ಮ ಬುಕ್ಸಲ್ಲಿ ಹಾಕಿದ್ದಾರೆ. ಆಸ್ ಅನ್ ಈಕ್ವೇಷನೋ, ಗ್ರಾಫೋ, ಪ್ರಿನ್ಸಿಪಲ್ಲೋ, ಲಾನೋ ಅಂತ ಹಾಕಿದ್ದಾರೆ. ಈಗ ನಮ್ಮ ಟೀಚರ್ ಕೆಲಸ ಏನು ಅಂದರೆ ಅದ್ರೊಳಗೆ ಬುಕ್ ಒಳಗೆ ಓದಿ ಈ ಜಗತ್ತಲ್ಲಿದೆ ನೋಡಪ್ಪ ಅಂತ ತೋರಿಸೋ ಕೇಪಬಿಲಿಟಿ ಬೇಕು. ಸೊ ಜಗತ್ತಲ್ಲಿದೆ ಅಂತ ಕಂಡಾಗ ಮಕ್ಕಳಿಗೆ ಅವರು ಎಲ್ಲಿ ಜಗತ್ತನ್ನು ನೋಡಿದಾಗೆಲ್ಲ ಅವರಿಗೆ ಒಂದು ಅದ್ರ ಸ್ಟಡಿ ಬರುತ್ತೆ. ಈಗ ಬುಕ್ಕೇ ಬೇರೆ ಜಗತ್ತೇ ಬೇರೆ ಅನ್ನೋ ರೀತಿಯಲ್ಲಿ ನಮ್ಮ ಎಕ್ಸಾಮಿನೇಷನ್ ಈಗ ನಾವು ರೆಡಿ ಮಾಡ್ತಾ ಇದ್ದೀವಿ ಈಗ. ಓಕೆ, ಬುಕ್ಕೇ ಬೇರೆ. ಸೊ ಬಟ್ ಅವೆರಡನ್ನೂ ಲಿಂಕ್ ಮಾಡಿಕೊಟ್ಟಾಗ ಅವನು ರೋಡಲ್ಲಿ ನಡೆದಾಗೂ ಅವನಿಗೆ ಎಜುಕೇಷನ್ ಆಗ್ತಾ ಇರುತ್ತೆ, ಬಿಕಾಸ್ ಹೀಲ್ ಬಿ ಅಬ್ಸರ್ವಿಂಗ್ ದೋಸ್ ಥಿಂಗ್ಸ್. ಸೊ ಈ ಕೇಪಬಿಲಿಟಿ ನಮಗೆ ಬೇಕು. ಆದ್ದರಿಂದ ನನ್ನ ಪ್ರಕಾರ ನೀವೇನು 4 ಪಾಯಿಂಟ್ ಹೇಳಿದ್ರಲ್ಲ, ಅವು 4ನ್ನೂ ಹೋಲಿಸ್ಟಿಕ್ ಆಗಿ ನಾವು ಟೀಚರಿಗೆ ಕೊಟ್ಟಾಗಲೇ ದೇ ಕ್ಯಾನ್ ಬಿಕಮ್ ಅ ಗುಡ್ ಟೀಚರ್ ಅಂತ ನಮ್ಮ ಫೀಲಿಂಗ್ ಇದೆ. ನಮ್ಮ ಹೈಯರ್ ಎಜುಕೇಷನ್ ಅಕಾಡೆಮಿಯ ಅನುಭವದಿಂದ 21 ದಿನದ ಟ್ರೈನಿಂಗ್ ಮಾಡ್ತಾ ಇದ್ವಿ. ಅಬ್ಸಲ್ಯೂಟ್ಲಿ ಅವೇರ್ನೆಸ್ ಭಾಳ ಚೆನ್ನಾಗಿ ಬರುತ್ತೆ, ಬಟ್ ಅವ್ರದ್ದು ಇನ್ನೂ ಬಿಹೇವಿಯರಲ್ ಚೇಂಜ್ ಆಗಿರಲ್ಲ. ಸೊ ನಮ್ಮ ಪ್ರಕಾರ ಆದ್ರಿಂದನೇ ನಾವೆಲ್ಲ ಇದನ್ನ ಸ್ವಲ್ಪ ಸೈಂಟಿಫಿಕಲಿ ಸ್ಟಡಿ ಮಾಡಿ, ಕಾಗ್ನಿಟಿವ್ ನ್ಯೂರಲ್ ಎಲ್ಲದನ್ನು ಸ್ಟಡಿ ಮಾಡಿ ನಾವೇನಂದ್ವಿ ಅಂದರೆ, ಈಗ 90 ದಿನದ ಒಂದು ಕೋರ್ಸ್ ಮಾಡಿದರೆ ವಿ ಕ್ಯಾನ್ ಬಿಕಮ್ ಎ ಪರ್ಮನೆಂಟ್ ಬಿಹೇವಿಯರಲ್ ಚೇಂಜ್ ಇನ್ ದೆಮ್ ಅಂತ. ಈಗ ನಮ್ಮಲ್ಲಿ ಇಲ್ಲಿ ಏನು ಅವರ ಈಗ ಟೀಚರ್ ಅಂದರೆ ವೈಡ್ ರೀಡಿಂಗ್ ಇರಬೇಕು, ಅಲ್ವಾ? ರೀಡಿಂಗ್ ಇಲ್ದಿದ್ರೆ ಅವರಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಸೊ ಯಾವ ಥರ ಓದಬೇಕು, ಯಾವ ಥರ ಇರಬೇಕು, ಯಾವ ಥರ ಅವ್ರ ಬಿಹೇವಿಯರ್ ಹೆಂಗಿರಬೇಕು, ಒಬ್ಬ ಸಮಾಜದಲ್ಲಿ ಟೀಚರ್ ಅಂದರೆ ಅವ್ರ ನಡವಳಿಕೆ ಹೆಂಗಿರಬೇಕು, ಇದು ಎಲ್ಲ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಮಕ್ಕಳು ಅದನ್ನು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಅ ಹೋಲಿಸ್ಟಿಕ್ ಟ್ರೈನಿಂಗ್. ದಟ್ಸ್ ವೈ ವಿ ಥಾಟ್ ಎಲ್ಲರೂ ಶಾರ್ಟ್ ಟರ್ಮ್ ಮಾಡಿ 3 ತಿಂಗಳು ಹಂಗೆ ಹೆಂಗೆ ಅಂತ ಇದ್ರು. ಬಟ್ ನಾವೆಲ್ಲ ಭಾಳ, ನಾನು, ಮಹೇಶ್ ಮತ್ತು ಅದರ್ ಅವರ್ ಟೀಮ್ ಮೆಂಬರ್ಸ್ ನಾವೆಲ್ಲ ಡಿಸ್ಕಸ್ ಮಾಡಿ ವಿ ಆಲ್ಸೋ ಗಾಟ್ ದಿ ಅಡ್ವೈಸ್ ಆಫ್ ಭಾರತ ರತ್ನ CNR ರಾವ್ ಆಗಲಿ, ಆಮೇಲೆ ಜಸ್ಟಿಸ್ ಏನು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಆಗಲಿ, ಆಮೇಲೆ ಇವರು ನಮಗೆ ಇಸ್ರೋದ ಚೇರ್ಮನ್ ಆದ ಕಿರಣ್ ಕುಮಾರ್, ಇವ್ರ ಜೊತೆಗೆಲ್ಲ ಡಿಸ್ಕಷನ್ ಮಾಡಿದ್ವಿ. ಇದನ್ನು ನಾವು ಪ್ಲಾನ್ ಮಾಡಿ ಇದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡ್ಬಂದು ಇದಕ್ಕೊಂದು ಡಿಸೈನ್ ಮಾಡಿದ್ವಿ, ಪ್ರೋಗ್ರಾಮನ್ನು ಪ್ಲಾನ್ ಮಾಡಿದ್ವಿ. ಆದ್ರಿಂದ ವಿ ಫೀಲ್ ಇವೆಲ್ಲ ಆಸ್ಪೆಕ್ಟಲ್ಲೂ ನೀವೇನು ಹೇಳಿದ್ರಲ್ಲ, ಇದೆಲ್ಲ ಆಸ್ಪೆಕ್ಟಿಂದನೂ ತಯಾರು ಮಾಡಿದರೆ ಒಳ್ಳೆ ಟೀಚರ್ ತಯಾರು ಮಾಡೋಕ್ಕೆ ಸಾಧ್ಯ. ಓನ್ಲಿ ಕಾಂಪಿಟೆನ್ಸ್ ಫಾರ್ ಸಬ್ಜೆಕ್ಟು ಅಥವಾ ಎಕ್ಸಾಮಿನೇಷನ್ ಇದ್ದರೆ ವಿ ವಿಲ್ ನಾಟ್ ಪ್ರೊಡ್ಯೂಸ್ ದೋಸ್ ಅಮೇಝಿಂಗ್ ಕ್ರಿಯೇಟಿವ್ ಚಿಲ್ಡ್ರನ್ ಇನ್ ದ ಫ್ಯೂಚರ್ ಅಂತ. ದಿಸ್ ಇಸ್ ದ ಫಿಲಾಸಫಿ ಆಫ್ ಮೈಂಡ್ ವೇ. ಥ್ಯಾಂಕ್ ಯು ಸರ್. ಈಗ ಮಹೇಶ್ ಮಾಸಲ್ ಸರ್, ಇದು ಪ್ರೋಗ್ರಾಮ್ಗೆ ಅವ್ರಿಗೆ ರೆಸಿಡೆನ್ಷಿಯಲ್ ವ್ಯವಸ್ಥೆ ಹೇಗೆ, ಕ್ಲಾಸ್ ಟೈಮಿಂಗ್ ಎಷ್ಟರಿಂದ ಎಷ್ಟಿರುತ್ತೆ, ಅವ್ರದ್ದು ಆಹಾರ ಫುಡ್ ಕತೆ ಏನು, ಈ ಎಲ್ಲ ಒಂದಿಷ್ಟು ಮಾಹಿತಿ ಕೊಡ್ಬೋದಾ? ಮತ್ತೆ ಯಾವಾಗಿಂದ ಇದು ಮೈಂಡ್ ವೇವ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ? ರೈಟ್ ಸರ್. ಸರ್, ಈಗ ಲೈಕ್ ಆಲ್ರೆಡಿ ಅಪ್ಲಿಕೇಶನ್ಸ್ ಅವೈಲೇಬಲ್ ಇದಾವೆ. ವಿ ಆಲ್ರೆಡಿ ಸ್ಟಾರ್ಟೆಡ್ ಇಟ್ ಲೈಕ್ Through online, ದಿಸ್ sir? ಪಾಡ್ಕಾಸ್ಟ್. ಈ ಪಾಡ್ಕಾಸ್ಟ್ ನಲ್ಲಿನೂ ವಿಲ್ ಗಿವ್ ದ ಲಿಂಕ್. ಎಸ್ ಓಕೆ, ಸರ್. ಅಪ್ಲಿಕೇಶನ್ ಅಂದ್ರೆ ನಾವೇನು ಎಲ್ಲರಿಗೂ ಅವಕಾಶ ಕೊಡೋಣ. ಅಪ್ಲಿಕೇಶನ್ಗೆ ಒಂದು ಫೀಸ್ ಇಟ್ಟು ಅದನ್ನ ಮಾಡೋದಕ್ಕಿಂತ ಇಷ್ಟು ಕೊಡಿ ಅಷ್ಟು ಕೊಡಿ ಅನ್ನೋದಕ್ಕಿಂತ ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಫಸ್ಟು ಅಪ್ಲಿಕೇಶನ್ ಕೊಡ್ಲಿ. ನಮ್ಗೆ ಗೊತ್ತಿದೆ ನಮ್ಮ ಹತ್ರ 40 ಸೀಟ್ ಇರೋದು 40 ಜನನೇ ತಗೊಳ್ಬೇಕು ನಾವು ಅಂತ. ಈಗ ನಾವು ಅದಕ್ಕೆ ಅಪ್ಲಿಕೇಶನ್ ಅನ್ನ ಇಲ್ಲಿ ಲಿಂಕ್ ಅನ್ನ ಕೊಟ್ಟೇ ಬಿಡ್ತೇವೆ, ಪ್ಲಸ್ ನಂಬರ್ ಇರುತ್ತೆ, ಅದು ಎನ್ಕ್ವೈರಿನೂ ಮಾಡ್ಕೊಳ್ಬೋದು ಅವರು. ಸೊ 40 ಸೀಟ್ಸ್ ಈಸ್ ಅವರ್ ಫಸ್ಟ್ ಬ್ಯಾಚ್. ಯಾಕಂದ್ರೆ ಲೆಟ್ಸ್ ಗೋ ಸ್ಟೆಪ್ ಬೈ ಸ್ಟೆಪ್ ಅಂತ. ಮುಂದೆ ಸರ್ ಅವರು ದೇ ವಿಲ್ ಬಿ ದೇರ್. ಈಗ February 5th ವಿಲ್ ಬಿ ದ ಲಾಸ್ಟ್ ಡೇಟ್ ಆಸ್ ಫರ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಅಪ್ಲಿಕೇಶನ್ ಹಾಕ್ಲಿ ಅವರು ಫಸ್ಟ್. ಆಮೇಲೆ ವಿ ವಿಲ್ ಟಾಕ್ ಟು ದೆಮ್ ಆನ್ಲೈನ್ ಏನಿದೆ ಅಂತ ಸಂಪೂರ್ಣವಾಗಿ ಒಂದು ಯಾಕಂದ್ರೆ ಇದೇನಾಗಿದೆ ಸರ್, ಈ ಅಡ್ಮಿಷನ್ ಪ್ರೊಸೆಸ್ ಏನಾಗಿದೆ, ಯೂಶಲಿ ಅಪ್ಲಿಕೇಶನ್ ಹಾಕು, ಶಾರ್ಟ್ ಲಿಸ್ಟ್ ಮಾಡು, ಅದ್ ಮಾಡು, ಇದ್ ಮಾಡು, ಅದರಲ್ಲೇ ಟೆನ್ಷನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ನಮ್ಗೆ ಎಂಥವ್ರು ಬೇಕಾಗಿದ್ದಾರೆ ಅಂದ್ರೆ ನಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡೋರು ಬೇಕಾಗಿದ್ದಾರೆ. ರಿಯಲಿ ಆ ತಲೆಯಲ್ಲಿ ಹುಚ್ಚಿರ್ಬೇಕು, ಅವ್ರು ಎದೆಯಲ್ಲಿ ಕಿಚ್ಚಿರ್ಬೇಕು, ನಾನು ಮಾಡೇ ತಿರ್ತೀನಿ, ಒಳ್ಳೆ ಟೀಚರ್ ಆಗೇ ತಿರ್ತೀನಿ ಅಂತ. ಜಾನ ಇರೋದು ಇಂಪಾರ್ಟೆಂಟ್ ಇಲ್ಲಿ ಇಲ್ಲ. ಆ ಒಂದು ಪ್ರೊಸೆಸ್ ನಲ್ಲಿ ನಾ ತೊಡಗ್ತೇನೆ ಅನ್ನೋದು. ಸೊ ಅದನ್ನ ಅವ್ರಿಗೆ ಇನ್ನೊಂದ್ಸಲ ನಾವು ತಿಳಿಸಿ ಹೇಳ್ತೀವಿ ಆನ್ಲೈನ್ ಅಲ್ಲಿ ಏನೇನಿರುತ್ತೆ ಏನಿಲ್ಲ ಅಂತ. ರೈಟ್. ಆಮೇಲೆ ಹಿ ಶುಡ್ ಕಮ್ ಅಂಡ್ ಜಾಯಿನ್ ದ ಕೋರ್ಸ್. ಇದು ಮಾರ್ನಿಂಗ್ ಸರ್ ನಮ್ದೇನು ಕಡಿಮೆ ಸಮಯ 90 ದಿವಸ ಇರೋದ್ರಿಂದ ಪ್ರತಿ ದಿವಸ ಇಂಪಾರ್ಟೆಂಟು, ಪ್ರತಿ ಗಂಟೆ ಇಂಪಾರ್ಟೆಂಟು. ಮಾರ್ನಿಂಗ್ 8 o'clock ಟು ಸಾಯಂಕಾಲ 6:30, 7, 8 ಮಟನು ನಮ್ಮ ಜೊತೆ ಬೇರೆ ಕೆಲಸ ಏನು ವಿಚಾರ ಮಾಡಬಾರ್ದು. 100% ಇದರಲ್ಲಿ ಫೋಕಸ್ ಇರಬೇಕು.
ರೈಟ್. ಹ್ಮ್ ಹ್ಮ್ ಸೊ ಇದು ಧಾರವಾಡದಲ್ಲೇ ಆಗೋದ್ರಿಂದ ಇಲ್ಲಿ ಊಟ ಮತ್ತು ವಸತಿಗೆ ಏನೂ ತೊಂದರೆ ಇಲ್ಲ ಸರ್. ಲಕ್ಷಗಟ್ಟಲೆ ಹುಡುಗರು ಬರ್ತಾರೆ. ಆಮೇಲೆ ಬೇರೆ ಬೇರೆ ಲೈಫ್ ಸ್ಟೈಲ್ನವ್ರು ಬರ್ತಾರೆ. ಭಾಳ ಒಂದು ಸ್ವಲ್ಪ ಸಾಹುಕಾರ ಹುಡುಗನೂ ಬರ್ಬೋದು, ಒಂದು ಇಂಜಿನಿಯರ್ ಹುಡುಗ ಬರ್ಬೋದು, ಒಬ್ಬನು ಸಾಮಾನ್ಯ ಬಡವ ಹುಡುಗನೂ ಬರ್ಬೋದು. ಧಾರವಾಡದಲ್ಲಿ ಅವ್ರಿಗೆ ಇರ್ಲಿಕ್ಕೆ ಎಲ್ಲಾ ಟೈಪ್ ಅಕೊಮಡೇಷನ್ ಇದಾವೆ. ಅದನ್ನ ನಾವು ಕೊಲಾಬರೇಟ್ ಮಾಡಿದ್ದೇವೆ. ಸೊ ಹ್ಮ್ ಅದಕ್ಕೆ ಅವರ ಸಾಮರ್ಥ್ಯಕ್ಕೆ ತಕ್ಕಂಗೆ, ಅಂದ್ರೆ ಫೈನಾನ್ಷಿಯಲ್ ಸಾಮರ್ಥ್ಯಕ್ಕೆ ತಕ್ಕಂಗೆ ಅವ್ರಿಗೆ ಆ ಹಾಸ್ಟೆಲ್ ಕಳಿಸಿ ವಿ ಕ್ಯಾನ್ ಡೂ ಇಟ್. ಬಟ್ ಹ್ಮ್ ನಾವು ಕ್ಯಾಂಪಸ್ನಲ್ಲಿ ಬಂದ್ಮೇಲೆ ಮತ್ತೆ ಅವ್ರು ವಾಪಸ್ ಊಟಕ್ಕೆ ಹೋಗೋದು ಅದು ಬೇಡ ಅಂತ ಹೇಳಿ ಕ್ಯಾಂಪಸ್ನಲ್ಲೇ ಊಟ ಕೊಡುವಂಥ ವ್ಯವಸ್ಥೆಯನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ವಿ ಆರ್ ಗೋಯಿಂಗ್ ಟು ಡೂ ದಟ್ ಲೈಕ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಅದಕ್ಕೆ February 5th ವಿಲ್ ಬಿ ದ ಲಾಸ್ಟ್ ಡೇಟ್ ಫಾರ್ ಸೆಂಡಿಂಗ್ ದ ಅಪ್ಲಿಕೇಶನ್. ಅದಾದ್ಮೇಲೆ ನಾವು ಸ್ವಲ್ಪ ಅದನ್ನ ಸ್ಕ್ರೂಟ್ನಿ ಮಾಡಿ ನಮ್ದೆಲ್ಲ ಡಾಟಾಬೇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಯಾರ್ಯಾರು ಹೆಂಗಿದ್ದಾರೆ, ಯಾವ ಟೈಪ್ ಹುಡುಗರು ಇದ್ದಾರೆ, ಏನು ಮಾಡಬೇಕು ಅಂತ ಹೇಳ್ಕೊಂಡು ದೆನ್ ಅಗೇನ್ ವಿ ಗಿವ್ ದಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ನೊಂದು ಕೊಡ್ತೇವೆ. ಅದರಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ದೇ ವಿಲ್ ಜಾಯಿನ್ ದ ಕೋರ್ಸ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಸರ್. ಇದರಲ್ಲಿ ಏನು ಮಾಡಿದ್ರು ನಂಗೆ ಗೊತ್ತಿದೆ. ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಹೊರಗಡೆ ಇದ್ದಾರೆ, B.Ed ವಿದ್ಯಾರ್ಥಿಗಳು. ಅದರಲ್ಲಿ 40 ಹುಡುಗರು ಸಿಗೋದು ಏನು ಬಹಳ ಕಷ್ಟದ ವಿಷಯ ಅಲ್ಲ. ಹ್ಮ್ ಹ್ಮ್ ಬಟ್ ಏನು ನಮಗೆ ಆ ಒಂದು ನಮ್ಮ ಒಂದು ವಿಚಾರವನ್ನು ಒಪ್ಕೊಂಡು ಒಳಗಡೆ ಬಂದವರು ಇಮಿಡಿಯೇಟ್ಲಿ ಆ 90 ದಿವಸದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗುತ್ತಲ್ಲ, ಆ ಒಂದು ವಿಚಾರದಲ್ಲಿ ವಿ ಆರ್ ವೆಲ್ಕಮಿಂಗ್ ದಟ್ ಲೈಕ್. ಸೊ ದಿಸ್ ಇಸ್ ವಾಟ್ ಇಸ್ ದ ಬೇಸಿಕ್ಸ್ ಲೈಕ್. ಎಸ್ ಸರ್. ಈಗ ನಾನು ಹೇಳೋದು, ಈಗ 40 ಅನ್ನೋದು ಕ್ಲಾಸ್ ರೂಮ್ ಸರ್. ಏನು 6 to 10th ವರೆಗೂ ಮ್ಯಾಕ್ಸಿಮಮ್. ಆಫ್ಟರ್ 10th 18 ವರ್ಷ 16 ವರ್ಷ ಆದ್ಮೇಲೆ ಒಂದು ರೂಮ್ ಒಳಗಡೆ ಒಂದು 80 ಜನರನ್ನು ಹೋಲ್ಡ್ ಮಾಡ್ಬೋದು ಅಂತ ನನ್ನ ಅನುಭವ, ಎಕ್ಸ್ಪೀರಿಯನ್ಸ್ ಸರ್. ಯಾಕೆ ನೀವು ಮಾಡ್ಬೋದು ಸರ್. ಜಸ್ಟ್ ರಿಸ್ಟ್ರಿಕ್ಟ್ ಟು ಇಲ್ಲ 40 ಸರ್, ಅಂತ? ನಮ್ದು ಈಗ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಏನಿದೆ ಸರ್, ಲೈಕ್ ಇಟ್ ಕ್ಯಾನ್ ಹೋಲ್ಡ್ 2 ಕ್ಲಾಸಸ್. 40ದು 2 ಬ್ಯಾಚ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಹ್ಮ್ ರೈಟ್, ವಿ ಆರ್ ಓಪನ್ ಫಾರ್ ಇಟ್. ಹ್ಮ್ ಬಟ್ ನಾವು ಆ ಗಡಿಬಿಡಿಯೊಳಗೂ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಲೆಟ್ ಅಸ್ ಓಕೆ. ಸ್ಟಾರ್ಟ್ ವಿತ್ ಕ್ವಾಲಿಟಿ ಔಟ್ಪುಟ್. ಹಾ ಹಾ ಯಾಕಂದ್ರೆ ಅಲ್ಟಿಮೇಟ್ಲಿ ಏನ್ ಸರ್, ಪ್ರತಿಯೊಂದು ಯುವಕ ನಮ್ಮ ಹತ್ರ ಬಂದಾಗ ವಿತ್ ಲಾಟ್ ಆಫ್ ಹೋಪ್ ಬಂದಿರ್ತಾನೆ. ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾನೆ, ಯಾವ ಬಡತನದಿಂದ ಬಂದಿರ್ತಾನೆ. ರೈಟ್, ಇಲ್ಲಿ ಬಂದು ಅವನು ಶ್ರಮ ಪಟ್ಟ ಮೇಲೆ ಅದಕ್ಕೆ ಒಂದು ರಿಸಲ್ಟ್ 90 days ನಲ್ಲೇ ರಿಸಲ್ಟ್ ಕೊಡ್ಬೇಕಲ್ಲ, ಅದು ಬಹಳ ಹ್ಮ್ ಇಂಪಾರ್ಟೆಂಟ್ ಇದೆ. ಹ್ಮ್ ಹ್ಮ್ ಅಂಡ್ ನಮಗೆ ಬಹಳ ಕಾನ್ಫಿಡೆನ್ಸ್ ಇದೆ ದಟ್ ವಿಲ್ ಡೆಫಿನೆಟ್ಲಿ ಗಿವ್ ಇಟ್. ಓಕೆ, ಬಟ್ ಅವನು ರೆಡಿ ಆಗಬೇಕು. ಮಾಡಿದ ಅಂದ್ರೆ ಐ ಥಿಂಕ್ ಇವನ್ 40 ಇದ್ದಿದ್ದು ನೀವು ಹೇಳ್ದಂಗೆ 80ನೂ ಆಗ್ಬೋದು. ದಟ್ ಈಸ್ ಅ ಡಿಫರೆಂಟ್ ವೆರಿ ಗುಡ್. ಆಸ್ಪೆಕ್ಟ್. ನಿಮ್ ಸಜೆಷನ್ ತಗೊಳ್ತೀನಿ ನಾನು. ಬಟ್ ವಿ ಕ್ಯಾನ್ ಆಲ್ವೇಸ್ ಡಿಸೈಡ್ ಆನ್ ದಟ್ ಸರ್. ಶಿವಪ್ರಸಾದ್ ಸರ್. ಒಂದು ಸಣ್ಣ ಇದಕ್ಕೆ ಆ್ಯಡ್ ಮಾಡಬೇಕಾಗಿತ್ತು ನಾನು. ಈಗ ಇದು ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನೋದು ಬಹಳ ಫೋಕಸ್ ಮಾಡ್ತಾ ಇದ್ವಿ. ಓಕೆ. ಆದ್ರಿಂದ ಒಂದು ಅದ್ಭುತವಾದ ಲ್ಯಾಬೊರೇಟರಿ ಕ್ರಿಯೇಟ್ ಮಾಡ್ತಾ ಇದೀವಿ ನಾವು. ಹಾ 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 ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡೋ ತರ ಒಂದು ತಯಾರು ಮಾಡ್ತಾ ಇದ್ವಿ. ಇದಕ್ಕೆ ಬೆಂಗಳೂರಲ್ಲಿ ಒಂದು ಕಂಪ್ನಿ, ಎಕ್ಸ್ಪೆರಿಮೆಂಟರ್ ಅನ್ನೋ ಕಂಪ್ನಿಯವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ವಿ. ಪ್ಲಸ್ ಹ್ಮ್ ಇಲ್ಲಿ ಒಂದು ಮ್ಯಾಥ್ಸ್ ಲ್ಯಾಬ್, ಸೊ ಒಂದು ಮ್ಯಾಥ್ಸ್ ಲ್ಯಾಬ್, ಒಂದು ಸೈನ್ಸ್ ಫಿಸಿಕ್ಸ್ ಲ್ಯಾಬ್, ಒಂದು ಕೆಮಿಸ್ಟ್ರಿ ಲ್ಯಾಬ್, ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ. ಆ ಎಕ್ಸ್ಪೀರಿಯನ್ಷಿಯಲ್ ರನ್ನಿಂಗ್ ಮಾಡ್ಬೇಕಂದ್ರೆ ಒಂದು ಬ್ಯಾಚ್ ಅಲ್ಲಿ 40 ಜಾಸ್ತಿ ಇದ್ರೆ ಅದು ಹಾ ಎಫೆಕ್ಟಿವ್ ಆಗಲ್ಲ. 80 ಜನ ಹಾ ಇಟ್ಕೋಬಹುದು, ಪಾಠ ಮಾಡ್ಬೋದು. ಬಟ್ ಓಕೆ ಓಕೆ. ಈ ಹ್ಮ್ ಹ್ಮ್ ಎಫೆಕ್ಟಿವ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಹಾ ಹಾ ಪ್ರತಿಯೊಬ್ಬರು. ಈಗ ನಮ್ಮ 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 ವೇ ಆಫ್ ಟೀಚಿಂಗ್ ಹೆಂಗೆ ಅಂತಂದ್ರೆ, ಇದನ್ನ ಯಾರು ಏನು ಹೇಳ್ತೀವೋ ಅದನ್ನ ಅನುಭವಿಸ್ಲೇಬೇಕು ಸೈಮಲ್ಟೇನಿಯಸ್ಲಿ. ಸೊ ಅನುಭವಿಸಿದಾಗಲೇ ಅವ್ರಿಗಾಗತ್ತೆ. ಇದು ನಾನು ಇವತ್ತು ಪಾಠ ಮಾಡ್ತೀನಿ, ನಾಳೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಲ್ಲ, ಅದು ಎರಡು ಹ್ಮ್ ಜೊತೆಗೆ ಮಾಡಿ ಕಲಿಬೇಕು. ಈ ಹ್ಮ್ ಹ್ಮ್ ಟೆಕ್ನಿಕ್ ಹ್ಮ್ ಅನ್ನ ನಾವು ಟೀಚರ್ಸಿಗೆ ಕಲಿಸಿದ್ರೆ ಅವ್ರು ಅದು ಬಹಳ ಹೋಗಿ ಎಫೆಕ್ಟಿವ್ ಆಗಿ ಸ್ಕೂಲಲ್ಲಿ ಮಾಡಬೇಕು. ಈಗ ನಾವು ನೋಡಿದೀವಿ, ಎಲ್ಲ ಎಕ್ವಿಪ್ಮೆಂಟ್ ಇಟ್ಟಿರ್ತಾರೆ ಸ್ಕೂಲಲ್ಲಿ. ಓಕೆ, ಇವೆಲ್ಲ ಸೈನ್ಸ್ ಟಾಯ್ಸ್ ಎಲ್ಲ ಇರುತ್ತೆ, ಬಟ್ ಯಾರು ಪ್ರಯೋಗ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಪ್ರಯೋಗ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಅಥವಾ ಪ್ರಯೋಗ ಮಾಡಿದ್ರೆ ನಮ್ಗೆ ಟೈಮ್ ಸಾಕಾಗಲ್ಲ, ಸಿಲೆಬಸ್ ಕವರ್ ಹ್ಮ್ ಆಗಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ. ಅದಕ್ಕೆ ಅದನ್ನ ಹೋಗಲಾಡ್ಸೋಕ್ಕೆ ನಾವು ಅದನ್ನ ಇಟ್ಟುಕೊಂಡು ಸಿಲೆಬಸ್ ಕವರ್ ಮಾಡೋದು ಹೆಂಗೆ, ಓಕೆ, ಆಮೇಲೆ ಎಕ್ಸಾಮಿಗೆ ರೆಡಿ ಮಾಡೋದು ಹೆಂಗೆ, ಸೊ ರೈಟ್ ಫ್ರಮ್ ಕಾನ್ಸೆಪ್ಟ್ ಟು ಎಕ್ಸಾಮಿನೇಷನ್ಗೆ ಹೆಂಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಏನೋ ಅದೊಂದು ಇದಿದೆ, ಒಂದು ಕಾನ್ಸೆಪ್ಟ್ ಇದೆ, ಲರ್ನಿಂಗ್ ಸ್ಕಿಲ್ ಅಂತ, ಹ್ಮ್ ಯೂಸಿಂಗ್ ಹ್ಮ್ ಎಕ್ಸ್ಪೆರಿಮೆಂಟ್. ಆ ಕಾನ್ಸೆಪ್ಟ್ ಸ್ಕಿಲ್ ಬೇಸ್ಡ್ ಅಲ್ಲಿ ಮಾಡೋದ್ರಿಂದ ನಮಗೆ ಒಂದು ಬ್ಯಾಚಿಗೆ ಹೇಳ್ದಂಗೆ ನಾವು 2 ಬ್ಯಾಚಿನ ಪ್ಯಾರಲಲ್ ರನ್ ಮಾಡಬಹುದು. ಬಟ್ ಒಂದು ಬ್ಯಾಚಿಗೆ 40ಕ್ಕಿಂತ ಜಾಸ್ತಿ ಇರಬಾರ್ದು ಅನ್ನೋ ನಮ್ದೊಂದು ಕಂಟೆನ್ಷನ್. ಸರ್. ಒಂದಷ್ಟು ಪ್ಯಾನಲ್ ನಿಮ್ಮ ಇದು ಲಿಸ್ಟ್ ಕೊಡ್ಬೋದಾ ಸರ್? ಯಾರ್ಯಾರು ಫ್ಯಾಕಲ್ಟಿಗಳು ಅಲ್ಲಿ ಗೈಡ್ ಮಾಡ್ತಾರೆ ಅಂತ, ಮಹೇಶ್ ಮಸಾಳ್ ಸರ್. ಸರ್ ಇದ್ದಾರೆ ಸರ್, ಲೈಕ್ ಆಲ್ ನೋ ಲಾಟ್ ಆಫ್ ಫ್ಯಾಕಲ್ಟೀಸ್ ವಿಲ್ ಕಮ್ ಫ್ರಮ್ JNCSR ನಿಂದ ಬರ್ತಾರೆ, IIT ಇಂದ ಬರ್ತಾರೆ. ಓಕೆ, ಅವರು ದೇ ವಿಲ್ ಓನ್ಲಿ ಟೆಲ್ ದ ಕಾನ್ಸೆಪ್ಟ್ಸ್. ಹೌದಾ, ಮಕ್ಕಳ ಲೆವೆಲ್ಗೆ ಹೋಗೋದು ಇವರಿಗೆ ಅದನ್ನ ಒಂದು ಹುರುಪಾಕ್ಲಿಕ್ಕೆ ಆ ಸೈನ್ಸ್ ಅನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಈಗ ನಮ್ಮ ರೆಗ್ಯುಲರ್ ಟೀಚರ್ಸು ಬಹಳ ಜನ ಇದ್ದಾರೆ, ಲೈಕ್ ಸುರೇಶ್ ಕುಲಕರ್ಣಿ ಅಂತಿದ್ದಾರೆ, ಸುರೇಂದ್ರನಾಥ್ ಅಂತಿದ್ದಾರೆ. ಆಮೇಲೆ ನಮ್ದೇ ಒಂದು ಕೋರ್ ಟೀಮ್ ಇದೆ ಸರ್. ಕೋರ್ ಟೀಮ್ ಇಸ್ ಡೆವಲಪ್ಡ್ ಬೈ ಶಿವಪ್ರಸಾದ್ ಸರ್. ಆಲ್ರೆಡಿ ಅವ್ರನ್ನ ಗ್ರೂವ್ ಮಾಡಿದ್ದಾರೆ. ಕೋರ್ ಹ್ಮ್ ಟೀಮ್ ಹ್ಮ್ ವಿಲ್ ಟೇಕ್ ಕೇರ್ ಆಫ್ ಲಾಟ್ ಆಫ್ ಅದರ್ ಥಿಂಗ್ಸ್. ಆಮೇಲೆ ಎಕ್ಸ್ಪೆರಿಮೆಂಟರ್ ಅಂತ ಏನಿದೆ ಅಲ್ಲ, ಇಲ್ಲಿ ಏನಿದೆ ಸರ್ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಪ್ರತಿಯೊಂದು ಚಾಪ್ಟರ್ಗೆ ಪ್ರತಿಯೊಂದು ಕಾನ್ಸೆಪ್ಟ್ಗೆ ಒಂದು ಎಕ್ಸ್ಪೆರಿಮೆಂಟ್ ಇದೆ.
ಹೌದಾ? ಮಕ್ಕಳಿಗೆ ಆ ಒಂದು ಟೂಲನ್ನು ಕೊಟ್ಟು ಕಲಿಸ್ರಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನೀವು ಬರೀ ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಹಚ್ಬೇಡಿ. ಇವತ್ತಿನ ಹೊಸ ಜಗತ್ತು ಇದು. ಹ್ಮ್ 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 ಆಲ್ರೆಡಿ ಒಂದು ಇದಿದೆ. ಈಗ ಒಂದು ಯಾವುದೋ ಒಂದು ವಿಚಾರವನ್ನು ಕಲಿಬೇಕಂದ್ರೆ ಅದಕ್ಕೊಂದು ಟೂಲ್ ಇದೆ. ಆ ಟೂಲನ್ನು ತೋರಿಸಿ ಅವನಿಗೆ ಅದನ್ನ ನೋಡಿಕೊಂಡು ಅಯ್ಯೋ ಹೀಗ ಅಂದಮೇಲೆ ದೆನ್ ಅದಕ್ಕೆ ಸಬ್ಜೆಕ್ಟಿಗೆ ರಿಲೇಟ್ ಮಾಡಿ, ಅವಾಗ ಅವನು, ಅದೇ ಸರ್ ಹೇಳ್ತಿರ್ತಾರೆ ಅವಳು, ಸ್ಕೂಲ್ನಲ್ಲಿ 8 ತಾಸು ಇರ್ತಾನೆ, ಮತ್ತು ವಾಪಸ್ ಬಂದು 3 ತಾಸು ಟ್ಯೂಷನ್ಗೆ ಹೋಗ್ತಾನೆ. ಅಷ್ಟು ನಾವು ಇಷ್ಟು 11 ತಾಸು ಕಲಿಸಿದ ಮ್ಯಾಗ್ನು ಮತ್ತೆ ಅವ್ನಿಗೆ ಏನು ನೆನಪಿರೋದಿಲ್ಲ ಅಂದ್ರೆ ನಾವು ಎಷ್ಟು ಕೆಟ್ಟದಾಗ ಕಲಿಸ್ತೇವೆ ಅಂತ ಒಂದು ಕ್ವಶನ್. ಹ್ಮ್ ಹ್ಮ್ ಹೌದಾ? ಹ್ಮ್ ಸೊ ಹ್ಮ್ ಒಂದೇ ತಾಸಲ್ಲಿ ಕಲಿಸೋದನ್ನ ಇಷ್ಟು ಕಲಿಸಿದ ಮೇಲೆ ಯಾಕೆ ಮಕ್ಕಳು ಮರಿತಾರಂದ್ರೆ ಅವ್ರಿಗೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ಅದಕ್ಕೆ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾರೆ ಸರ್. ದ ಬ್ಲೆಸ್ಸಿಂಗ್ಸ್ ಆಫ್ ವೆರಿ ಗ್ರೇಟ್ ಪೀಪಲ್ ಲೈಕ್ ಅದು ನಾನು ಗುರುರಾಜ್ ಕರ್ಜಗಿ ಸರ್ ಇರ್ಬೋದು, ಲೈಕ್ ಆಲ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ಅಂಡ್ ದೇ ಆರ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್ ಅಂಡ್ ದಿಸ್ ಇಸ್ ಅ ರೆವಲ್ಯೂಷನ್ ದಟ್ ಇಸ್ ಗೋಯಿಂಗ್ ಟು ಹ್ಯಾವ್. ಓಕೆ. ಇನ್ಫ್ಯಾಕ್ಟ್ ಸರ್, ಈಗ ನೀವು ಆಗಲೇ ಕೇಳಿದ್ರಲ್ಲ ಎಷ್ಟು ಸೀಟ್ಸ್ ತಗೊಳ್ತೀರಾ, ಈಗ ನಮ್ದು ಹೆಂಗಿದೆ ಈಗ ಅಂದ್ರೆ ಕೆಲವೊಂದು ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಏನ್ ಹೇಳ್ತಾ ಇದ್ದಾರೆ ಈಗ, ಆಲ್ರೆಡಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವರು, ಸರ್ ನಾವು ಯೂಸಲ್ಲಿ ಮೇ ಮತ್ತು ಮೇನಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತೇವೆ, ಹೊಸ ಟೀಚರ್ಸ್ನ ತಗೊಳ್ತೇವೆ, ಜೂನ್ನಿಂದ ಅವ್ರನ್ನ ನಾವು ಕ್ಲಾಸಿಗೆ ಹಾಕ್ಬಿಡ್ತೇವೆ. ಅದಕ್ಕೆ ಈ ವರ್ಷ ನಾವು, ಬಿಕಾಸ್ ಇದೊಂದು ಏನು ಹೊಸದಾಗಿ ಬರ್ತಾ ಇದೆ, ಆಮೇಲೆ ಅವ್ರು ಎಷ್ಟು ಟ್ರೈನ್ಡ್ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಇಂಟರ್ವ್ಯೂನಲ್ಲಿ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಒಂದು ಫಿಕ್ಸ್ ಮಾಡ್ತಾರೆ. ಅವ್ರು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಮಕ್ಕಳ ಮೇಲೆ ಮಾಡ್ತಾರೆ. ಮುಂದೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಅವ್ರು ಹೆಂಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವ್ರೇನ್ ಹೇಳ್ತಾ ಇದ್ದಾರೆ, ಸರ್ ಈಗ ನಾವು ಜನವರಿ ಫೆಬ್ರವರಿಯಲ್ಲೇ ಅವ್ರ ರೆಕ್ರೂಟ್ಮೆಂಟ್ ಮಾಡಿಬಿಡ್ತೇವೆ, ಹ್ಮ್ ನಿಮ್ಮ ಹತ್ರ 3 ತಿಂಗಳು ಕಳಿಸ್ತೇವೆ, ನೀವು ಅವ್ರನ್ನ ಟ್ರೈನಿಂಗ್ ಮಾಡಿ ಮೇನಲ್ಲಿ ಬಂದ್ಬಿಡ್ತಾರೆ ಅವರು, ಜೂನ್ನಲ್ಲಿ ಅವ್ರಿಗೆ ನಾವು ಕ್ಲಾಸಿಗೆ ಹಾಕ್ತೇವೆ. ಸೊ ಓಕೆ ಇಂಥವು ಓಕೆ. ಎಷ್ಟೋ ಸ್ಕೂಲ್ ಓನರ್ಸ್ ಇದ್ದಾರೆ. ಯಾರಾದ್ರೂ ಹ್ಮ್ ಸ್ಕೂಲ್ ಹ್ಮ್ ಓನರ್ ಕೇಳ್ತಾ ಇದ್ರೆ ದಿಸ್ ಇಸ್ ಆಲ್ಸೋ ಎ ಪಾಸಿಬಿಲಿಟಿ ಫಾರ್ ದಮ್. ಹ್ಮ್ ನೀವೇ ಹ್ಮ್ ಹ್ಮ್ ರೆಕ್ರೂಟ್ಮೆಂಟ್ ಮಾಡಿ ಮೊದಲು. ಹ್ಮ್ 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 ಈಗ ರೆಕ್ರೂಟ್ಮೆಂಟ್ ಮಾಡಿ 3 ತಿಂಗಳು ನಮ್ಮ ಹತ್ರ ಕಳಿಸಿ, ವಿ ವಿಲ್ ಟ್ರೈನ್ ದಮ್. ಸೊ ವಾಪಸ್ ಬಂದು ನಿಮ್ಮ ಸ್ಕೂಲ್ನಲ್ಲಿ ಅವ್ರು ವರ್ಕ್ ಮಾಡ್ತಾರೆ. ಸೊ ಇಂಥ ಹ್ಮ್ ಹ್ಮ್ ಅವಕಾಶಗಳು ಬರ್ತಾ ಇದ್ದಾವೆ. ಆಮೇಲೆ NGO ಸೆಕ್ಟರ್ನವರು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಯಾರು ಟೀಚರ್ಸ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಏನಿದಾವಲ್ಲ ಸರ್, ಈಗ ಅವರೆಲ್ಲ ದೇ ಆರ್ ಆಸ್ಕಿಂಗ್, ಇಲ್ಲ ಸರ್ ನಾವು ಒಂದು 5-6 ಹುಡುಗರು ನಮ್ಮ ಸೈಡಿಂದ ಕಳಿಸ್ತೇವೆ, ನಾವು ಫುಲ್ಲಿ ಸ್ಪಾನ್ಸರ್ ಮಾಡ್ತೇವೆ, ಅದಕ್ಕೆ ನೀವು ಅವ್ರನ್ನ ಟ್ರೈನಿಂಗ್ ಮಾಡಿ ನಮ್ಗೆ ವಾಪಸ್ ಕಳಿಸಿ, ನಮ್ಮ ಒಂದು ಕ್ಷೇತ್ರದಲ್ಲಿ ಅವ್ರು ತೊಡಗಿಸ್ಕೊಳ್ತೇವೆ ಅಂತಿದ್ದಾರೆ. ಹಾಗೇನೆ ನಾವು ಇನ್ನೊಂದು ಫೀಸ್ ಚಾರ್ಜ್ ಮಾಡ್ತೇವೆ, ಅದರಲ್ಲೇನು ಸ್ಕಾಲರ್ಶಿಪ್ಸ್ ಬರ್ತಾ ಇದ್ದಾವೆ, ಫೆಲೋಶಿಪ್ಸ್ ಬರ್ತಾ ಇದ್ದಾವೆ. ಓಕೆ, ಆಯ್ತು ಸರ್, ಇದು ಒಳ್ಳೆ ಕೆಲಸ ನಡೆದಿದೆ. ಓಕೆ, ಯಾವುದೋ ವಿದ್ಯಾರ್ಥಿಗೆ ನಿಮ್ದು ಸಂಪೂರ್ಣವಾದ ಫೀಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ನಾವು ಫೆಲೋಶಿಪ್ ಕೊಡ್ತೇವೆ, ಅವನಿಗೊಂದು ಏನೋ ಸ್ಕಾಲರ್ಶಿಪ್ ಕೊಡ್ತೇವೆ, ಸೊ ದ್ಯಾಟ್ ಆ ವಿದ್ಯಾರ್ಥಿ ಯೋಗ್ಯ ಇದ್ದಾನೆ, ಬಟ್ ಅವನ ಹತ್ರ ಏನೂ ದುಡ್ಡಿಲ್ಲ ಮಾಡಲಿಕ್ಕೆ, ಅಂಥವ್ರಿಗೆ ನಾವೊಂದು ಸ್ವಲ್ಪ ಸಪೋರ್ಟು ಕೊಡ್ತೇವೆ ಅಂತ, ಅಂಥವೆಲ್ಲನೂ ಬರ್ತಾ ಇದ್ದಾವೆ ಸರ್ ಈಗ. ಸೊ ಅದಕ್ಕೆ ಇದು, ಬಿಕಾಸ್ ಇಟ್ ಇಸ್ ಎ ರೆವಲ್ಯೂಷನ್, ಹೊಸದೊಂದು ನಡೆದಿರೋದ್ರಿಂದ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದೆ. ಸೊ ನಮಗೂ ಒಂದು ಒಳ್ಳೆ ಇದು ಏನೋ ಆಯ್ತಪ್ಪ, ಸರಿಯಾದ ದಾರಿಯಲ್ಲಿ ಇದ್ದೇವೆ ಅಂತ ಅನ್ನೋದೊಂದು ಫೀಲಿಂಗ್ ಆಲ್ರೆಡಿ ಬಂದಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಶಿವಪ್ರಸಾದ್ ಹ್ಮ್. ಸರ್, ಕೊನೆಯದಾಗಿ. ಹಾ, ಅದೇ ಸರ್, ಐ ಥಿಂಕ್ ಮಹೇಶ್ ಕನ್ಕ್ಲೂಡೆಡ್ ವೆರಿ ವೆಲ್. ಇದು ಒಂದು ನಾವು ಏನಂದ್ರೆ, ಇದು ನಮಗೆ ಒಂದೇನೋ ವೆಂಚರ್ ಅನ್ನೋದಕ್ಕಿಂತ ಒಂದು ಸಮಾಜಕ್ಕೆ ಒಂದು ಉದಾಹರಣೆ ಆಗ್ಬೋದು ಅಂತ. ವಿ ವಾಂಟ್, ನಾವೇನು ಮಾಡ್ತೀವಲ್ಲ ಅದು ಎಫೆಕ್ಟಿವ್ನೆಸ್ ನಾವು ತಂದ ಮೇಲೆ ವಿ ವಾಂಟ್ ಅದರ್ಸ್ ಟು ಕಾಪಿ ಇಟ್. ಅಂದರೆ ಎಲ್ಲರೂ ಮಾಡಿ ಈಗ ನಮ್ಮ ರಾಜ್ಯದಲ್ಲಿ ಅಟ್ಲೀಸ್ಟ್ ಶುರು ಮಾಡ್ತಾ, ನಾವು ಇಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಇದೆಯಲ್ಲ, ಒಂದು ಅದ್ಭುತವಾದ ರೆವಲ್ಯೂಷನ್ ತರೋಣ ಅಂತ. ಓಕೆ, ಎಜುಕೇಷನ್ ಅಂದರೆ ಹಿಂಗೆ ಇರಬೇಕು ಅನ್ನೋ ಮಾಡೆಲ್ ಕ್ರಿಯೇಟ್ ಮಾಡೋದೇ ನಮ್ಮ ಇಂಟೆನ್ಷನ್ ಆಗಿದೆ. ಸೊ ನಮ್ಮಲ್ಲಿ ಯಾರು ಟೀಚರ್ಸ್ ಬರ್ತಾರ, ದೇ ವಿಲ್ ಬಿಕಮ್ ದಿ ರೋಲ್ ಮಾಡೆಲ್ಸ್ ಫಾರ್ ದಿ ಫ್ಯೂಚರ್ ಆಫ್ ದಿಸ್ ವರ್ಲ್ಡ್. ನಮ್ಮ ಪ್ರಕಾರ ಈ ಟೀಚರ್ಸ್ ನಮಗಷ್ಟೇ ಅಲ್ಲ, ದೇ ವಿಲ್ ಬಿ ವಾಂಟೆಡ್ ಎವ್ರಿವೇರ್. ಭಾಳ ಹೈ ಡಿಮ್ಯಾಂಡ್ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಯಾಕಂತಂದರೆ ಎಜುಕೇಷನ್ ರೀತಿನೇ ಬದಲಾಗ್ತಾ ಇದೆ. ಆ ಬದಲಾಗೋ ರೀತಿಗೆ ಅನ್ಫಾರ್ಚುನೇಟ್ಲಿ ಇನ್ನೂ ನಮ್ಮ ಅದರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದರೆ ಈಗ ರೆಗ್ಯುಲರ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಆ ಲೆವೆಲಿಗೆ ಬಂದಿಲ್ಲ ಅಂತ ನಮಗನ್ಸುತ್ತೆ. ಇದನ್ನು ನೋಡಿದಾಗ ಅವರು ತಮ್ಮ ಮೆಥಡ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾರೇನೋ, ಇನ್ನೂ ಜಾಸ್ತಿ ಟೀಚರ್ಸ್. ಈಗ ನಾವೊಂದು ಚಿಕ್ಕ ಸಂಸ್ಥೆ, ಓಕೆ, ಓನ್ಲಿ ಫ್ಯೂ ಪೀಪಲ್ ವಿ ಕ್ಯಾನ್ ಅಡ್ರೆಸ್. ಬಟ್ ಇದೇ ಥರ ಭಾಳ ಸಂಸ್ಥೆಗಳು ಬಂದರೆ ಓಕೆ, ಬೇಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ಬರ್ಬೋದು ಅನ್ನೋ ಒಂದು ದೊಡ್ಡ ಹೋಪ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಮೋರ್ ಆಫ್ ಏನೋ ಕಂಟ್ರಿಬ್ಯೂಟಿಂಗ್ ಟು ದ ಸೊಸೈಟಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಕಾರ ಆದ್ರೇನು ಅಂದರೆ ವಿ ವಾಂಟ್ ಟು ಕೀಪ್ ವೆರಿ ಹೈ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರಬೇಕು ಅಂತ. ನಮ್ಮಲ್ಲಿ ಬಂದ ಟೀಚರ್ಸ್ ಎಲ್ಲ ಆ ಲೆವೆಲಿಗೆ ಹೋಗಬೇಕು ಅಂತ. ಅವ್ರು ಯಾವುದೇ ಲೆವೆಲಿಂದ ಒಳಗೆ ಬರಲಿ, ಹೊರಗೆ ಹೋಗ್ಬೇಕಾದ್ರೆ ಅವ್ರನ್ನ ಇಂಟರ್ನ್ಯಾಷನಲ್ ಕ್ವಾಲಿಟಿ ಮಾಡಬೇಕು ಅನ್ನೋದೊಂದು ಒಂದು ಚಾಲೆಂಜ್ ನಮ್ಮಲ್ಲಿದೆ. ಸೊ ವಿ ಆರ್ ಶ್ಯೂರ್ ದಟ್ ಇದು ಆಗುತ್ತೆ ಅಂತ. ಬಟ್ ಅಗೇನ್ ಗ್ರೌಂಡ್ ರಿಯಾಲಿಟಿನ ನಾವು ಫೇಸ್ ಮಾಡಬೇಕಾಗುತ್ತೆ, ತಪ್ಪು ಮಾಡಿ ಕಲಿಬೇಕಾಗುತ್ತೆ. ಇದೆಲ್ಲ ಪಾರ್ಟ್ ಆಫ್ ಲರ್ನಿಂಗ್. ಬಟ್ ಈಗ ಏನು ನಮಗೆ ಸಾಕಷ್ಟು ಅನುಭವ ಇರೋದ್ರಿಂದ ಇದರಲ್ಲಿ, ಮಹೇಶ್ ಅವರಿಗಾಗಲಿ ಆಗಲಿ ಇದು ಇರೋದ್ರಿಂದ ಸ್ವಲ್ಪ ರಿಲೇಟಿವ್ಲಿ ನಮಗೆ ಆ ಕಾನ್ಫಿಡೆನ್ಸ್ ಭಾಳ ಇದೆ, ಆ ಆಪ್ಟಿಮಿಸಮ್ ಭಾಳ ಇದೆ, ಇದು ವರ್ಕ್ ಆಗುತ್ತೆ ಅನ್ನೋ ಆಪ್ಟಿಮಿಸಮ್ ಇದೆ.
ಸೊ ಈಗ ನೀವು ಮಂಜುನಾಥ್ ಇಂಥವ್ರೆಲ್ಲ ನಮಗೆಲ್ಲರೂ ಸೇರ್ಕೊಂಡು ಎಲ್ಲ ನಮ್ದು ಎಲ್ಲರದ್ದು ಉದ್ದೇಶ ಅದೇ ಅಲ್ವಾ. ವಿ ವಾಂಟ್ ಟು ಬ್ರಿಂಗ್ ಎ ಚೇಂಜ್ ಇನ್ ಎಜುಕೇಶನ್, ಗಿವ್ ಆಪರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಗಿವ್ ಆಪರ್ಚುನಿಟೀಸ್ ಫಾರ್ ಟೀಚರ್ಸ್. ಆ ಟೀಚರ್ಸ್ ಅನ್ನೋ ಪ್ರೊಫೆಷನ್ನಿಗೆ ಒಂದು ಬೆಲೆ ಬರಬೇಕು ಸಮಾಜದಲ್ಲಿ. ಈಗೆಲ್ಲ ಮೊದಲಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಟೀಚರ್ಸ್ಗೆ. ಟೀಚರ್ಸ್ ಅಂದರೆ ಎಲ್ಲೂ ಸಲ್ಲದವರು ಇಲ್ಲಿ ಸಲ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಅದನ್ನು ತೆಗೆದುಬಿಟ್ಟು ಟೀಚರ್ಸ್ ಆರ್ ದಿ, ಮಹೇಶ್ ಹೇಳ್ದಂಗೆ, ನೇಷನ್ಸ್ ಆರ್ ನಾಟ್ ಬಿಲ್ಟ್ ಇನ್ ಪಾರ್ಲಿಮೆಂಟ್ಸ್, ದೇ ಆರ್ ನಾಟ್ ಬಿಲ್ಟ್ ಇನ್ ಅಸೆಂಬ್ಲೀಸ್, ದೇ ಆರ್ ಬಿಲ್ಟ್ ಇನ್ ಕ್ಲಾಸ್ ರೂಮ್ಸ್. ಅದರಿಂದ ಟೀಚರ್ಸ್ ಶುಡ್ ಬಿ ಟ್ರೀಟೆಡ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ದೇ ಶುಡ್ ಡಿಸರ್ವ್ ದಿ ರೆಸ್ಪೆಕ್ಟ್. ಇದು ನಮ್ಮ ಇಂಟೆನ್ಷನ್ ಆಗಿರೋದ್ರಿಂದ ದ ಹೋಲ್ ಪ್ರೋಗ್ರಾಮ್, ಎವ್ರಿಥಿಂಗ್ ಈಸ್ ಡಿಸೈನ್ ಲೈಕ್ ದಿಸ್. ಆದ್ರಿಂದ ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ವಿಲ್ ವರ್ಕ್. ಬಟ್ ಎಲ್ಲರೂ ಇದು ಕೈ ಜೋಡಿಸಿದ್ರೆ ವಿಲ್ ಮೇಕ್ ಇಟ್ ಎ ಬಿಗ್ ಸಕ್ಸಸ್ ಸರ್. ಎಸ್ ಸರ್, ಶೂರ್ ಸರ್. ಮಹೇಶ್ ಮಾತಾಡ್ ಸರ್. ಸರ್, ಏನು ಕೊನೆಯ ಮಾತೇನಂದ್ರೆ, ಒಂದು ಬಹಳ ಜನ ಹುಡುಗರು ದೇ ವಿಲ್ ಆಸ್ಕ್ ಫಾರ್ ದ ಫೀಸ್. ಎಷ್ಟು ಸರ್ ಫೀಸ್ ಚಾರ್ಜ್ ಮಾಡ್ತೀರಾ ಅನ್ನೋದು, ಅದನ್ನ ಸಸ್ಪೆನ್ಸ್ ಇಟ್ಕೊಂಡು ಪಾಪ ಅವರು ಏನು ಕೊರಗೋದ್ಕಿಂತ ಏನಾಗ್ತಾ ಇದೆ, ಬಹಳ ಇರ್ಬೋದು ಕಡಿಮೆ ಇರ್ಬೋದು ಅಂತ. ಸರ್ ಫೀಸ್ ಆಯ್ತಾ? ಕೇಳಿಸ್ತಾ ಇದೆ ಹ್ಯಾಂಗ್ ಸರ್? ಆಗ್ತಾ ಇದೆ ಸರ್, ಒಂದ್ ನಿಮಿಷ. ಈಗ ಸ್ಟಾರ್ಟ್ ಮಾಡಿ ಸರ್, ಮತ್ತೊಂದ್ಸರಿ ಕಟ್ ಸರ್ ಮಾಡೋಣ. ಮಾಡಿ ನಿಮ್ದು ಸರ್. ಹ್ಯಾಂಗ್ ಆಗ ನಮ್ದಲ್ಲ ಸರ್. ಸರ್, ಅದಕ್ಕೆ ಫೀಸ್ ಈಸ್, ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿ. ಇನ್ನೂ ಸರ್ ಸ್ಟಾರ್ಟ್ ಮಾಡಿ. ಹಲೋ. ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಸರ್, ಈಗ ಒಂದು ಮೇನ್, ಓಕೆ, ಒಂದು ಮೇನ್ ಪಾಯಿಂಟ್ ಉಳಿದ್ಬಿಡ್ತು. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಇದಕ್ಕೆ ಒಂದು ತಲೆಯಲ್ಲಿ ಬಂದಿರುತ್ತೆ, ಎಷ್ಟು ಫೀಸ್ ಚಾರ್ಜ್ ಮಾಡ್ತೀರಾ ಸರ್ ಅಂತೇಳಿ. ಅದನ್ನ ಸಸ್ಪೆನ್ಸ್ ಇಡ್ಲಿಕ್ಕೆ ನಮಗೂ ಇಂಟ್ರೆಸ್ಟ್ ಇಲ್ಲ, ನೀವು ಮಾಡಿ ಮಾತಾಡಿಲ್ಲ. ಯಾಕಂದ್ರೆ ಈಗ ಬಹಳ ಕಡಿಮೆ ಸಮಯ ಇರೋದ್ರಿಂದ ಅದನ್ನ ಹೇಳ್ಬಿಡ್ಬೋದು. ಈಗ ನಾವೇನು ವಿಚಾರ ಮಾಡ್ತಾ ಇದ್ದೀವಿ, ಆಲ್ಮೋಸ್ಟ್ 90 days ಪ್ರೋಗ್ರಾಮ್, 3 months ಪ್ರೋಗ್ರಾಮ್. ಅದಕ್ಕೆ ವಿಲ್ ಬಿ ಚಾರ್ಜಿಂಗ್ 30,000 rupees, 30,000 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ಬೇಕಂತ. ಯಾಕಂದ್ರೆ ಅಷ್ಟು ಎಕ್ಸ್ಪೆಂಡಿಚರ್ ಇದೆ, ಅಷ್ಟು ಫ್ಯಾಕಲ್ಟೀಸ್ ಇದ್ದಾರೆ, ಎಲ್ಲ ಇರೋದ್ರಿಂದ 30,000 ಇಸ್ ಎ ಗುಡ್ ಫಿಗರ್ ಅಂತ ಭಾಳ ನಾವೆಲ್ಲ ಕಡೆ ರಿಸರ್ಚ್ ಮಾಡಿದಾಗ ಅಷ್ಟು ಮಾಡಿದ್ದೇವೆ. ಪ್ಲಸ್ ಅದಕ್ಕೆ ಯಾರಿಗಾದ್ರೂ ತೊಂದರೆಗಳಿದ್ರೆ, ಪೂರ್ ಇದ್ದಾನೆ ಬಟ್ ಮೆರಿಟೋರಿಯಸ್ ಇದ್ದಾನೆ, ಸ್ವಲ್ಪ ಫೆಲೋಶಿಪ್ಸು, ಸ್ಕಾಲರ್ಶಿಪ್ಸು ಅವು ಕೊಡೋದನ್ನ ಡಿಸೈಡ್ ಮಾಡಿದ್ದೇವೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಫಸ್ಟ್ ಒನ್. ಮುಂದೆ ಸರ್, ಮತ್ತೆ ಇದು ಹೆಂಗೆ ರಿಕವರಿ ಹೆಂಗೆ ಅಂದರೆ, ಅವ್ನ ಪ್ಲೇಸ್ಮೆಂಟ್ ಇಂದನೇ ಅವನಿಗೆ ರಿಕವರಿ ಆಗುತ್ತೆ, ಚೆನ್ನಾಗುತ್ತೆ. ಯಾಕೆ ಆಗುತ್ತೆ ಅಂದರೆ ಸರ್, ನಮ್ದು ಒಂದು ಒಳಗಡೆ ನನ್ನದೊಂದು ಪರ್ಸನಲ್ ಫೀಲಿಂಗ್ ಏನಂದ್ರೆ, ನಾನು ಎಷ್ಟು ಸಂಸ್ಥೆಗಳಿಗೆ ಓಡಾಡ್ತೀನಲ್ಲ ಸರ್, ಓಕೆ, ಅಲ್ಲಿ 1,00,000 ಒಂದೇ ಫಿಸಿಕ್ಸೇ ಕಲಿಸ್ತಿರ್ತಾನೆ. ಒಬ್ಬನು 1,00,000 ತಗೋತಿರ್ತಾನೆ ಪಗಾರ, ಇನ್ನೊಬ್ನು 10,000 ತಗೋತಿರ್ತಾನೆ. ಅವನು ಅದೇ ಸ್ಟ್ಯಾಂಡರ್ಡ್ ಕಲಿಸ್ತಿರ್ತಾನೆ, ಇವನು ಅದೇ ಸ್ಟ್ಯಾಂಡರ್ಡ್ ಕಲಿಸ್ತಿರ್ತಾನೆ. ನಾನೇನಂತೇನೆ ಇವ್ರಿಗೆ, ನಿನ್ ಫಿಸಿಕ್ಸ್ ಬೇರೆ, ಅವ್ನ ಫಿಸಿಕ್ಸ್ ಬೇರೆ ಏನಪ್ಪ ಅಂತ ಅನ್ನೋದು ಒಂದೇ ಪ್ರಶ್ನೆ. ಹೌದಾ? ಸೊ ನಿನಗೆ ಯಾಕೆ 10,000, ಅವ್ನಿಗೆ ಯಾಕೆ 1,00,000? ಇಲ್ಲ ಸರ್, ಅವ್ರು ಹಂಗೆ ಹೊರಗಿನವ್ರು ಕರ್ಕೊಂಡ್ ಬರ್ತಾರ್ರಿ, ಮಾಡ್ತಾರ್ರಿ, ನಮ್ದು ಹಿಂಗರಿ ಇದು, ನಮ್ಮವ್ರು ನಮ್ಮ ಮ್ಯಾಗ ಇರುದಿಲ್ಲ, ನಂಬಿಕೆ ಇರುದಿಲ್ಲ, ನಮ್ಮವ್ರು ಯಾವಾಗಲೂ ನಮ್ನ ಹಿಂಗೆ ತಗೊಳ್ತಾರೆ, ನಮ್ಮವ್ರನ್ನ ಹಾಳು ಮಾಡ್ಯಾರ, ಇವೆಲ್ಲ ಭಾರಿ ಸ್ಟೇಟ್ಮೆಂಟ್ಸ್ ಬರ್ತಾವ. ಹೌದಾ? ನಾನು ಹೇಳ್ತೀನಿ, ಅವನು ಒಂದು ಒಳ್ಳೆ ಬಿಸ್ನೆಸ್ ಮಾಡೋನು, ಒಂದು ಒಳ್ಳೆ ಸ್ಕೂಲನ್ನು ನಡೆಸೋನು, ಅಷ್ಟು ದುಡ್ಡನ್ನು ಕೋಟಿಗಟ್ಟಲೆ ದುಡ್ಡು ಹಾಕಿದ್ದಾನೆ. ಅವ್ನು ಯಾರೋ ಒಬ್ಬನಿಗೆ 1,00,000 ಕೊಡ್ತಾನೆ, ಇನ್ನೊಬ್ರಿಗೆ 10,000 ಕೊಡ್ತಾನೆ ಅಂತಂದ್ರೆ ಭಾಳ ವಿಚಾರ ಮಾಡಿ ಕೊಟ್ಟಿರ್ತಾನೆ. ಅವನಲ್ಲಿ ಒಂದು ಕ್ವಾಲಿಟಿ ಇರುತ್ತೆ. ಹೌದಾ ಸರ್? ಸೊ ನಮ್ಮ ಪ್ರತಿಯೊಬ್ಬ ಮಕ್ಕಳು, ಲೈಕ್ ನಮ್ಮ ಹತ್ರ ಏನು ಬರ್ತಾರೆ ಅವರೆಲ್ಲರೂ ಆ ಸಬಲೀಕರಣ ಆಗಬೇಕು, ಒಂದು ಒಳ್ಳೆ ಅವರು ಸ್ಯಾಲ್ರಿನೂ ತಗೊಳ್ಬೇಕು ಅನ್ನೋದು ನಮ್ದು ಉದ್ದೇಶ. ಯಾಕಂದ್ರೆ ಕೊನೆಗೆ ಅದೇ ರಿಸಲ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ಲ ಸರ್. ಈಗ ಇವೆಲ್ಲ ಮಾತು ಓಕೆ, ರಿಸಲ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ವಂಡರ್ಫುಲ್ ರಿಸಲ್ಟ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಸ್ಯಾಲ್ರಿ. ಸೊ ನ್ಯಾಚುರಲಿ ಅವನು ಇಷ್ಟು ಹಾಕಿದ್ದಾನೆ ಅಂದರೆ, ಅವನು 1 ತಿಂಗಳು 2 ತಿಂಗಳಲ್ಲಿ ಆ ರೊಕ್ಕ ರಿಕವರಿ ಮಾಡೇ ಮಾಡ್ತಾನೆ, 100% ಮಾಡ್ತಾನೆ. ಸೊ ಇಟ್ ಈಸ್ ನಾಟ್ ಎ ಬಿಗ್ ಇನ್ವೆಸ್ಟ್ಮೆಂಟ್, ಹಿ ಹ್ಯಾಸ್ ಟು ಇನ್ವೆಸ್ಟ್ ಮೋರ್ ದೆನ್ ಮನಿ, ಹಿ ಹ್ಯಾಸ್ ಟು ಇನ್ವೆಸ್ಟ್ ಟೈಮ್ ಸರ್, ಎಫರ್ಟ್ ಹಾಕಬೇಕು. ಆಮೇಲೆ ಭಾಳ ಹುಡುಗರಿಗೆ ಏನಿರುತ್ತೆ, ಇಲ್ಲ ಸರ್ ನಾವು ಅಷ್ಟು ಶಾನೆ ಇಲ್ರಿ, ಮತ್ತು ಇದು ಭಾಳ ದೊಡ್ಡ ಲೆವೆಲ್ ಆಗ್ತೈತನ್ನ, ಅದಕ್ಕೆ ನಾ ಬಂದು ಜಾಯ್ನ್ ಆದ್ರೆ ಮತ್ತು ಸುಮ್ಮನೆ ನಮಗೆ ಅದು ಇದಾಗಿಲ್ಲ, ಅದೇನಿಲ್ಲ, ಹೆಂಗದಿ ಹಂಗೆ ಬಾ, ಓಕೆ. ಬಟ್ ಒಳಗಡೆ ಒಂದು ಸಂಕಲ್ಪ ಮಾಡ್ಕೊಂಡು ಬಾ, ನಾನು ಏನಾದರೂ ಮಾಡಿ ನಾನು ಪೂರಾ ಜಾನ್ ಇದ್ರಾಗ ಹಾಕ್ತೀನಿ, ಅದು ಪುಟ್ ಮೈ ಬ್ಲಡ್ ಆ್ಯಂಡ್ ಸ್ವೆಟ್, ಓಕೆ, ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ದಿಸ್ ಅಂತ ಹೇಳಿ ಬಂದರೆ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ ಸರ್. ಯಾಕಂದ್ರೆ ಅದೇ ಬೇಕಾಗಿರೋದು, ಒಳಗಡೆ ಅದೇನು ತವಕ ಇದೆ ಅಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಹುಡುಕಿದ್ದನ್ನ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಹೌದಾ? ಯಾಕಂದ್ರೆ ನಮ್ಗೆ ಗೊತ್ತಿದೆ ನೀವು ಒಳಗಡೆ ಇಂಟೆಲಿಜೆಂಟೇ ಇದೆಯಾ ನೀ ಸಿಕ್ಕಾಪಟ್ಟು, ಬಟ್ ನಿನಗೇನು ಆ ವಾತಾವರಣದಿಂದ ಓಕೆ ನಿನ್ನಲ್ಲಿ ಅದು ಪ್ರಕಟ ಆಗಿಲ್ಲ, ನಾವು ಪ್ರಕಟ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇದೆ. ಸೊ ಅದಕ್ಕೆ ಹಿ ಹ್ಯಾಸ್ ಟು ಡೂ ದ್ಯಾಟ್ ಲೈಕ್. ಸೊ ದ ಫೈನಲ್ ಥಿಂಗ್ ಈಸ್, ಡೇಟ್ ಭಾಳ ಕಡಿಮೆ ಇದೆ ಸರ್, ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಟು ದ ಆಡಿಯನ್ಸ್. ಓಕೆ. ಆಮೇಲೆ ಸರ್, ಈಗೆಲ್ಲ ಗೌರ್ಮೆಂಟ್ ಜಾಬ್ ಹೋಗ್ಕೊಂಡು ಆಗ್ತೀನಿ ರೀ, ಮತ್ತು ಇದನ್ನ ಮಾಡಿದ್ರೆ ಹೆಂಗೆ ಅಂದ್ಕೊಳ್ಳಿ. ಏನು ಗೌರ್ಮೆಂಟ್ ಜಾಬ್ಗೆ ಹೋದ್ರಿ, ಇದನ್ನ ಅಲ್ಲಿ ಹೋಗಿ ಟೀಚರೇ ಆಗ್ಬೇಕನ್ನ. ಸೊ ಒಳ್ಳೆ ಟೀಚರ್ ಗೌರ್ಮೆಂಟ್ಗೆ ಹೋಗ್ತಾರೆ, ದಟ್ ವಿಲ್ ಬಿ ಎ ಗುಡ್ ಕಾಂಟ್ರಿಬ್ಯೂಷನ್. ಗೌರ್ಮೆಂಟ್ ಯಾವಾಗ ಕ್ವಾಲಿಫೈ ಮಾಡುತ್ತೋ ಇಲ್ಲೋ, ಮಾಡಿದ್ಮೇಲೆ ಏನಾಗುತ್ತೆ, ಇಲ್ಲ ಸರ್ ನಾ ಕಾಂಟ್ರಾಕ್ಟ್ ಮೇಲೆ ಹೋಗ್ತೀನಿ, ನೀ ಎಲ್ಲರೂ ಹೋಗು, ಬಟ್ ಒಳ್ಳೆ ಟೀಚರ್ ಆಗಿ ಹೋಗು, ಅವಾಗ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅನ್ನೋದು, ದಟ್ ಈಸ್ ಮೈ ಪಾಯಿಂಟ್ ಹಿಯರ್.
ಗೊತ್ತಾಯ್ತಾ ಸರ್? ಸೊ ಅದಕ್ಕೆ February 5th ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಅದೊಂದು ಲಿಂಕ್ ಹಾಕಿರ್ತೇವೆ, ಅದೊಂದು ಗೂಗಲ್ ಫಾರ್ಮ್ ಇರುತ್ತೆ, ಅದನ್ನು ತುಂಬಿ ಅವರು ಕಳಿಸ್ಬಿಟ್ರೆ ಆಫೀಸ್ ವಿಲ್ ಕಾಂಟ್ಯಾಕ್ಟ್. ಯಾವುದೋ ಒಂದು ಪ್ರಶ್ನೆಗಳಿದ್ರೆ ಅಲ್ಲೊಂದು ನಂಬರ್ ಕೊಟ್ಟಿರ್ತೇನೆ ಸರ್, ನಿಮ್ಮಲ್ಲಿ ಇದನ್ನು ಹಾಕಿದ್ರೆ ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಆ ನಂಬರ್ಗೆ ಅವ್ರು ಫೋನ್ ಮಾಡಿ ಕೇಳಿದಾಗ ಉಳಿದ ಡೀಟೇಲ್ಸ್ ಸಿಗ್ತವೆ. ದೆನ್ ವೀಲ್ ಶಾರ್ಟ್ ಲಿಸ್ಟ್ ಅಂಡ್ ಸಿ ಲೈಕ್ ಹೂ ಶುಡ್ ಬಿ ಗಿವನ್ ದ ಅಪಾರ್ಚುನಿಟಿ, ಯಾರಿಗೆ ಅವಕಾಶ ಕೊಡೋಣ ಅನ್ನೋದನ್ನ. ಒಂದು ಪ್ಯಾನಲ್ ಇದೆ, ಯಾಕಂದ್ರೆ ನಮ್ಮಲ್ಲಿ ಏನು ಬಳಗ ಇದೆ, ಒಂದು ವಿ ಆರ್ 5 ಮೆಂಬರ್ಸ್, ಲೈಕ್ ಯಾರು ಕೂಡಿ ಫೌಂಡರ್ಸ್ ಯಾರಿದ್ದಾರೆ ಅದರಲ್ಲಿ ಒಬ್ಬರು ಸೈಂಟಿಸ್ಟು ಶಿವಪ್ರಸಾದ್ ಸರ್, ಐ ಆಮ್ ಇನ್ ಟು ಟ್ರೈನಿಂಗ್ ಅಂಡ್ ಕೋಚಿಂಗ್ ಅಂಡ್ ಎಜುಕೇಶನಲ್ ನಾನಿದ್ದೇನೆ. ದೆನ್ ದೇರ್ ಇಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಸುಭಾಷ್ ಪಾಟೀಲ್ ಅಂತಿದ್ದಾರೆ, ಒಬ್ಬರು ಎಂಟರ್ಪ್ರಿನರ್ ಇದ್ದಾರೆ ಉದಯ್ ಕುಮಾರ್ ಅಂತಿದ್ದಾರೆ, ಒಬ್ಬರು ಎನ್ವಿರಾನ್ಮೆಂಟಲಿಸ್ಟ್ ಇದ್ದಾರೆ PV ಹಿರೇಮಠ್ ಅಂತಿದ್ದಾರೆ. ಸೊ ಈ ಪ್ರಕೃತಿ, ಬಿಸ್ನೆಸ್ಸು, ಎಜುಕೇಶನ್ನು, ಸೈನ್ಸು ಪ್ಲಸ್ ಅಕೌಂಟ್ಸು ಎಲ್ಲರನ್ನೂ ಸೇರಿಸೇವಲ್ಲ ಫೌಂಡರ್ಸ್ ನಲ್ಲಿನು, ಯಾಕಂದ್ರೆ ನಮ್ದು ಲೆಕ್ಕ ತಪ್ಪಬಾರ್ದು ಅಂತ. ಹೌದಾ? ಎಲ್ಲರೂ ಸೇರ್ಕೊಂಡು ಈಗ ಮತ್ತೆ ನೀವು ಆತ್ಮೀಯರಿದ್ದೀರಾ, ವಿ ಆರ್ ಆಲ್ ಅಡ್ವೈಸರ್ಸ್, ಲೈಕ್ ನೀವಿದ್ದೀರಾ, ಬಿರಾದರ್ ಸರ್ ಇದ್ದಾರೆ, ಗುರುರಾಜ್ ಕರ್ಜಗಿ ಸರ್ ಇದ್ದಾರೆ, ಇಂಥವರೆಲ್ಲರೂ ಅವರೆಲ್ಲ ಸೇರ್ಕೊಂಡು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ್ಯಾಟ್ ಅಂಡ್ ಮೇಕ್ ಎ ರೆವಲ್ಯೂಷನ್. ಆಮೇಲೆ ಶಿವಪ್ರಸಾದ್ ಸರ್ ಹೇಳ್ದಂಗೆ ನಮ್ಮ ಉದ್ದೇಶ ಏನಂದ್ರೆ ಇನ್ನೊಬ್ರು ಯಾರಾದ್ರೂ ಇದನ್ನ ಇಮಿಟೇಟ್ ಮಾಡಬೇಕು, ಇಂಥದೇ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಬೇಕು, ದೇ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಗೊತ್ತಾಯ್ತಾ? ಬಟ್ ಗ್ರೇಟ್ ಸರ್. ಡೈಲ್ಯೂಟ್ ಮಾಡು, ಇದೊಂದು ಹಾ. ಅವಕಾಶ, ಭಾರಿ ಅಪಾರ್ಚುನಿಟಿ ಡೈಲ್ಯೂಟ್ ಮಾಡಬಾರ್ದು. ಆ ಲೆವೆಲ್ ಕ್ರಿಯೇಟ್ ಮಾಡಿದ್ರೆ ಐ ಥಿಂಕ್ ಸಮಾಜದಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ ಸರ್. ಮೊದಲ ವರ್ಷ ವಿ ಆರ್ ಫೋಕಸಿಂಗ್ ಆನ್ ಕರ್ನಾಟಕ, ದೆನ್ ಸೆಕೆಂಡ್ ಇಯರ್ ಇಂಡಿಯಾ ಮಾಡ್ತೇವೆ. ಥರ್ಡ್ ಇಯರ್ನಲ್ಲಿ ನಮ್ಮ ಹುಡುಗರು ಅಟ್ ಲೀಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಜಾಬ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ, ಅದು ಟೀಚರ್ ಆಗಿ. ದಟ್ ಓಕೆ, ಇಸ್ ವಾಟ್ ಇಸ್ ಗ್ರೇಟ್ ಸರ್. ಈಗ ಅಡ್ಮಿಷನ್ BSc B.Ed MSc B.Ed ವಿದ್ಯಾರ್ಥಿಗಳಿಗೆ ಮಾತ್ರ ಓಪನ್ ಇದೆ. ಮಾಡ್ಬೋದು ಸರ್. ಇವತ್ತಿನ ಸ್ಕೂಲ್ಗಳಲ್ಲಿ ಇವನ್ MSc ಮಾಡಿದವ್ರನ್ನು ತಗೊಳ್ತಾ ಇದ್ದಾರೆ, BE ಮಾಡಿದವ್ರನ್ನ ತಗೊಳ್ತಾ ಇದ್ದಾರೆ. BE CBSE ಹೊಸ ಬರ್ಬೋದು. ರೂಲ್ಸ್ ಬಂದಿದ್ದಾವೆ. ಹೊಸ ರೂಲ್ಸ್ BE ಮಾಡಿದವ್ರಿಗೆ ಡೈರೆಕ್ಟ್ ನೀವು ತಗೊಳ್ಬೋದು ಅನ್ನೋದೊಂದು ರೂಲ್ಸ್ ಬಂದಿದ್ದಾವೆ. ಆ ರೂಲ್ಸ್ ಗಳನ್ನ ನೋಡ್ಕೊಂಡು BSc MSc ಎಲ್ಲ MSc ಮತ್ತೆ ಇನ್ನು B.Ed ಮಾಡಿದವರು, M.Ed ಮಾಡಿದ್ರು, ಇವರೆಲ್ಲ ದೇ ಕ್ಯಾನ್ ಬಿ ಪಾರ್ಟ್ ಆಫ್ ದಿಸ್, ಲೈಕ್ ಇಂಜಿನಿಯರಿಂಗ್ ಆಲ್ರೆಡಿ ವರ್ಕಿಂಗ್ ಟೀಚರ್ಸ್ ದೇ ಕ್ಯಾನ್ ಕಮ್. ಸೊ ಆಲ್ ದೀಸ್ ಪೀಪಲ್ ಕ್ಯಾನ್ ಕಮ್. ಓಕೆ, ಸೈನ್ಸ್ ಅಂಡ್ ಮ್ಯಾಥ್ಸ್ ರಿಲೇಟೆಡ್ ಶಿಕ್ಷಕರಿಗೆ ಈ ಬಾರಿ ಓಪನ್ ಆಗ್ತಾ ಇದೆ. ಯಾರು ಆಸಕ್ತಿ ಇದೆ ಅವರು ಕೆಳಗಡೆ ಲಿಂಕ್ ಹಾಕಿರ್ತೀವಿ, ವೆಬ್ಸೈಟ್ ಮೂಲಕ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಮತ್ತೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀವಿ, ಆ ಹೆಲ್ಪ್ಲೈನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಡೀಟೇಲ್ ಮಾಹಿತಿ ಪಡ್ಕೋಬಹುದು. ಮತ್ತೇನು ಅಪ್ಲಿಕೇಶನ್ ತುಂಬಿದ ಕೂಡ ನೀವು ಜಾಯ್ನ್ ಆಗಬೇಕು ಅಂತ ಇಲ್ಲ. ನೆಕ್ಸ್ಟ್ ಅದನ್ನ ಅವರು ಆನ್ಲೈನಲ್ಲಿ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಮತ್ತೆ ಚರ್ಚೆ ಮಾಡಿ ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ. ಮೊದಲ 40ರಲ್ಲಿ ಈ ಶೋ ವೀಕ್ಷಿಸಿರೋರೇ ಆಗ್ರಿ, ಬಿಕಾಸ್ ಸಾಧನದಲ್ಲಿ ಇರುವಂತಹ ಸಾಧಕರುಗಳೇ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಶಿವಪ್ರಸಾದ್ ಸರ್, ಕನ್ಕ್ಲೂಡ್ ಮಾಡೋಣ. ಎನಿ ಲಾಸ್ಟ್ ವರ್ಡ್ಸ್? ಎಸ್ ಸರ್, ಐ ಮೀನ್ ಶಿಕ್ಷಕರನ್ನ ಶಿಕ್ಷಕರು ಎಷ್ಟು ಸಮಾಜದಲ್ಲಿ ಎಂಥ ಒಂದು ಪೊಸಿಷನ್ ಅನ್ನು ಹೋಲ್ಡ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿ ಅವರಿಗೆ ರೆಸ್ಪೆಕ್ಟು, ಅವರಿಗೆ ಬೇಕಾಗಿದ್ದ ಸ್ಯಾಲರಿ, ಸೊಸೈಟಿ ಒಳಗೆ ಸ್ಟೇಟಸ್ಸು, ಇದನ್ನೆಲ್ಲ ಕೊಡೋದು ಇಂಪಾರ್ಟೆಂಟ್ ಆಗಿದ್ದರಿಂದ, ಇದು ಎಲ್ಲರಿಗೂ ನಮಗೆ ಶಿಕ್ಷಕರಾಗಿ ಬೇಕಾಗಿದ್ದರಿಂದ ಇದೆಲ್ಲರೂ ಕೂಡಿ ಇದ್ರ ಬಗ್ಗೆ ಕೆಲಸ ಮಾಡೋಣ ಅಂತ ಹೇಳಿ ನಾನು ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನನಗೂ ಭಾಳ ಖುಷಿ ಆಯ್ತು ಸರ್, ಯಾಕಂದರೆ ಶಿಕ್ಷಕರಿಗೆ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಬಂದಾಗೆಲ್ಲ ಒಳ್ಳೆ ಸ್ಯಾಲ್ರಿ ಇದೆ, ಬಟ್ ರೆಸ್ಪೆಕ್ಟ್ ಇರಲಿಲ್ಲ. ರೀಸೆಂಟ್ಲಿ ಎಕ್ಸ್ಪೀರಿಯನ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟೀಚ್ ಮಾಡಿದ ನಂತರ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ನಾನು ಬರ್ತೀನಿ ಅಂತ ಒಂದು ರೀಲ್ ಹಾಕಿ ಹೋದರೆ ಕನಿಷ್ಠ ಒಂದು 2,000 ಜನ ಸೇರ್ತಾರೆ. ಅಂದರೆ ಏನು ಫಿಲ್ಮ್ ಸ್ಟಾರ್ಗಳು, ಸೀರಿಯಲ್ ಸ್ಟಾರ್ಗಳು ಸೇರ್ತಾ ಇದ್ರು, ಅದು ಶಿಕ್ಷಕರಿಗೂ ಆ ಗೌರವ ಸಿಗ್ತಾ ಇದೆ. ಆ ಅರ್ಹತೆಗಳಿಗೆ ನಾವು ಅಪ್ಗ್ರೇಡ್ ಆಗಬೇಕು ಅನ್ನೋದು ನಿಮ್ಮ ಬಯಕೆ ಇದೆ. ಮತ್ತು ನಾಟ್ ಓನ್ಲಿ ಇದು ಕಮರ್ಷಿಯಲ್ ಪ್ರಾಜೆಕ್ಟ್ ಅಲ್ಲೇ ಅಲ್ಲ, ನನ್ನ ಪ್ರಕಾರ 3 ತಿಂಗಳಿಗೆ ಅಷ್ಟು ಕಡಿಮೆ ಅಮೌಂಟಲ್ಲಿ ನಿಮ್ಮನ್ನು ಆರೈಕೆ ಮಾಡಿ ಅಲ್ಲಿ ನೋಡ್ಕೋಬೇಕಲ್ಲ, ಶಿಕ್ಷಣ ಅಪ್ಗ್ರೇಡ್ ಮಾಡಬೇಕು. ತುಂಬ ಕಡಿಮೆ ಅಮೌಂಟ್ ಇದೆ ಅದು, ಅದನ್ನು ಬಳಸಿಕೊಂಡು ಅದು, ಯಾಕಂದರೆ ಸರ್ ಹೇಳೋ ಲೆಕ್ಕಾಚಾರದಲ್ಲಿ ನೀವು ಒಂದು ಸ್ಕೂಲ್ಗೆ ಜಾಯಿನ್ ಆದರೆ ನೆಕ್ಸ್ಟು ನಿಮ್ಮ 10 ಡೇಸ್ ಸ್ಯಾಲ್ರಿ ಆಗಿಬಿಡುತ್ತೆ, ಅದು ನಾಟ್ ಮಂತ್ ಸ್ಯಾಲ್ರಿ. 10 ಡೇಸ್ ಸ್ಯಾಲ್ರಿನ ನೀವು ಜಸ್ಟ್ ಈ 3 ತಿಂಗಳಿಗೆ ಕೊಟ್ಟಿರ್ತೀರಾ. ಇಷ್ಟನ್ನು ಪೇ ಮಾಡೋ ಮೂಲಕ ಆ ಕೋರ್ಸ್ಗೆ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ. ಕೆಳಗಡೆ ವೆಬ್ಸೈಟ್ ವಿಳಾಸ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಹೇಶ್ ಸರ್, ನೀವೇ ಮುಗಿಸ್ಬೋದು ಫಿನಿಶಿಂಗ್ ಟಚ್. ವಿ ಓನ್ಲಿ ವೆಲ್ಕಮ್. ಓಕೆ, ಯಾರ್ಯಾರಿಗೆ ಮಾಡೋ ಆಸಕ್ತಿ ಇದೆ, ಓಕೆ, ಹಂಬಲ ಇದೆ, ನಾನು ಒಳ್ಳೆ ಟೀಚರ್ ಆಗಲೇಬೇಕು, ನನ್ನೊಳಗೊಬ್ಬನು ಟೀಚರ್ ಇದ್ದಾನೆ, ಅದನ್ನ ಪ್ರಕಟ ಮಾಡಬೇಕು, ಅದಕ್ಕೆ ನನಗೊಂದು ಯೋಗ್ಯ ಸಂಸ್ಥೆ ಬೇಕು, ಅವ್ರ ಜೊತೆ ನಾ ಇರಬೇಕು, ನಾ ಕಲಿಬೇಕು, ಆಮೇಲೆ ತಿಳ್ಕೊಬೇಕು. ಕಲಿಸೋದಕ್ಕೆ ತಿಳಿಸೋದಕ್ಕೆ ಭಾಳ ಡಿಫ್ರೆಂಟ್. ನಾ ತಿಳ್ಕೊಳ್ಬೇಕು, ತಿಳ್ಕೊಂಡು ಮತ್ತೆ ಹೋಗಿ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತ ಯಾರಿಗೆ ಹಂಬಲ ಇದೆ, ಪ್ಲೀಸ್ ಕಮ್. ಓಕೆ, ಇಷ್ಟು ದಿವಸ
ಆನ್ಲೈನ್ನಲ್ಲಿ ಆಫ್ಲೈನ್ನಲ್ಲಿ ಎಷ್ಟು ಜನ ಯು ಆರ್ ಸಪೋರ್ಟೆಡ್ ಮೀ. ಲೈಕ್ ನಾನು ಐ ಗಾಟ್ ಇಂಟ್ರೊಡ್ಯೂಸ್, ನಾನು ಈ ಜಗತ್ತಿನೇನು ಈ ಒಂದು ಇದಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದೆ ಸಾಧನಾ ಅಕಾಡೆಮಿಯಿಂದ. ಅದಕ್ಕೆ ನಾನು ಮಂಜುನಾಥ್ ಸರ್ಗೆ ಬಹಳ ಧನ್ಯವಾದ ಹೇಳ್ತೇನೆ. ಕೊನೆಗೆ ನಮ್ಗೇನು ಅರ್ಥ ಆಗಿದೆ ಅಂದರೆ, ಒಂದು ಒಳ್ಳೆ ಶಿಕ್ಷಕನಿಗೆ ಎಲ್ಲಾದರೂ ಒಂದು ಕಡೆ ಪ್ರೋತ್ಸಾಹ ಸಿಕ್ಕೇ ಸಿಗುತ್ತೆ, ಒಂದು ರೆಸ್ಪೆಕ್ಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ತಾವು ಅದು ಆಗಬೇಕು ಅನ್ನೋದೊಂದು ಇಚ್ಛೆ. ಅದಕ್ಕೆ ಕಮ್ ಜಾಯಿನ್ ಎಡ್ಯು ಮೈಂಡ್ ವೇವ್ ಎಡ್ಯು ಹಬ್ನ ಜಾಯ್ನ್ ಆಗಿ, ಆ್ಯಂಡ್ ವಿ ವಿಲ್ ವರ್ಕ್ ಟುಗೆದರ್. ಇಬ್ರು ಸೇರ್ಕೊಂಡು ಕೆಲಸ ಮಾಡೋಣ. ದಟ್ ಈಸ್ ವಾಟ್ ಇಟ್ ಥ್ಯಾಂಕ್ ಯು ಪ್ಲೀಸ್. ಸರ್. ಅಂಡ್ ಫೈನಲಿ ಒಂದು ಮಾತು ಅಂದ್ರೆ, ಇದು ಕೇವಲ ನೋಡ್ತಾ ಇರುವಂತ ಯಾವುದೇ ಆಸ್ಪಿರೆಂಟ್ BSc MSc ಅಂಡ್ BE ಮಾಡದಿರುವಂತ ಆಸ್ಪಿರೆಂಟ್ಸ್ಗೆ ಅಷ್ಟೇ ಅಲ್ಲ, ಇನ್ಸ್ಟಿಟ್ಯೂಟ್ಗಳು ಈ ಬಗ್ಗೆ ಯೋಚನೆ ಮಾಡ್ಬೋದು. ನೀವು ಹೈರ್ ಮಾಡಿಕೊಂಡು ರಿಕ್ರೂಟ್ ಮಾಡಿಕೊಂಡು ಇಲ್ಲಿ ತರಬೇತಿ ಕಳಿಸ್ಬೋದು. ಮೊರಾರ್ಲೆಸ್ ನಿಮಗೆ ಜೂನ್ಗೆ ಸ್ಕೂಲ್ ಓಪನ್ ಆಗೋಷ್ಟೊತ್ತಿಗೆ ನಿಮ್ಮ ಫ್ಯಾಕಲ್ಟಿ ರೆಡಿ ವಿತ್ ಬರ್ತಾರೆ. ಮತ್ತೆ ಯಾರೇ NGOದವರು ಈ ಥರದ ಯೋಚನೆಗಳಿದ್ದಲ್ಲಿ ಉತ್ತಮ ಶಿಕ್ಷಕ ರೆಡಿ ಮಾಡೋಕ್ಕೆ ನೀವು ಕೂಡ ಇಲ್ಲಿ ಕೈ ಜೋಡಿಸ್ಬೋದು. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಇನ್ನೂ ವಿಸ್ತೃತ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಡಿಸ್ಕಷನ್ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸರ್. ಶಿವಪ್ರಸಾದ್ ಸರ್ ನಮಸ್ಕಾರ. ಮಹೇಶ್ ಮಸಾಳ್ ಸರ್ ನಮಸ್ಕಾರ. ಕನ್ಕ್ಲೂಡ್ ಮಾಡೋಣ ಸರ್. ಥ್ಯಾಂಕ್ ಯು. ಬಹಳ ನಮಸ್ಕಾರ. ಖುಷಿ ಆಯ್ತು.